ಧರ್ಮದ ಮೂಲ, ಸಮತೆಯೇ ಸಮಾಜದ ಉಸಿರು. ವೇದಿಕೆಯ ಮೇಲೆ ಆಸೀನರಾದ ಗಣ್ಯಮಾನ್ಯರಿಗೂ ಹಾಗೂ ನೆರೆದಿರುವ ಎಲ್ಲರಿಗೂ ಶುಭ ಮುಂಜಾನೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಧ್ಯಯನ ಪೀಠ ಹಾಗೂ ಬೆಂಗಳೂರಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ತರಬೇತಿ, ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸಿರುವ ಈ ಆಹ್ವಾನಿತ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿನಿ ಶ್ರೀನಿಧಿ. ನಾನು ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿನಿ ಕಾವೇರಿ. ಇಂದಿನ ಈ ವಿಶೇಷ ಉಪನ್ಯಾಸದ ಶೀರ್ಷಿಕೆ ಧಮ್ಮ, ದಯೆ, ಸಮತೆ, ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಚಿಂತನೆಗಳ ಸಂಗಮ ಹಾಗೂ ಪ್ರಸ್ತುತತೆ. ಇಂದಿನ ಈ ಕಾರ್ಯಕ್ರಮವನ್ನು ಕುಮಾರ್ ರಾಜು ಗಸ್ತಿ ಮತ್ತು ತಂಡದವರಿಂದ ಹೇ ಭುವಿ ನೀ ಧನ್ಯಳಾದೆ ಸಮ್ಮ ಸಂಬುದ್ಧನ ಹಡೆದು ಎಂಬ ಗೀತೆಯ ಮೂಲಕ ಆರಂಭಿಸೋಣ. ಹೇ ಭುವಿ ನೀ ಧನ್ಯಳಾದೆ ಸಮ್ಮ ಸಂಬುದ್ಧನ ಹಡೆದು, ಹೇ ಭುವಿ ನೀ ಪಾವನಳಾದೆ ಸಮ್ಮ ಸಂಬುದ್ಧನ ಹಡೆದು, ಹೇ ಹರೇ ವಸುಂಧರೆ ನಿನ್ನ ಮೈತ್ರಿಗೆ ಸ್ಫೂರ್ತಿಯಾರೇ, ನಿನ್ನ ಕರುಣೆಗೆ ಸಾಟಿಯಾರೇ. ಹೇ ಭುವಿ ನೀ ಧನ್ಯಳಾದೆ ಸಮ್ಮ ಸಂಬುದ್ಧನ ಹಡೆದು, ಹೇ ಧರೆ ವಸುಂಧರೆ, ಹೇ ಧರೆ ವಸುಂಧರೆ. ನೀಲಾಂಬರವೇ ನೀ ಹಂದರವಾಗಿ, ನಿನ್ನ ಕಣ್ಣುಗಳೇ ಕೋಟಿ ತಾರೆಗಳಾಗಿ. ನೀಲಾಂಬರವೇ ನೀ ಹಂದರವಾಗಿ, ನಿನ್ನ ಕಣ್ಣುಗಳೇ ಕೋಟಿ ತಾರೆಗಳಾಗಿ. ಆಷಾಢದ ಚಂದಿರನೇ ಅಂತಃಪುರವಾಗಿ, ಶುದ್ಧೋದನ ಮಳೆಯಾಗಿ ಮಹಾಮಾಯ ಇಳೆಯಾಗಿ. ಶುದ್ಧೋದನ ಮಳೆಯಾಗಿ ಮಹಾಮಾಯ ಇಳೆಯಾಗಿ. ಬೆಳೆಯಾನೆಯಾಗಿ ಹೊಕ್ಕವನ ನೀ ಹಡೆದ ಮಡಿಲೆ ಲುಂಬಿನಿವನ. ಹೇ ಭುವಿ ನೀ ಧನ್ಯಳಾದೆ ಸಮ್ಮ ಸಂಬುದ್ಧನ ಹಡೆದು, ಹೇ ಧರೆ ವಸುಂಧರೆ, ಹೇ ಧರೆ ವಸುಂಧರೆ. ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ, ಅಷ್ಟದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ. ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ, ಅಷ್ಟದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ. ತನ್ನ ಒಡಲ ಜೀವ ಜಂತುಗಳನ್ನೆಲ್ಲ ನುಡಿಸಿ, ಧಮ್ಮ ಚಕ್ರ ಉರುಳಿ ಬಿಟ್ಟ ಮುಕ್ತ ಮಾರ್ಗ ತೋರಿಕೊಟ್ಟ. ಧಮ್ಮ ಚಕ್ರ ಉರುಳಿ ಬಿಟ್ಟ ಮುಕ್ತ ಮಾರ್ಗ ತೋರಿಕೊಟ್ಟ. ಧರಣಿ ದೇವಿ ನಿನ್ನ ವರಸುತನೇ, ದೇವ ಮಾನವರಿಗೂ ಗುರು ಬುದ್ಧನೇ. ಹೇ ಭುವಿ ನೀ ಧನ್ಯಳಾದೆ ಸಮ್ಮ ಸಂಬುದ್ಧನ ಹಡೆದು, ಹೇ ಧರೆ ವಸುಂಧರೆ, ಹೇ ಧರೆ ವಸುಂಧರೆ, ಹೇ ಧರೆ ವಸುಂಧರೆ, ಹೇ
ವಸುಂಧರೆ. ಧನ್ಯವಾದ. ಸುಮಧುರವಾದ ಬುದ್ಧ ಗೀತೆಯನ್ನು ಹಾಡಿದ ತಂಡಕ್ಕೆ ಧನ್ಯವಾದಗಳು. ಮುಂದಿನದಾಗಿ ಅತಿಥಿ ದೇವೋಭವ ಎಂಬ ನುಡಿಯಂತೆ ಈಗ ಸ್ವಾಗತ ಭಾಷಣ ಹಾಗೂ ಅತಿಥಿಗಳ ಪರಿಚಯವನ್ನು ನೆರವೇರಿಸಿಕೊಡಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಪೀಠದ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ A. ಡಿಸೋಜ ಗುರುಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಜೈ ಭೀಮ್. ಅಂಬೇಡ್ಕರ್ ಜಯಂತಿ ಆದ ಒಂದು ವಾರದೊಳಗೆ ಅಂದರೆ ಏಪ್ರಿಲ್ 20ಕ್ಕೆ ಬಸವ ಜಯಂತಿಯನ್ನು ಆಚರಿಸಿದ್ವಿ. ಹಾಗೆ ಮತ್ತೊಂದು 10 ದಿನದಲ್ಲಿಯೇ ಬುದ್ಧ ಪೂರ್ಣಿಮೆ ಆಚರಿಸಿದ್ವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತೆ ಯಾರೆಲ್ಲ ಪ್ರಗತಿಪರರು, ಸಾಮಾಜಿಕ ಚಿಂತನೆ ಕಾಳಜಿ ಇದ್ದವರು, ವೈಜ್ಞಾನಿಕ ಮನೋಧೋರಣೆ ಇದ್ದು ನಮ್ಮ ಇತಿಹಾಸದಲ್ಲಿ ಆವಾಗ ಜನರಿಗೆ ಸಮಾನತೆಯೆಡೆಗೆ, ದಯೆಯೆಡೆಗೆ, ಕರುಣೆಯೆಡೆಗೆ, ಸಹಬಾಳ್ವೆಯೆಡೆಗೆ, ಸೌಹಾರ್ದತೆಯೆಡೆಗೆ ತಗೊಂಡು ದಾರಿದೀಪವಾಗಿ ನಾಯಕತ್ವ ನೀಡಿದಂತಹ ಮಹಾನಾಯಕರ ಒಂದು ದೊಡ್ಡ ಸರಣಿಯೇ ಇದೆ. ಅದರಲ್ಲಿ ಪ್ರಮುಖವಾಗಿ ಧಮ್ಮಕ್ಕೆ ನಾವು ಬುದ್ಧ, ದಯೆಗೆ ಬಸವಣ್ಣ ಮತ್ತೆ ಶರಣಾದಿ ಬೇರೆ ದೊಡ್ಡ ನಮ್ಮ ಮಹಾನ್ ಈ ನೆಲದ ತ್ಯಾಗಿಗಳು, ದಾರ್ಶನಿಕರು. ಅದೇ ಥರ ಅವರೆಲ್ಲರ ಚಿಂತನೆಗಳ ಮೇರು ಪರ್ವತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತೆ ಮತ್ತೆ ಇವತ್ತಿನ ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಯಾವುದೆಲ್ಲ ಮೌಲ್ಯಗಳನ್ನ, ಆ ಮೌಲ್ಯಗಳ ಆದರ್ಶಗಳ ಫಲವಾಗಿ ನಾವು ಏನೆಲ್ಲ ಇವತ್ತು ಸ್ವಾತಂತ್ರ್ಯ ಮತ್ತೆ ಬೇರೆ ಬೇರೆ ರೀತಿಯ ಸಮೃದ್ಧಿ ಏನೆಲ್ಲವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ, ಅದರೆಲ್ಲ ದೊಡ್ಡ ಹಿನ್ನೆಲೆಯಾಗಿ, ಪಾತಾಳಿಯಾಗಿ ಇವರೆಲ್ಲರೂ ಇದ್ದಾರೆ. ಮತ್ತೆ ಇದನ್ನೆಲ್ಲ ನೆನೆಸ್ಕೊಳ್ಳೋದಕ್ಕೆ ಮತ್ತೆ ನಮಗೆ ತುಂಬಾ ವೈಚಾರಿಕತೆಯ ಮತ್ತೆ ಸಂಶೋಧನೆಯ ಹಿನ್ನೆಲೆಯಲ್ಲಿ ಇದನ್ನು ಹೇಳಿದ ಇಡೀ ನಾಡಿನಲ್ಲಿ ನನಗೆ ಕಂಡ ಪ್ರಕಾರ ಒಬ್ಬರೇ ಒಬ್ಬ ವ್ಯಕ್ತಿ ಡಾಕ್ಟರ್ ನಟರಾಜ್ ಬೂದಾಳ್ ಸರು. ಆ ಕಾರಣಕ್ಕೋಸ್ಕರ ನಾವು ಪ್ರೀತಿಯಿಂದ ಆಹ್ವಾನಿಸಿದಾಗ ಅವರು ಮತ್ತೆ ಅವರ ಶ್ರೀಮತಿಯವರ ಜೊತೆಗೆ ಅವರು ಆಗಮಿಸಿರೋದು ವಿಷಯದ ದೊಡ್ಡ ಸಂತಸ ತಂದಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗಿಂತ ಈ ವಿಷಯಗಳ ಬಗ್ಗೆ ತುಂಬಾ ಬದ್ಧತೆ ಮತ್ತೆ ಎಲ್ಲ ಕೆಲಸದ ನಡುವೆ ನಮಗೆ ದೊಡ್ಡ ಶಕ್ತಿಯಾಗಿ ನಿರಂತರವಾಗಿ ನಮಗೆ ಪ್ರೇರಣೆಯಾಗಿ ನಾಯಕತ್ವ ನೀಡ್ತಾ ಇರುವಂತಹ ನಮ್ಮ ಸನ್ಮಾನ್ಯ ಕುಲಪತಿಗಳು ಪ್ರೊಫೆಸರ್ CM ತ್ಯಾಗರಾಜ್ ಸರು ಅಧ್ಯಕ್ಷತೆ ವಹಿಸಿರೋದು ಎಲ್ರಿಗೂ ಸಂತಸ ತಂದಿದೆ. ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಸರ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಅವರಿಗೆ ನಮಗೆ ಡಾಕ್ಟರ್ ಮಹೇಶ್ ಕುಮಾರ್ ಎನ್ ಅವರು ಒಂದು ಸಂಯೋಜಕರು ಒಂದು ಪುಸ್ತಕ ಕೊಡುವ ಮೂಲಕ ಮತ್ತೆ ಒಂದು ಹೂ ಕೊಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಸ್ಕೊಳ್ತೇನೆ. ಅದೇ ರೀತಿ ನಮಗೆ ಈ ಉಪನ್ಯಾಸಕ್ಕೆ ಈ ನಾಡಿನ ದೊಡ್ಡ ಚಿಂತಕರು ಆಗಿರುವಂತಹ ಡಾಕ್ಟರ್ S. ನಟರಾಜ್ ಬೂದಾಳ್ ಸರ್ ಅವರಿಗೆ ನಾನು ಸ್ವಾಗತ ಕೋರೋ ಮುಂಚೆ ಅವರ ಕಿರು ಪರಿಚಯ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ವಿಷಯದ ನಿವೃತ್ತ ಪ್ರಾಧ್ಯಾಪಕರಾಗಿರುವ ತುಮಕೂರಿನ ಮತ್ತೆ ಇಡೀ ನಾಡಿನ ಹಿರಿಯರಾದ ಡಾಕ್ಟರ್ ನಟರಾಜ್ ಬೂದಾಳ್ ಸರ್ ಅವರು ಕನ್ನಡದ ಪ್ರಮುಖ ಸಂಸ್ಕೃತಿ ಚಿಂತಕರು ಹಾಗೂ ಬೌದ್ಧ ವಿದ್ವಾಂಸರು. ಬೌದ್ಧ, ಜೈನ, ಸಿದ್ಧ, ನಾಥ, ತತ್ವಪದ ಮೊದಲಾದ ಶ್ರವಣಧಾರೆಗಳು ಹಾಗೂ ತರ್ಕ ಮತ್ತು ವಿಜ್ಞಾನವನ್ನು ಆಧರಿಸಿದ ಕನ್ನಡ ಕಾವ್ಯ ಮೀಮಾಂಸೆಯ ಶೋಧನೆಯಲ್ಲಿ ಡಾಕ್ಟರ್ S. ನಟರಾಜ್ ಬೂದಾಳು ತೊಡಗಿಕೊಂಡಿದ್ದಾರೆ. ಅಂಬೇಡ್ಕರ್ ಅವರ ತಾತ್ವಿಕ ಚಿಂತನೆಗಳನ್ನಾಧರಿಸಿದ ಸಮಾಜೋ ರಾಜಕೀಯ ಚಿಂತನೆಗಳು, ಬೌದ್ಧ ತಾತ್ವಿಕತೆಯನ್ನು ಆಧರಿಸಿದ ಸೌಂದರ್ಯ ಮೀಮಾಂಸೆ ಮತ್ತು ಕಾವ್ಯ ಮೀಮಾಂಸೆ, ತತ್ವಪದ, ವಚನ ಮುಂತಾದ ಸ್ಥಳೀಯ ನಿಸರ್ಗ ವಿವೇಕವನ್ನಾಧರಿಸಿದ ಸಂಸ್ಕೃತಿ ಚಿಂತನೆಯ ಲೇಖನಗಳನ್ನು ನಿರಂತರವಾಗಿ ಪ್ರಕಟಿಸುತ್ತಿರುವ ಡಾಕ್ಟರ್ ನಟರಾಜ್ ಬೂದಾಳ್ ಅವರು ನಾಗಾರ್ಜುನನ ಮೂಲ ಮಾಧ್ಯಮ ಕಾರಿಕ, ನಾಗಾರ್ಜುನನ ಮಧ್ಯಮ ಮಾರ್ಗ, ಅಲ್ಲಮ ಪ್ರಭು ಮತ್ತು ನಾಗಾರ್ಜುನ ತೌಲನಿಕ ಅಧ್ಯಯನ, ಸರಹಪಾದ, ಶಂಕರಾನಂದ ಯೋಗಿ,
ಪ್ರತ್ಯೇಕ ಬುದ್ಧ ಅಲ್ಲಮ ಪ್ರಭು, ನಾಗಾರ್ಜುನನ ನುಡಿಕಥೆಗಳು, ಹಿಂದಣ ಹೆಜ್ಜೆಯ ನರಿತಲ್ಲದೆ ಮಾತಿನ ಮೊದಲು, ಬುದ್ಧ ವಾಚಿಕೆ, ದಾವ್ ದ ಜಿಂಗ್, ಬುದ್ಧ ವಚನ, ಪ್ರಜ್ಞಾ ಪಾರಾಮಿತ ಸೂತ್ರ, ಪ್ರತೀತ್ಯ ಸಮುತ್ಪಾದ ಮುಂತಾದ ದರ್ಶನ ಕೃತಿಗಳನ್ನು, ಕಲ್ಯಾಣದ ಬಾಗಿಲು ಎಂಬ ನಾಟಕವನ್ನು, ಸೂಜಿಗಲ್ಲು ಹುಡುಗಿ, ಕಪ್ಪು ಹುಡುಗನ ಬೆಳಗು ಎಂಬ ಕವನ ಸಂಕಲನಗಳನ್ನು, ಕನ್ನಡ ಮೀಮಾಂಸೆ ಎಂಬ ಮೀಮಾಂಸಾ ಕೃತಿಯನ್ನು ರಚಿಸಿದ್ದಾರೆ. ಕರ್ನಾಟಕ ಸಮಗ್ರ ತತ್ವ ಪದಗಳ ಪ್ರಕಟಣಾ ಯೋಜನೆಯ ಪ್ರಧಾನ ಸಂಪಾದಕರಾಗಿ ಕರ್ನಾಟಕ ಸರ್ಕಾರದಿಂದ ಒಟ್ಟು 51 ತತ್ವಪದ ಸಂಪುಟಗಳ ಪ್ರಕಟಣೆಗೆ ದುಡಿದಿದ್ದಾರೆ. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ರಾಷ್ಟ್ರಪತಿ GS ಶಿವರುದ್ರಪ್ಪ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಪೂತಿನ ಕಾವ್ಯ ಪ್ರಶಸ್ತಿ ಮುಂತಾದ ಗೌರವಗಳು ಸಂದಿವೆ. ಸರ್, ತಮಗೆ ವಿಶ್ವವಿದ್ಯಾಲಯದ ಪರವಾಗಿ, ಅಧ್ಯಯನ ಪೀಠದ ಪರವಾಗಿ, ಇಲ್ಲಿ ನೆರೆದ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸರ್. ಮಾನ್ಯ ಕುಲಪತಿಗಳು ಸರ್ ಅವರಿಗೆ ಒಂದು ಪುಸ್ತಕ ಮತ್ತೆ ಒಂದು ಹೂ ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕಾಗಿ ಕೋರ್ತಾರೆ. ನಮ್ಗೆ ಇನ್ನೊಂದು ತುಂಬಾ ಖುಷಿಯ ವಿಷಯ ಅಂದ್ರೆ ಸರ್ ಅವರ ಧರ್ಮಪತ್ನಿ ಶ್ರೀಮತಿ S ಲತಾರಾಣಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು MA ಇನ್ ಇಂಗ್ಲಿಷ್ ಲಿಟರೇಚರ್ ಮತ್ತೆ ಶಿ ಆಲ್ಸೋ ಸರ್ವ್ಡ್ ಆಸ್ ದಿ ಪ್ರಿನ್ಸಿಪಲ್ ಆಫ್ ಅನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಇವರು ಇನ್ನೊಂದು ಖುಷಿಯ ವಿಷಯ ಏನಂದ್ರೆ ಸರ್, ಪ್ರೊಫೆಸರ್ GS ಶಿವರುದ್ರಪ್ಪ ಇವರ ತಂಗಿಯ ಮಗಳಾಗಿದ್ದಾರೆ ಅವರು. ಮತ್ತೆ ಇಬ್ರು ಸರ್ ಮತ್ತೆ ಮೇಡಮ್ ಇದ್ದು ಲಿಟ್ರೇಚರ್ ಜೊತೆಗೆ ಅದರ ಜೊತೆಗೆ ಚಾರಣ, ಟ್ರೆಕ್ಕಿಂಗ್ ಇವರ ಸಮಾನ ಒಂದು ಆಸಕ್ತಿ. ಆ ಕಾರಣಕ್ಕೋಸ್ಕರ ಮೇಡಮ್ ವಿಶ್ವವಿದ್ಯಾಲಯದ ಪರವಾಗಿ, ಅಧ್ಯಯನ ಪೀಠದ ಪರವಾಗಿ, ಇಲ್ಲಿ ನೆರೆದಿರೋ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಮೇಡಮ್. ಡಾಕ್ಟರ್ ಅಶ್ವಿನಿ ಜಾಮಿನಿ ಅವರು ಕೋಆರ್ಡಿನೇಟರ್, ಡಾಕ್ಟರ್ BR ಅಂಬೇಡ್ಕರ್ ಸ್ಟಡಿ ಚೇರ್. ಇವರು ಮೇಡಮ್ ಅವರಿಗೆ ಪುಸ್ತಕ ಮತ್ತೆ ಒಂದು ಹೂ ಕೊಡುವ ಮೂಲಕ ಸ್ವಾಗತ ಕೋರಬೇಕಾಗಿ ಕೋರ್ತಾ ಇದ್ದೀನಿ. ಕುಲಸಚಿವರು ಶ್ರೀ ಸಂತೋಷ್ ಕಾಮಗೌಡ ಸರ್ ಸ್ವಲ್ಪ ಹೊತ್ತಲ್ಲಿ ಅವರು ನಮ್ಮನ್ನ ಸೇರಲಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಕೋರ್ತಾ ಉಳಿದ ಕುಲಸಚಿವರು, ಮೌಲ್ಯಮಾಪನ ಮತ್ತೆ ಹಣಕಾಸು ಅಧಿಕಾರಿಗಳು ಕಾರ್ಯ ಕೆಲಸದ ಒತ್ತಡ ನಿಮಿತ್ತ ಸದ್ಯಕ್ಕೆ ಅವರು ನಮ್ಮ ಜೊತೆ ಜಾಯ್ನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಸಹಕಾರವನ್ನು ನೆನೆಸ್ತಾ ಇಲ್ಲಿ ಇರುವಂತಹ ಎಲ್ಲ ಸಿಂಡಿಕೇಟ್ ಸದಸ್ಯರು, ಡೀನರುಗಳು, ಅದೇ ತರ ಪ್ರಾಧ್ಯಾಪಕ ಮಿತ್ರರು, ಮತ್ತೆ ಆಡಳಿತ ವಿಭಾಗದ ಸಿಬ್ಬಂದಿ, ಸಂಶೋಧನಾರ್ಥಿಗಳು, ವಿದ್ಯಾರ್ಥಿ ಮಿತ್ರರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ ಬಯಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಅತಿಥಿಗಳ ಪರಿಚಯ ಹಾಗೂ ಸ್ವಾಗತ ಭಾಷಣ ಮಾಡಿರುವ ಡಾಕ್ಟರ್ ಅಶೋಕ್ A. ಡಿಸೋಜಾ ಗುರುಗಳಿಗೆ ಧನ್ಯವಾದಗಳು. ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮ ಪಯಣ ಸಾಗಲಿ. ಈಗ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರು ದೀಪ ಬೆಳಗುವುದರ ಮೂಲಕ ಹಾಗೂ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ.
ಗಣ್ಯಮಾನ್ಯರಿಗೂ ಧನ್ಯವಾದಗಳು. ಮುಂದಿನದಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರು ಸೇರಿ ಮುಖ್ಯ ಅತಿಥಿಗಳು ಹಾಗೂ ಅವರ ಧರ್ಮಪತ್ನಿಯಾದ ಶ್ರೀಮತಿ ಲತಾರಾಣಿ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಬಹು ನಿರೀಕ್ಷಿತ ಘಟ್ಟ ನಾಡಿನ ಪ್ರಖ್ಯಾತ ಚಿಂತಕರು, ಬರಹಗಾರರು ಹಾಗೂ ವಿಮರ್ಶಕರಾದ ಡಾಕ್ಟರ್ ಎಸ್ ನಟರಾಜ ಬೂದಾಳು ಅವರಿಂದ ವಿಶೇಷ ಉಪನ್ಯಾಸ. ಸರ್, ದಯವಿಟ್ಟು ವೇದಿಕೆಗೆ ಆಗಮಿಸಿ ನಿಮ್ಮ ಅಮೂಲ್ಯವಾದ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ. ವೇದಿಕೆ ಮೇಲಿರುವ ಬಹಳ ವರ್ಷಗಳ ಆತ್ಮೀಯತೆಯನ್ನ ಕ್ಷಣಾರ್ಧದಲ್ಲಿ ನಮಗೆ ತೋರಿಸಿ ನಮ್ಮನ್ನ ಒಂದು ರೀತಿಯಲ್ಲಿ ಮರುಳು ಮಾಡಿದ ಹಾಗೆ ತಮ್ಮವರನ್ನಾಗಿಸಿಕೊಂಡಂತ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಸಿ ಎಂ ತ್ಯಾಗರಾಜ್ ಅವರೇ, ಸ್ನೇಹಿತರಾದ ಅಶೋಕ್ ಡಿಸೋಜ ಅವರೇ, ಮತ್ತೆ ಎದುರಿಗೆ ನನಗೆ ಕೆಲವು ಪರಿಚಿತರು ಇದ್ದಾರೆ, ಮತ್ತೆ ಎಲ್ಲ ಪ್ರಾಧ್ಯಾಪಕ ಬಂಧುಗಳಿದ್ದಾರೆ. ಪ್ರೊಫೆಸರ್ ತಡ್ಸದ್ ಮೇಡಮ್ ಇದ್ದಾರೆ. ನಾನು ತಡ್ಸದ್ ಮೇಡಮ್ ಅವರಿಬ್ರು ಸ್ಟೇಟ್ ಎಜುಕೇಶನ್ ಪಾಲಿಸಿ ಕಮಿಷನ್ ಮೆಂಬರ್ಸ್ ಆಗಿ ಕೂಡ 2-3 ವರ್ಷ ಕೆಲಸ ಮಾಡಿದ್ವಿ. ನನ್ನ ಅನೇಕ ಪರಿಚಿತ ಸ್ನೇಹಿತರಿದ್ದಾರೆ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳಿದ್ದಾರೆ. ಮೊದಲನೇದಾಗಿ ನಾನು ನಿಮ್ಮ ಜೊತೆಗೆ ಹೇಳಲಿಕ್ಕೆ ಇಷ್ಟಪಡೋ ಮಾತು ಇದು. ಅದೇನು ಅಂದರೆ, ಇಲ್ಲಿರುವ ಬಹುಪಾಲು ನಾವೆಲ್ಲರೂ, ಬ್ಯಾರಿಂಗ್ ಎ ಫ್ಯೂ ಎಕ್ಸೆಪ್ಷನ್ಸ್, ನಾವೆಲ್ಲರೂ ಅಕ್ಷರ ಸಿಕ್ಕಿದ ಬಹುಪಾಲು 2 ಅಥವಾ ತುಸ ಅದೃಷ್ಟವಂತರಿದ್ರೆ 3ನೇ ಪೀಳಿಗೆಯವರು. ಹಂಗೆ ಅಕ್ಷರ ಸಿಕ್ಕಿದ್ದಕ್ಕೆ ನಾವು ಇಲ್ಲಿ ನಾವೆಲ್ಲ ಹೀಗೆ ಈ ಆವರಣದಲ್ಲಿ ಕೂತಿದ್ದೇವೆ. ಅಕ್ಷರ ಸಿಕ್ಕ ಕಾರಣಕ್ಕೆ. ದುರದೃಷ್ಟವಶಾತ್ ನಾವೇನಾದ್ರೂ ಒಂದು 150 ವರ್ಷ ಹಿಂದೆ ಹುಟ್ಟಿದ್ದಿದ್ರೆ, 150-200 ವರ್ಷಗಳ ಹಿಂದೆ ಹುಟ್ಟಿದ್ದಿದ್ರೆ, ನಾವು ಇವತ್ತು ಅಥವಾ ಆ ಹೊತ್ತಿನಲ್ಲಿ ಎಲ್ಲಿ ಇರ್ತಿದ್ವಿ ಅಂತ ಒಮ್ಮೆ ಯೋಚನೆ ಮಾಡಿ. ಇಷ್ಟೊಂದು ಸುಂದರವಾಗಿ ಬಟ್ಟೆ ತೊಟ್ಟು ಬಹಳ ಒಳ್ಳೆಯ ಆವರಣದಲ್ಲಿ ನಾನು ಮಾತಾಡ್ತಿದ್ದೇನೆ, ನೀವು ಕೇಳಿಸ್ಕೊತಿದ್ದೀರಿ, ಸರ್ ಎಲ್ಲ ಇದ್ದಾರೆ. ಇದಕ್ಕೆ ಕಾರಣ ಆಗಿರೋದು ನಮಗೆ ಅಕ್ಷರ ಸಿಕ್ಕದ್ದು, ನಮ್ಮ ಹಿಂದಿನ ಪೀಳಿಗೆಗೆ ಪುಣ್ಯವಶಾತ್ ಅಕ್ಷರ ಸಿಕ್ಕದ್ದು. ಇಲ್ದಿದ್ರೆ ಯಾರ್ದೋ ಮನೆಯಲ್ಲಿ ಜೀತ, ಯಾವುದೋ ಬಯಲಿನಲ್ಲಿ ಒಂದಷ್ಟು ಅವನು ಮಾಡಬಾರ್ದು ಅಂತಲ್ಲ, ದನ ಕರುಗಳನ್ನು ಕುರಿಗಳನ್ನು ಸಾಕಬಾರ್ದು ಅಂತಲ್ಲ, ಸಾಕ್ತಾ ಇರೋರು ಇನ್ನೂ ಇದ್ದಾರೆ. ಅವರ ಜೊತೆಗೆ ನಾವು ಇರ್ತಿದ್ವಿ. ಹಾಗಾಗಿ ಆ ಅಕ್ಷರ ಸಿಕ್ಕದ್ದು ಪ್ರಜಾಸತ್ತೆಯಿಂದ. ಆ ಪ್ರಜಾಸತ್ತೆಯ ಕಾರಣಕ್ಕೆ ನಾವು ಈಗ ಇಲ್ಲಿ ಹೀಗೆ ನಾನು ಹೇಳ್ತಾ ಇದ್ದೇನೆ, ನೀವೆಲ್ಲರೂ ನನ್ನೊಡನೆ ಪಾಲ್ಗೊಂಡಿದ್ದೀರಿ. ಹಾಗಾಗಿ ಪ್ರಜಾಸತ್ತೆ ಅನ್ನೋದು ಆ ಮಹನೀಯರ ಹೆಸರುಗಳು, ಆ ನೆನಪು ಅನ್ನೋದು ಕೇವಲ ಭಾಷಣದ ಮಾತಲ್ಲ, ಅದು ಈ ಕ್ಷಣದ ವರ್ತಮಾನ. ನಾವು ಹೀಗೆ ಇಲ್ಲಿ ಇರಲಿಕ್ಕೆ ಸಾಧ್ಯವಾಗುವ ಹಾಗೆ ಮಾಡಿದ್ದು ಆ 3 ವಿದ್ಯಮಾನಗಳು, ಬರೀ ಹೆಸರುಗಳಲ್ಲ. ಹಾಗಾಗಿ ಈ ಮಾತುಕತೆ, ಈ ಹೊತ್ತಿನ ಈ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಧಮ್ಮ, ದಯೆ, ಸಮತೆ, ಈ ಮಾತುಕತೆ ಕೇವಲ ಮಾತುಕತೆ ಅಲ್ಲ, ನಮ್ಮ ಈ ಕ್ಷಣದ ವರ್ತಮಾನ. ಅದಕ್ಕೆ ಕಾರಣವಾದದ್ದನ್ನ ಕೊಟ್ಟಂತ ಮಹಾನ್ ತಾತ್ವಿಕರನ್ನ
ಕೇವಲ ಋಣಕ್ಕಷ್ಟೇ ಅಲ್ಲ, ನಮ್ಮ ಮುಂದಿನ ಬದುಕಿಗೆ ಕೂಡ ನಾವು ಅಗತ್ಯ ಅಂತ ನೆನಪಿಸಿಕೊಳ್ಳುವ ಮತ್ತು ಅದು ಸಾಧ್ಯ ಮಾಡಿಕೊಟ್ಟದ್ದನ್ನ ಈ ಕ್ಷಣ ನಾವು ಅನುಭವಿಸಬೇಕಾದ ಅಗತ್ಯ ಇದೆ. ಹಾಗಾಗಿ ಈ ಬದುಕನ್ನ ಕೊಟ್ಟ ಪ್ರಜಾಸತ್ತೆ ನನ್ನ ದೃಷ್ಟಿನಲ್ಲಿ ಜಗತ್ತಿನ ಯಾವ ಧರ್ಮವೂ ಪ್ರಜಾಸತ್ತೆಗಿಂತ ದೊಡ್ಡದಲ್ಲ. ಮನುಷ್ಯನ ಈವರೆಗಿನ ಅತ್ಯುತ್ತಮವಾದ ಆವಿಷ್ಕಾರ ಅಂದ್ರೆ ಅದು ಪ್ರಜಾಸತ್ತೆ. ಹಾಗಾಗಿ ಪ್ರಜಾಸತ್ತೆ ಅನ್ನುವುದು ಒಂದು ಜೀವನ ಸಂವಿಧಾನವಾಗಿ ನಮಗೆ ದೊರಕಿದೆ. ಪುಣ್ಯವಶಾತ್ ಹೊಸ ಪೀಳಿಗೆಯ ಜೆನ್ ಝಿ ಜನರೇಷನ್ ಅವರು ಇಲ್ಲಿದ್ದಾರೆ, ಬಹಳ ಜನ ಇದ್ದಾರೆ. ಈ ಜೆನ್ ಜನರೇಷನ್ ಪುಣ್ಯವಶಾತ್ ಸ್ವತಂತ್ರ ಭಾರತದಲ್ಲಿ ಹುಟ್ಟಿದೆ, ಸ್ವತಂತ್ರ ಭಾರತದಲ್ಲಿ ಬದುಕ್ತಾ ಇದೆ. ಅವರಿಗೆ ಜೀತದ ಬಾಳುವೆಯ ನೆನಪಿಲ್ಲ, ಅವರ ಸ್ಮೃತಿಕೋಶದಲ್ಲಿ ಜೀತದ ಬಾಳುವೆಯ ನೆನಪಿಲ್ಲ, ಬಹುಪಾಲು ನಮಗೂ ಇಲ್ಲ. ಆದ್ರೆ ಒಂದು ಪೀಳಿಗೆ ಹಿಂದೆ ಹುಟ್ಟಿದ್ದಂಥವರ, ನಮಗಿಂತ ಹಿಂದಿನ ಪೀಳಿಗೆಯವರ ನೆನಪನ್ನ ನೀವು ಸ್ವಲ್ಪ ಅವರ ಸ್ಮೃತಿಕೋಶವನ್ನ ಕೆದಕಿದರೆ ಸಿಗೋದೇನಪ್ಪ ಅಂದ್ರೆ ಜೀತ. ಬಹುಪಾಲು ಭಾರತೀಯ ಶೂದ್ರರೆಲ್ಲ ಒಂದಲ್ಲ ಒಂದು ಹಂತದಲ್ಲಿ ಹೊರಗೆ ನಿಲ್ಲಿಸಲ್ಪಟ್ಟವರು. ಇಡೀ ಭಾರತೀಯ ಮಹಿಳಾ ಸಂಕುಲ ಹೊರಗೆ ನಿಲ್ಲಿಸಲ್ಪಟ್ಟದ್ದು. ನಾವು ಸಮಾಜದ ಅತ್ಯಂತ ಕೆಳಸ್ತರವನ್ನ ಮಾತ್ರ ಹೊರಗೆ ನಿಲ್ಲಿಸಿದ್ದರ ಬಗ್ಗೆ ತುಂಬಾ ಮಾತನಾಡಿದ್ದೇವೆ. ನಿಜವಾಗಿಯೂ ಅದು ಮಾತನಾಡಬೇಕಾದ ಸಂಗತಿಯೇ. ಆದ್ರೆ ಈ ನೆಲದ 76% ಅಷ್ಟು ಜನ ಇರುವ ಶೂದ್ರ ಸಮೂಹ ಮತ್ತು ಮಹಿಳೆಯರು ಒಂದಲ್ಲ ಒಂದು ಆವರಣದಲ್ಲಿ, ಒಂದಲ್ಲ ಒಂದು ಆಚರಣೆಯಲ್ಲಿ ಹೊರಗೆ ನಿಲ್ಲಿಸಲ್ಪಟ್ಟವರು. ಕೆಲವರು ಊರಿನಿಂದ ಆಚೆಗೆ ಹೊರಗೆ ನಿಲ್ಲಿಸಲ್ಪಟ್ಟವರು. ಹೊರಗೆ ಅಷ್ಟೇ ಅಲ್ಲ, ಕೆಲವರು ಮನೆಯ ಆಚೆಗೆ ಹೊರಗೆ ನಿಲ್ಲಿಸಲ್ಪಟ್ಟವರು, ಕೆಲವರು ಮನೆಯ ಅಂಗಳದಿಂದ ಆಚೆ, ಕೆಲವರು ದೇವಸ್ಥಾನಗಳಿಂದ ಆಚೆ, ಕೆಲವರು ವೃತ್ತಿಗಳಿಂದ ಆಚೆ, ಕೆಲವರು ಅನ್ನಾಹಾರಗಳಿಂದ ಆಚೆ, ಈಗ ಅದೆಷ್ಟು ಧಾರ್ಮಿಕ ಆಚರಣೆಗಳಿಂದ ಆಚೆಗೆ. ಹೀಗೆ ಒಂದಲ್ಲ ಒಂದು ಹಂತದಲ್ಲಿ ಹೊರಗೆ ನಿಲ್ಲಿಸಲ್ಪಟ್ಟ ಇಡೀ ಶೂದ್ರ ಸಮೂಹ. ಬರೀ ಅದೊಂದು ಪದ ಹೇಳಿದ್ರೆ ಗೊತ್ತಾಗಲ್ಲ, ಅದನ್ನ ನೇರವಾಗಿ ಹೇಳಬೇಕು. ಲಿಂಗಾಯತರು, ಒಕ್ಲಿಗರು, ಬೇಡ್ರು, ಬೆಸ್ತರು, ಉಪ್ಪರು, ಗಾಣಿಗರು, ಕುರುಬರು, ಕೊರಮರು, ಕೊರಚರು, ದಲಿತರು, ಎಷ್ಟು ಒಂದು ದೊಡ್ಡ ಪಟ್ಟಿ. ಈ ಎಲ್ಲ ಶೂದ್ರ ಸಮೂಹಗಳು ಅತಿ ದೀರ್ಘಕಾಲದ ಒಂದು ಅಪಮಾನಿತ ಲೋಕದ ನಡುವೆ ಬಾಳಿ ಬದುಕಿದವರು. ಪುಣ್ಯವಶಾತ್ ಅವುಗಳಿಂದ ಬಿಡುಗಡೆ ಸಿಕ್ಕಿದ ಅಕ್ಷರದ ಕಾರಣಕ್ಕೆ ಮತ್ತು ಪ್ರಜಾಸತ್ತೆಯ ಕಾರಣಕ್ಕೆ ಸಿಕ್ಕಿದ ಬಿಡುಗಡೆಯ ಆ ಮುಕ್ತತೆಯನ್ನ, ಆ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ಹಾಗಾಗಿ ಈ ಕ್ಷಣದ ನಮ್ಮ ವರ್ತಮಾನವನ್ನು ನೆನಪಿಸ್ಕೊಳ್ಳಿಕ್ಕೆ ಇದು ಅತ್ಯಂತ ಅಗತ್ಯವಾದದ್ದು ಅಂತ ನನಗೆ ಅನ್ಸುತ್ತೆ. ನಾವು ಈ 3 ಹೆಸರನ್ನ ಒಂದು ಸೆಟ್ ಅನ್ನೋ ರೀತಿನಲ್ಲಿ ಹೇಳ್ತೇವೆ. ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಬಹಳ ಸುಲಭವಾಗಿ ಸಲೀಸಾಗಿ ಒಂದು ಸೆಟ್ ಅನ್ನೋ ರೀತಿನಲ್ಲಿ ಈ ಹೆಸರನ್ನ ಹೇಳ್ತಿದ್ದೀವಿ. ಹೇಳೋದು ಸರಿನೇ. ಏನ್ ಸಮಾನವಾದ ಅಂಶ ಈ 3ರಲ್ಲಿ ಇದೆ? ಈ 3 ಹೆಸರಲ್ಲಿ ಏನಿದೆ ಗಮನಿಸಿ. ಬುದ್ಧ ಸುಮಾರು 5000 ವರ್ಷ ಹಿಂದಿನವನು. ಬಸವಣ್ಣ 900-1000 ವರ್ಷದ ಹಿಂದಿನ ವಿದ್ಯಮಾನ. ಅಂಬೇಡ್ಕರ್ 100 ವರ್ಷಗಳ ಹಿಂದಿನ ವಿದ್ಯಮಾನ. ಈ 3ರನ್ನ ಹೀಗೆ ಒಂದೇ ಸಮೂಹದಲ್ಲಿ ಇಟ್ಟು, ನಾವು ಒಂದೇ ಸಾಲಲ್ಲಿ ಇಟ್ಟು ನಾವು ನೆನಪಿಸ್ಕೊಳ್ತಾ ಇದ್ದೇವೆ. ಯಾಕೆ? ಏನು ಸಮಾನತೆ? ಏನು ವಿಶೇಷ? ಗಮನಿಸಬೇಕು. ಧಮ್ಮ, ಸಮತೆ ಮತ್ತು ದಯೆ. ಮೊದಲನೆಯದಾಗಿ ಆ ಧಮ್ಮವನ್ನೇ ಕುರಿತು ಮಾತಾಡೋದಾದ್ರೆ, ಧಮ್ಮ ಅನ್ನೋ ಪದಕ್ಕೆ 2 ಅರ್ಥ ಇದ್ದಾವೆ. ಧರ್ಮ, ರಿಲಿಜಿಯನ್ ಅನ್ನೋ ಅಂತ ಒಂದು ಅರ್ಥ ಅದೆಲ್ಲರಿಗೂ ಗೊತ್ತಿರೋದೆ. ಇನ್ನೊಂದು ಧಮ್ಮ ಅಂದ್ರೆ ಗುಣಧರ್ಮ ಅಂತ. ಲೋಕದ ಗುಣಧರ್ಮ, ಲೋಕದ ಸಹಜ ಧರ್ಮ.
ಲೋಕದ ನಿಜ ಧರ್ಮ ಗುಣಧರ್ಮ ಹೇಗಿದೆಯೋ ಲೋಕವನ್ನ ಹಾಗೆ ನೋಡುವುದನ್ನ ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟ ವಿಜ್ಞಾನಿ ಬುದ್ಧ. ನಾವು ಬುದ್ಧನನ್ನ ಒಂದು ಧರ್ಮದ ಸಂಸ್ಥಾಪಕನನ್ನಾಗಿ, ಬೌದ್ಧ ಧರ್ಮದ ತಾತ್ವಿಕತೆಯನ್ನ ಮುಂದಿಟ್ಟ ತಾತ್ವಿಕನನ್ನಾಗಿ ನೋಡೋ ಅಭ್ಯಾಸ ಅಥವಾ ಆ ತರದ ಮಾತುಕತೆಯನ್ನ ನಾವು ಕೇಳಿದ್ದೇವೆ, ನಾವು ಆಡಿದ್ದೇವೆ. ಆದರೆ ಬುದ್ಧನನ್ನ ಈ ಲೋಕವನ್ನ ಅದು ಹೇಗೆ ಇದೆಯೋ ಹಾಗೆ ನೋಡುವುದನ್ನ ತೋರಿಸಿಕೊಟ್ಟ ಮೊಟ್ಟ ಮೊದಲ ವಿಜ್ಞಾನಿ ಅಂತ ಕೂಡ ನೋಡಬೇಕು. ಜಗತ್ತಿನಲ್ಲಿರಬಹುದಾದಂತ ಈ ಸೆಮೆಟಿಕ್ ಧರ್ಮಗಳು ಮತ್ತೆ ಭಾರತದಲ್ಲಿರಬಹುದಾದ ಇತರ ಶೂದ್ರ ಧರ್ಮಗಳು ಮತ್ಯಾವುದೇ ಅದು ಜಗತ್ತಿನ ಯಾವುದೇ ಧರ್ಮದ ಜೊತೆಗೆ ಬೌದ್ಧ ಧರ್ಮವನ್ನು ಇಟ್ಟಾಗ ಅದು ಏನು ವಿಶೇಷ? ಬೌದ್ಧ ಧರ್ಮಕ್ಕೂ ಇತರ ಧರ್ಮಗಳಿಗೂ ಇರುವ ವಿಶೇಷ ಯಾವ ಧರ್ಮದವರಾಗ್ಲಿ ಅವರವ್ರ ಧರ್ಮನ ಅವರು ಪಾಲಿಸುವ, ಅವರು ಅದನ್ನ ಆಚರಿಸುವ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ಅದು ಮುಕ್ತವಾದಂತ ಸ್ವಾತಂತ್ರ್ಯ, ಅದನ್ನು ಪ್ರಶ್ನಿಸೋದಲ್ಲ. ಆದ್ರೆ ಬೌದ್ಧ ಧರ್ಮದಲ್ಲಿ ಏನು ವಿಶೇಷ? ಬುದ್ಧನೇ ಯಾಕೆ ಅಂಬೇಡ್ಕರ್ ಅವರ ಪ್ರಜಾಸತ್ಯ ಈ ತಾತ್ವಿಕ ಆಕರವಾಗಿ ಒದಗಿ ಬಂದ? ಯಾಕೆ ಅಂಬೇಡ್ಕರ್ 34 ವರ್ಷಗಳ ಅಧ್ಯಯನದ ನಂತರ ನನಗೆ ಈ ಧರ್ಮ ಬೇಕು ಅಂತ ಬೌದ್ಧ ಧರ್ಮವನ್ನು ಯಾಕೆ ಆಯ್ಕೆ ಮಾಡಿಕೊಂಡದ್ದು? ಜಗತ್ತಿನ ಮಹಾಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಜಗತ್ತಿನಲ್ಲಿ ವೈಜ್ಞಾನಿಕವಾದ ಒಂದು ಧರ್ಮ ಇದೆ ಅನ್ನೋದಾದ್ರೆ ಅದು ಬೌದ್ಧ ಧರ್ಮ ಮಾತ್ರ ಅಂತ ಹೇಳಿದ್ದು ಯಾಕೆ? ಬುದ್ಧ ಒಬ್ಬ ವಿಜ್ಞಾನಿ ಅನ್ನೋ ಮಾತನ್ನ ಹೇಳಿದೆ. ಹೇಗೆ? ಲೋಕನ ಅದು ಇರುವ ಹಾಗೆ ನೋಡುವುದನ್ನ ಹೇಳಿಕೊಟ್ಟ ವಿಜ್ಞಾನಿ. ಲೋಕ ಹೆಂಗಿದೆ ಅಂತ ಸಂಶೋಧಿಸಿ ಕೊಡ್ಲಿಲ್ಲ, ಲೋಕ ಇರೋದನ್ನ ಇರೋ ಹಂಗ ನೋಡಿ ಅಂತ ಹೇಳಿಕೊಟ್ಟ ವಿಜ್ಞಾನಿ. ಇದಕ್ಕೇನು ವಿಶೇಷ? ಒಂದು ಉದಾಹರಣೆ ಕೊಡ್ಬೋದು ಅಂತ ಕಾಣಿಸುತ್ತೆ. ಒಂದು ನದಿನ ನಾವು ಹೆಂಗ ನೋಡ್ತೀವಿ? ಭಾರತದ ನದಿಗಳನ್ನ ನಾವು ಭಾರತೀಯರು ನದಿಯನ್ನ ಹೆಂಗ ನೋಡ್ತೀವಿ? ಪಕ್ಕದಲ್ಲಿರೋ ಒಂದು ಬೌದ್ಧ ರಾಷ್ಟ್ರ ಭೂತಾನ್ನವರು ನದಿ ಹೆಂಗ ನೋಡ್ತಾರೆ? ನದಿನ ನದಿ ತರ ನೋಡಿ ಅಂತ ಬುದ್ಧ ಹೇಳ್ದ. ಏನಾಗಂದ್ರೆ ನದಿನ ನದಿ ತರ ನೋಡಿ ಅಂದ್ರೆ, ನೋಡಿ ನಾವು ಭಾರತೀಯರು ನದಿನ ಹೆಂಗ್ ನೋಡ್ತೀವಿ? ನದಿನ ನದಿ ತರ ನೋಡಲ್ಲ. ಅದು ಮಹಾಪುಣ್ಯದ ನದಿ, ನಮ್ಮ ಪಾಪನೆಲ್ಲ ಕಳೆದು ಬಿಡುತ್ತೆ, ಅದ್ರಲ್ಲಿ ಮುಳುಗೆದ್ದು ಬಿಟ್ರೆ ಒಂದೇ ಸರಿ ಸೀದಾ ಸ್ವರ್ಗಕ್ಕೆ ಡೈರೆಕ್ಟ್ ಟಿಕೆಟ್ ಸಿಕ್ಕಿಬಿಡುತ್ತೆ. ಅಲ್ಲಿ ಒಂದು ಸಾರಿ ಮುಳುಗಿದ್ರೆ ಪರಮ ಪಾವನವಾಗ್ಬಿಡ್ತೀವಿ, ಏನು ಕೇಡು ಮಾಡಿದ್ರು ಸರಿನೇ. ನದಿನ ಹಂಗೆ ನದಿ ಎಲ್ಲದ ರೀತಿನಲ್ಲಿ ನೋಡಿದ್ರಿಂದ ಏನಾಯ್ತು? ಭಾರತದ ಸಮಸ್ತ ನದಿಗಳು ಇವತ್ತು ಕುಡಿಯೋಕಲ್ಲ, ಅಲ್ಲಿ ಮುಳುಗ್ಲಿಕ್ಕೂ ಸಾಧ್ಯವಾಗದಷ್ಟು ಕಲುಷಿತಗೊಂಡವು. ಆದ್ರೆ ಪಕ್ಕದಲ್ಲಿರೋ ಭೂತಾನ್ನಲ್ಲಿ ನೋಡಿ, ಅವರು ನದಿಗೆ ಕಾಲಿಡಲ್ಲ, ಸ್ನಾನ ಮಾಡೋದಿರ್ಲಿ, ನದಿಯ ಒಳಗೆ ಕಾಲಿಡಲ್ಲ. ಯಾಕೆ ಅಂತ ಕೇಳಿದ್ರೆ ಪಾಪ ಪುಣ್ಯದ ಮಾತಾಡಲ್ಲ, ನದಿ ಮಲಿನವಾಗುತ್ತೆ ಅದಕ್ಕೆ ಕಾಲಿಡಲ್ಲ. ಯಾವುದೇ ಭೂತಾನ್ ನಗರಕ್ಕೆ ಪ್ರವೇಶಿಸುವ, ಪಕ್ಕದಲ್ಲಿ ಪ್ರವೇಶಿಸುವ ನದಿ ಪ್ರವೇಶಿಸುವಾಗ ಹೇಗಿರುತ್ತೋ ಅಲ್ಲಿಂದ ನಿರ್ಗಮಿಸುವಾಗಲೂ ಅಷ್ಟೇ ಸ್ವಚ್ಛವಾಗಿರುತ್ತೆ. ನದಿನ ನದಿ ತರ ನೋಡಿದ್ರೆ ಆಗೋದು ಇದು. ನದಿನ ನಮ್ ತರ ನೋಡಿದ್ರೆ ಏನಾಗುತ್ತೆ ಅಂತ ಕಣ್ಣೆದ್ರಿಗಿದೆ. ಲೋಕನ ಅದು ಇರೋ ಹಂಗೆ ನೋಡಿದ್ರೆ ನಮ್ಮ ನಡವಳಿಕೆ ಅದಕ್ಕೆ ತಕ್ಕನಾಗಿ ನಿಸರ್ಗ ಸಹಜವಾಗಿ ಸೀಯಿಂಗ್ ಆಸ್ ಇಟ್ ಈಸ್. ಇದು ಬುದ್ಧ ತಿಳಿಸಿಕೊಟ್ಟ ಮೊಟ್ಟ ಮೊದಲ ವೈಜ್ಞಾನಿಕವಾದ ತಿಳುವಳಿಕೆ. ಲೋಕನ ಅದು ಹೇಗೆ ಇದೆ ಅಂತ ಅಷ್ಟೇ ಹೇಳಿಲ್ಲ, ಆ ಲೋಕ ಹೇಗೆ ಇದೆ ಅಂತ 3 ಲಕ್ಷಣಗಳ ಮೂಲಕ, ಅದನ್ನ 3 ತ್ರಿಲಕ್ಷಣಗಳು ಅಂತ ಕರೀತಾರೆ. ಬುದ್ಧ ಲೋಕವನ್ನ 3 ಲಕ್ಷಣಗಳ ಮೂಲಕ ವೈಜ್ಞಾನಿಕವಾಗಿ ವಿವರಿಸಿಕೊಟ್ಟ. ಬುದ್ಧನನ್ನ ಒಬ್ಬ ಧರ್ಮ ಸಂಸ್ಥಾಪಕನನ್ನಾಗಿ ನೋಡುವಂತ ಸ್ವಾತಂತ್ರ್ಯ ನಿಂದು, ಅದು ನಿಮ್ಮ ಧಾರ್ಮಿಕ ಲೋಕದ ಸಂಗತಿ. ಆದ್ರೆ ಬುದ್ಧನನ್ನ ಒಬ್ಬ ವಿಜ್ಞಾನಿಯನ್ನಾಗಿ, ಒಬ್ಬ ವೈದ್ಯನನ್ನಾಗಿ ನೋಡುವ ಅಗತ್ಯ ಈ ಹೊತ್ತಿಗೆ ಇದೆ. ಈ ಹೊತ್ತು ಇವ್ರು ನಮಗೆ ಯಾಕೆ ಬೇಕು ಅಂದ್ರೆ, ಈ ಮಹನೀಯರು ನಮಗೆ ಯಾಕೆ ಬೇಕು ಅಂದ್ರೆ, ಲೋಕದ ಈ ಹೊತ್ತಿನ ನಮ್ಮ ನಡವಳಿಕೆಗೆ ಪ್ರಸ್ತುತವಾದದ್ದು ಏನು, ಈ ಹೊತ್ತಿನ ಅಗತ್ಯವಾದದ್ದು ಏನು ಅಂತ ತಿಳಿಸಿಕೊಟ್ಟದ್ದಕ್ಕಾಗಿ ಅವರು ಬೇಕು.
ಮೊದಲನೆಯದಾಗಿ ಬುದ್ಧ ಲೋಕವನ್ನ ತ್ರಿಲಕ್ಷಣಗಳ ಮೂಲಕ ಒಬ್ಬ ವಿಜ್ಞಾನಿಯಾಗಿ ವಿವರಿಸಿಕೊಟ್ಟ. ಏನಾವು 3 ಲಕ್ಷಣಗಳು? ಸಬ್ಬೆ ಸಂಖಾರ ಅನಿಚ್ಛ. ಲೋಕ ಸಮಸ್ತವೂ ಕೂಡ ಅನೇಕ ಅಂಶಗಳ, ಅನೇಕ ಸಂದರ್ಭ ಅಥವಾ ಸನ್ನಿವೇಶ ಅಥವಾ ಅವಸ್ಥೆಗಳು, ಅನೇಕ ಅವಸ್ಥೆಗಳ ಒಂದು ಸಂಯೋಜಿತ ಅವಸ್ಥೆ ಮಾತ್ರವೇ ಹೊರತು ಪ್ರಪಂಚದಲ್ಲಿ ಸ್ವತಂತ್ರವಾದ ವಸ್ತು ಅನ್ನುವುದು ಇಲ್ಲ. ಇದೊಂದು ಬಹಳ ವೈಜ್ಞಾನಿಕವಾದ ವಿವರಣೆಗೆ ಮಾತ್ರ ದಕ್ಕುವ ಸಂಗತಿ. ಜಗತ್ತಿನಲ್ಲಿ ವಸ್ತುಗಳು ಅನ್ನುವುದು ಇಲ್ಲ. ನಾವು ಯಾವುದನ್ನ ವಸ್ತುಗಳು, ಅದು ಜೀವ ಆಜೀವ ಯಾವ್ದಾರು ಆಗಲಿ, ವಸ್ತು ಅಂತ ಕರೀತಿದ್ದೆವೋ ಅದು ವಸ್ತು ಅಲ್ಲ. ಅದು ಅನೇಕ ಅವಸ್ಥೆಗಳ, ಕಂಡೀಷನ್ಸ್, ಅವಸ್ಥೆಗಳ ಒಂದು ಸಂಯೋಜನೆ ಮಾತ್ರ. ಈ ಸಂಯೋಜನೆ ನಿರಂತರವಾಗಿ ಬದಲಾಗ್ತಾ ಇದೆ. ಬೇರೆ ಉದಾಹರಣೆ ಬೇಡ, ನಿಮ್ಮನ್ನೇ ತಗೊಳ್ಳಿ. ನಾವು ಯಾವುದನ್ನ ಒಂದು ಹೆಸರಿಟ್ಟು ವ್ಯಕ್ತಿ ಅಂತ ನಾವು ಕರೀತಿದ್ದೇವೋ, ಗುರುತಿಸ್ಕೊತಿದ್ದೇವೋ, ನಾವು ಒಂದು ಸ್ವತಂತ್ರ ಅಸ್ತಿತ್ವವುಳ್ಳಂತ ಜೀವ ಅಲ್ಲ. ಕೋಟಿ ಕೋಟಿ ಜೀವಗಣಗಳ ಒಂದು ಸಂಯೋಜಿತ ಅವಸ್ಥೆ. ಮತ್ತು ಈ ಸಂಯೋಜಿತ ಅವಸ್ಥೆ ಸಬ್ಬೆ ಸಂಖಾರ ಅನಿಚ್ಛ, ಅನಿತ್ಯ. ಆಲ್ ಫಾರ್ಮೇಶನ್ಸ್ ಆರ್ ಟೆಂಪೊರಲ್. ಪ್ರತಿ ಕ್ಷಣವೂ ನೀವು ಈ ಲೋಕದ ಸಮಸ್ತ ಸಂಯೋಜಿತ ಅವಸ್ಥೆಗಳು ಸದಾ ಬದಲಾಗ್ತಲೇ ಇರ್ತವೆ. ಈ ಸಭೆಗೆ ಬಂದಿರುವ ನೀವು ಮತ್ತು ಈ ಸಭೆಯಿಂದ ನಿರ್ಗಮಿಸುವ ನೀವು ಒಬ್ರೇ ಆಗಿರಲ್ಲ. ಬರ್ಬೇಕಾರೆ ಒಬ್ರು, ಹೋಗ್ಬೇಕಾರೆ ಅವರೇ ನಿರ್ಗಮಿಸಲ್ಲ. ಅಷ್ಟು ಸಮಯದಲ್ಲಿ ಆದ ಬದಲಾವಣೆಯ ಸಮೇತ ನಿರ್ಗಮಿಸ್ತೀರಾ. ಈ ಹೊತ್ತು ಮನೆಯಿಂದ ಬಂದಿರುವ ನೀವು ಮತ್ತು ಮನೆಗೆ ವಾಪಸ್ ಹೋಗುವ ನೀವು ಒಬ್ಬರೇ ಅಲ್ಲ, ಹಾಗೆ ಬೇರೆನೂ ಅಲ್ಲ. ಈ 12 ಗಂಟೆಗಳ ಕಾಲದ ವ್ಯತ್ಯಾಸದ ಜೊತೆಗೆ ಪ್ರತಿ ಕ್ಷಣವೂ ನಮ್ಮ ದೇಹ ಅಷ್ಟೇ ಅಲ್ಲ, ಲೋಕ ಸಮಸ್ತವೂ ಹಂಗೆ ಸದಾ ಬದಲಾಗ್ತಲೇ ಇರ್ತವೆ. ಸ್ಥಗಿತವಾದ ವಸ್ತು ಅನ್ನುವುದು ಜಗತ್ತಿನಲ್ಲಿ ಯಾವುದೂ ಇಲ್ಲ. 2ನೇ ಲಕ್ಷಣ ಇದೆ, ಸಬ್ಬೆ ಸಂಖಾರ ದುಃಖ ಅಂತ ಹೇಳಿತ್ತು. ಆಲ್ ಫಾರ್ಮೇಶನ್ ಸ್ವಲ್ಪ ಕಠಿಣವಾದ ಸಂಗತಿ ಆದರೂ ಕೂಡ ನಮ್ಮ ಈವರೆಗಿನ ಲೋಕ ಲಕ್ಷಣವನ್ನ ಅದು ಬದಲಾಯಿಸಿದ್ದಾದ್ರಿಂದ ಬೌದ್ಧ ಧರ್ಮ ಅತ್ಯಂತ ವೈಜ್ಞಾನಿಕವಾದದ್ದು ಅನ್ನುವ ಕಾರಣಕ್ಕಾದ್ರೂ ಇದನ್ನ ನಾವು ಎದುರಾಗಲೇಬೇಕು. ಯಾಕೆಂದ್ರೆ ಅಂಬೇಡ್ಕರ್ ಅವರ ಪ್ರಜಾಸತ್ತೆಯ ಅತ್ಯಂತ ಪ್ರಮುಖವಾದ ತಾತ್ವಿಕ ಆಕರ ಇದೇ ಆಗಿದೆ. ಇದನ್ನ ಪ್ರತೀತ್ಯ ಸಮುತ್ಪಾದ ಅಂತ ಬುದ್ಧ ಕರೆದ. ಲೋಕ ಸಮಸ್ತವು ಸದಾ ಬದಲಾಗ್ತಲೇ ಇರ್ತದೆ. ಮತ್ತು ಸಬ್ಬೆ ಧಮ್ಮ ಅನಾತ್ತ. ಎಲ್ಲದರ ಗುಣಧರ್ಮ ಏನು ಅಂದ್ರೆ ಆತ್ಮ ಎನ್ನುವುದು ಇಲ್ಲ. ಜಗತ್ತಿನಲ್ಲಿ ಸ್ವತಂತ್ರ ಅಸ್ತಿತ್ವವುಳ್ಳ ವಸ್ತು, ಸ್ವತಂತ್ರ ಅಸ್ತಿತ್ವವುಳ್ಳ ಆತ್ಮ, ಸ್ವತಂತ್ರವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಅತ್ಯಂತ ಸರಳ ಆದರೆ ಅಷ್ಟೇ ಖಚಿತ ಸತ್ಯವನ್ನು ನುಡಿದಂಥ ವಿಜ್ಞಾನಿ ಬುದ್ಧ. ಆತ್ಮ ಅನ್ನೋದೊಂದು ಇಲ್ಲ ಅಂತ ಅಂದ್ಬಿಟ್ರೆ ಬಹಳ ಜನಕ್ಕೆ ಗಾಬರಿನೇ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಅದನ್ನೇ ಇಟ್ಕೊಂಡು ಬುಲ್ಜನ ವ್ಯಾಪಾರ ಮಾಡ್ತಿದ್ದಾರೆ. ಬಹಳ ಈ ವ್ಯಾಪಾರಸ್ಥರಿಗೆ ಆತ್ಮ ಒಂದಿಲ್ಲ ಅಂದ್ಬಿಟ್ರೆ ಅಂತ ಬಹಳ ಇದ್ದಾವೆ. ಇಂಥದ್ದೊಂದು ಸ್ಪಷ್ಟವಾದ ವೈಜ್ಞಾನಿಕ ತಿಳುವಳಿಕೆಯನ್ನ ಕೊಟ್ಟಂತ ಬುದ್ಧನ ಈ ತಾತ್ವಿಕತೆ ಇದೆಯಲ್ಲ, ಇದು ಅತ್ಯಂತ ಸರಳ ಅಂತ ಅಂದ್ಕೋಬೇಡಿ. ನೀವು ಆಲ್ಬರ್ಟ್ ಐನ್ಸ್ಟೀನ್ ಅನ್ನು ಯಾವುದಾದ್ರೂ ಒಂದು ಸಿದ್ಧಾಂತವನ್ನು ಓದಲಿಕ್ಕೆ, ನೀಲ್ಸ್ ಬೋರ್ ಅವರ ಯಾವುದಾದ್ರೂ ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಸಿದ್ಧಾಂತವನ್ನು ಓದಲಿಕ್ಕೆ ಬೇಕಾಗುವ ಎಚ್ಚರ ಮತ್ತು ಪ್ರೊಫೌಂಡ್ ನಾಲೆಡ್ಜ್ ಬೇಕಾಗುತ್ತೆ. ಹಾಗಾಗಿ ಬೌದ್ಧ ತಾತ್ವಿಕತೆಯನ್ನ ತಿಳ್ಕೊಳ್ಳಿಕ್ಕೆ ಬೇಕಾಗುವ ಶ್ರದ್ಧೆ ಮತ್ತು ಅದಕ್ಕೆ ಬೇಕಾಗುವ ಕಮಿಟ್ಮೆಂಟ್ ಅನ್ನ ದಕ್ಕಿಸ್ಕೊಂಡ್ರೆ ಮಾತ್ರ ಬುದ್ಧ ನಮ್ಮವನಾಗ್ತಾನೆ. ಇಲ್ದಿದ್ರೆ ಕೇವಲ ಜಯಂತಿ, ಕೇವಲ ಕೋಟ್ ಮಾಡುವ ಹೆಸರಾಗಿ ಉಳುಕುತ್ತದೆ. ಬಹುಪಾಲು ಈ 3 ಹೆಸರುಗಳು ನಮ್ಮ ಬದುಕಿನಲ್ಲಿ ಜೋಡಣೆಗೊಂಡಿದ್ದಾವ. ಬುದ್ಧ, ಬಸವ, ಅಂಬೇಡ್ಕರ್ ನಮ್ಮ ಬದುಕಿನಲ್ಲಿ ಜೋಡಣೆಗೊಂಡಿದ್ದಾವ ಅಂತ ಕೇಳಿದ್ರೆ ಬಹಳ ಸ್ಪಷ್ಟವಾದ ಉತ್ತರ ಇಲ್ಲ. ಕೇವಲ ಹೆಸರುಗಳು ಮಾತ್ರ ನಮ್ಮ ಜೊತೆಲಿದ್ದಾವೆ.
ಬಸವಣ್ಣನ ಹೆಸರು ಮಾತ್ರ ನಮ್ಮ ಜೊತೆ ಇದೆ. ಬಸವಣ್ಣ ಮುಂದಿಟ್ಟ ತಾತ್ವಿಕತೆಯ ಯಾವುದನ್ನು ನಮ್ಮ ಜೀವನ ಸಂವಿಧಾನವಾಗಿ ನಾವು ಮಾಡ್ಕೊಂಡಿದ್ದೇವ. ಅಸ್ಪೃಶ್ಯತೆ ಒಂದು ಮಹಾಪಾಪ, ಹಂಗೆ ಜಗತ್ತಿನಲ್ಲಿ ಮುಟ್ಟಬಾರದವನು ಅಂತ ಯಾವ ಮನುಷ್ಯನೂ ಇರಲ್ಲ ಅಂತ ಬಸವಣ್ಣ ಹೇಳಿದ. ನಾವು ಹೌದು, ಜಗತ್ತಿನಲ್ಲಿ ಅಸ್ಪೃಶ್ಯತೆ ಮಹಾಕೇಡು, ಹಂಗಾಗಿ ಬಸವಣ್ಣ ಹೇಳಿದ್ದು ಸರಿ. ನಾವೇನ್ ಮಾಡ್ತೀವಿ, ಬಸವಣ್ಣನೂ ಇರಲಿ ಅಸ್ಪೃಶ್ಯತೆನೂ ಇರಲಿ, ಹೊರಗಿನ ದೇವಾಲಯದ ಅಗತ್ಯ ಇಲ್ಲ, ನೀನೇ ಒಂದು ದೇವಾಲಯ, ದೈವ ಅಂತ ಬೇಕಿದ್ರೆ ಅದು ನೀನೇ ಕಟ್ಗ ಅಂತ ಬಸವಣ್ಣ ಹೇಳ್ದ. ನಾವೇನ್ ಮಾಡಿದ್ವಿ, ಹಂಗಂತ ಹೇಳಿದ್ವಿ ಬಸವಣ್ಣನೂ ಇರಲಿ ದೇವಸ್ಥಾನವೂ ಇರಲಿ. ಮುಟ್ಟು ಮೈಲಿಗೆ ಅನ್ನುವುದು ಅಪ್ಪಟ ಸುಳ್ಳು. ಅದೊಂದು ನಿಸರ್ಗ ಸಹಜವಾದ, ನಿಸರ್ಗದಲ್ಲಿ ಹಾಗೆ ಮುಟ್ಟು ಮೈಲಿಗೆ ತಾರತಮ್ಯ ಇರಲ್ಲ ಅಂತ ಬಸವಣ್ಣ ಹೇಳ್ದ. ನಾವೇನ್ ಮಾಡಿದ್ವಿ, ಬಸವಣ್ಣ ಇರ್ಲಿ ಮುಟ್ಟು ಮೈಲಿಗೆನೂ ಇರ್ಲಿ, ನಾವೊಂಥರ ಜನ ಸುಳ್ಳು ಸತ್ಯ ಎರಡನ್ನೂ ಸೇರಿಸಿ ಒಟ್ಟಿಗೆ ನುಣ್ಣಗಗದು ಬಿಡೋದು. ಸುಳ್ಳನ್ನು ಸತ್ಯನ ಬಾಯಿಗೆ ಹಾಕೊಂಡು ಚೆನ್ನಾಗಿ ನುಣ್ಣಗಗದು ದವಡೆಗೆ ಒತ್ತಲಿಸ್ಕೊಂಡ್ಬಿಡೋದು. ಯಾವ ಕಾರಣಕ್ಕೂ ಬೇರ್ಪಡಿಸ್ಲಿಕ್ಕೆ ಸಾಧ್ಯವಾಗದ ಹಾಗೆ ನಮ್ಮ ಈ ಬದುಕಿನ ಈ ರೀತಿಯಾದ ಇಬ್ಬಂದಿ ಇದೆಯಲ್ಲ, ಆ ಇಬ್ಬಂದಿಯಿಂದ ಹೊರಗೆ ಬರ್ದಿದ್ರೆ ಕೇವಲ ಜಯಂತಿ, ಕೇವಲ ಹೆಸರುಗಳು, ಕೇವಲ ಭಾಷಣಗಳು, ಅಕಾಲ್ಪನಿಕತೆ ಬುದ್ಧ ಮುಂದಿಟ್ಟ ಅತ್ಯಂತ ಪ್ರಮುಖವಾದ ಮತ್ತೊಂದು ನಿಲುವು. ಅಕಾಲ್ಪನಿಕತೆ, ಅನ್ಕನ್ಕಾಕ್ಟಬಿಲಿಟಿ. ಅದೆಷ್ಟು ಸುಳ್ಳು ಪೊಳ್ಳು ಭ್ರಮೆನ ನಾವು ಬದುಕ್ತಾ ಇದ್ದೀವಿ. ಒಂದು ಸಾರಿ ಹಾಗೆ ಬೆಳಿಗ್ಗೆ ಕಣ್ಣು ಬಿಟ್ಟು ನೋಡಿ, ಇಡೀ ಭಾರತ ಬೆಳಗಾಯ್ತು ಅಂತಂದ್ರೆ ಅದೆಷ್ಟು ತರದ ನಾಟಕಗಳನ್ನ ಶುರು ಮಾಡುತ್ತೆ. ಬೆಳಿಗ್ಗೆ ಇದ್ರೆ ಇಡೀ ಭಾರತೀಯರು ಅದ್ಭುತವಾದ ನಾಟಕೀಯ ಎಲ್ಲ ನಟರೇ, ಏನೇನ್ ನಟನೆ ಮಾಡ್ತೀವಿ. ಅದ್ಭುತವಾದ ಭಕ್ತಿಯ ನಟನೆ, ಅದ್ಭುತವಾದ ಗಂಡನ ನಟನೆ, ಅದ್ಭುತವಾದ ಹೆಂಡತಿಯ ನಟನೆ, ಬಹಳ ಒಳ್ಳೆ ಮಕ್ಕಳನ್ನು ನಟನೆ, ಒಳ್ಳೆ ವಿದ್ಯಾರ್ಥಿಗಳನ್ನು ನಟನೆ. ನಮ್ಮೆದುರಿಗೆ ಕೂತಿರ್ತಾರೆ ಮೇಷ್ಟ್ರುಗಳು. ನಾವು ಏನ್ ಬಹಳ ಸೀರಿಯಸ್ ಆಗಿ ಓದ್ಕೊಂಬಂದ್ ಪಾಠ ಮಾಡ್ತಿರ್ತೀವಿ, ಎದುರುಗಡೆ ಕೂತ್ಕೊಂಡು ಏನ್ ಹಾಕಿದ್ದೆ ಕೇಳಿಸ್ಕೊತಿದೀವಿ ಅನ್ನೋ ತರ. ನಿಜವಾಗಿ ಕೇಳಿಸ್ಕೊತಿರ್ತಾರ, ಬಹಳ ಕಷ್ಟ. ನಟನೆ ಭಾರತೀಯರಿಗೆ ಬಹಳ ಇಷ್ಟವಾದದ್ದು. ನಟನೆ ಅಷ್ಟೇ ಅಲ್ಲ, ಸಂಕೇತಗಳು ಭಾರತೀಯರಿಗೆ ಬಲಿಷ್ಠ. ವಿಪರೀತ ಸಂಕೇತಗಳನ್ನು ನಾವು ಏನ್ ಸಂಭ್ರಮಿಸ್ತೀವಿ ಅಂದ್ರೆ ವಾಸ್ತವ ನಮಗ್ ಬೇಡ. ಇನ್ನೂ ಒಂದಿದೆ ಭಾರತೀಯರಿಗೆ, ಕಥೆಗಳು ಅಂದ್ರೆ ಬಲಿಷ್ಠ, ವಾಸ್ತವ ಅಲ್ಲ, ವರ್ತಮಾನ ಅಲ್ಲ. ಅದು ಎಷ್ಟು ಕತೆ ಹೇಳ್ತಾರೆ ಅಂದ್ರೆ ಎಲ್ಲರೂ ಕತೆ ಹೇಳರೆ. ಅದು ನಾವು ಕನ್ನಡ ಮೇಷ್ಟ್ರುಗಳಿದ್ದೀವಲ್ಲ, ಏನ್ ಪಾಠ ಮಾಡಿದ್ರು ಬರೀ ಕತೆ ತರನೇ ಹೇಳೋದು. ಏನ್ ನನ್ನ ಎದುರಿಗೆ ಭೀಷ್ಮನ ಎದುರಿಗೆ ದುರ್ಯೋಧನ ಹಿಂಗ್ ಮಾಡ್ದ ಅನ್ನೋದಕ್ಕೆ ನಾನೇ ಅಲ್ಲಿ ಇದ್ದೆ ಅನ್ನೋ ತರ ಪಾಠ ಮಾಡ್ಬಿಡ್ತೀವಿ. ಕೇಳಿ ಸಿಗೊಂಡವ್ರೆಲ್ಲರೂ ಕಡೆಗೆ ವರ್ತಮಾನನ ಕಳ್ಕೊಂಡ್ಬಿಡ್ತಾರೆ, ವಾಸ್ತವನ ಕಳ್ಕೊಂಡ್ಬಿಡ್ತಾರೆ. ಏನಾಗ್ತದೆ ಕತೆ ಹೇಳಿದ್ರೆ? ಕತೆ ನಂಗೆ ಚೆನ್ನಾಗಿ ಹೇಳಿದ್ರೆ ಎಷ್ಟು ಚಂದಾಗಿರುತ್ತಲ್ವ ಕೇಳಕ್ಕೆ. ಕತೆ ನಂಗೆ ಕೇಳಿದ್ರೆ ಏನ್ ತಪ್ಪು? ಏನ್ ತಪ್ಪು ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಇಡೀ ಭಾರತನ ಒಂದ್ 2-3 ಕತೆ ಆಳ್ತಾ ಇದ್ದಾವೆ. ಇಡೀ ಭಾರತ ಆಳಕ್ಕೆ ಸಂವಿಧಾನ ಅಲ್ಲ, ಒಂದ್ 2-3 ಕತೆಗಳು ಸಾಕು. ಭಾರತೀಯರಿಗೆ ಒಂದ್ 2-3 ಕತೆ ಹೇಳಿಬಿಟ್ರೆ ಸಾಕೆ ಸರ್, ಸಂವಿಧಾನವೇ ಬೇಡ. ಈ ಕತೆ ಹೇಳೋರು ಯಾರು ಅಂತ ಒಂದ್ಸರಿ ಪ್ರಶ್ನೆ ಮಾಡ್ಕೊಳ್ಳಿ. ಬುದ್ಧ ಕತೆ ಹೇಳಿದ್ನ? ಬುದ್ಧ ಕತೆ ಹೇಳಲಿಲ್ಲ. ಬುದ್ಧನ ಮೇಲೆ 1000 ಕತೆ ಕಟ್ಟಿರು. ಬಸವಣ್ಣ ಕತೆ ಹೇಳಿದ್ನ? ಬಸವಣ್ಣ ಒಂದು ಕತೆ ಹೇಳಿಲ್ಲ. ಅಷ್ಟೇ ಅಲ್ಲ, ಈ 16 ಸಂಪುಟಗಳ ವಚನದಲ್ಲಿ ಒಂದೇ ಒಂದು ಕಥೆಯ ಸೊಲ್ಲಿಲ್ಲ. ರಾಮಾಯಣ ಮಹಾಭಾರತಗಳ ಸೊಲ್ಲಿಲ್ಲ. ಬುದ್ಧ ಕತೆ ಹೇಳಲಿಲ್ಲ, ಬಸವಣ್ಣ ಕತೆ ಹೇಳಲಿಲ್ಲ. ಅಂಬೇಡ್ಕರ್ ಕತೆ ಹೇಳಿದ್ರ? ಅಂಬೇಡ್ಕರ್ ಕೂಡ ಕತೆ ಹೇಳಲಿಲ್ಲ. ವಿಜ್ಞಾನ ಕತೆ ಹೇಳುತ್ತಾ? ವಿಜ್ಞಾನನೂ ಕತೆ ಹೇಳಲ್ಲ. ಸಂವಿಧಾನ ಕತೆ ಹೇಳುತ್ತಾ? ಇಲ್ಲ. ಹಂಗಾರೆ ಕತೆ ಹೇಳೋರು ಯಾರು? ನಮಗೆ ಬೇಕಾಗಿರೋ ಕತೆ ಹೇಳೋರ ಅಥವಾ ಈ ಕತೆ ಹೇಳದೇ ಇರೋರು? ಕತೆ ಹೇಳದೇ ಇರೋ ವರ್ತಮಾನನ, ವಾಸ್ತವನ ಕಟ್ಟಿಕೊಡೋರ. ನಮ್ಮಿಂದ ನಮ್ಮ ವಾಸ್ತವವನ್ನ ಕಿತ್ತುಕೊಳ್ಳಿಕ್ಕೆ ಯಶಸ್ವಿಯಾಗಿ ಈ ಕತೆಗಳನ್ನ ಬಳಸ್ಕೋತಾರೆ. 1-2-3 ಕತೆಗಳು ಸಾಕು. ಅದೆಷ್ಟು ಸುಲಭವಾಗಿ ನಮ್ಮನ್ನ ದಿಕ್ಕು ತಪ್ಪಿಸ್ತವೆ ಕತೆಗಳು.
ನಾನು ಕತೆಗಳನ್ನೇ ಅಪರಾಧಿಗಳು ಅಂತ ಹೇಳ್ತಿಲ್ಲ, ಆದ್ರೆ ಕತೆನ ಕತೆ ತರ ಹೇಳ್ಬೇಕಾಗಿತ್ತು. ನಾವು ಹಂಗೆ ಹೇಳ್ತಿಲ್ಲ, ಅವೇ ವಾಸ್ತವ ಅನ್ನೋ ಹಾಗೆ ಹೇಳಿದ್ವಿ. ಬುದ್ಧ ಹೇಳ್ದ ಅಕಾಲ್ಪನಿಕತೆ, ಕಾಲ್ಪನಿಕ ಸಂಗತಿಗಳನ್ನ ಕಾಲ್ಪನಿಕ ಸಂಗತಿಗಳು ಅಂತ ನೋಡಿ. ಜಾತಿ ಒಂದು ಕಾಲ್ಪನಿಕ ಸಂಗತಿ, ಅದು ಎಷ್ಟೇ ಕಠಿಣವಾದ ಪರಿಣಾಮವನ್ನ ನಮ್ಮ ಭಾರತೀಯರಲ್ಲಿ ಉಂಟು ಮಾಡ್ತಾ ಇದ್ರು, ಜಾತಿ ಅನ್ನೋದು ಕಾಲ್ಪನಿಕವಾದ ಒಂದು ಸಂಗತಿ. ಜಾತಿ, ಅಸ್ಪೃಶ್ಯತೆ, ಲಿಂಗ ತಾರತಮ್ಯ, ಎಲ್ಲ ಜಗತ್ತಿನ ಎಲ್ಲ ತಾರತಮ್ಯಗಳು ಕೇವಲ ಭಾಷೆನಲ್ಲಿ ಕಟ್ಟಿಕೊಂಡ ಕಾಲ್ಪನಿಕ ಸಂಗತಿಗಳು. ನಮ್ಮನ್ನ ಯಾರಾದ್ರೂ ಕೇಳಿದ್ರೆ ಯಾವ ಜಾತಿ ಅಂತ ಕೇಳಿದ್ರೆ ಏನೋ ಒಂದು ಹೇಳ್ತೀವಲ್ಲ, ಬ್ಯಾಡ್ರು, ಬೆಸ್ರು, ಉಪ್ಪಾರು, ಕುರುಬ್ರು, ಗಾಡಿಬ್ರು, ಏನೋ ಒಂದು ಹೇಳ್ತೀವಲ್ಲ. ಹೆಂಗ್ ಹೇಳ್ತೀವಿ ನಾವ್ ಇದೇ ಜಾತಿ ಅಂತ? ನಿಮ್ಮನ್ನ ಕೇಳಿದ್ರೆ ಒಂದು ಹೇಳ್ತಿರಲ್ಲ ಜಾತಿ ಹೆಸರನ್ನ, ಹೆಂಗ್ ಹೇಳ್ತೀರಿ? ನಾನು ಇದೇ ಜಾತಿ ಅಂತ ಹೆಂಗ್ ಹೇಳ್ತೀನಿ? ಯಾರು ಹೇಳಿದ್ರು? ನಮ್ಮ ತಂದೆ ತಾಯಿಗಳು, ಅಪ್ಪ ಅವ್ವ ಹೇಳಿದ್ರು ಅಂತ ನಾನು ಈ ಜಾತಿ ಅಂತ. ನಮ್ಮ ಅಪ್ಪ ಅಮ್ಮಗಳು ಹೇಳವ್ರೆ, ಸುತ್ತ ಇರೋರು ಹೇಳವ್ರೆ. ಅವ್ರಿಗೆ ಯಾರು ಹೇಳವ್ರೆ? ಅವ್ರಿಗೆ ಅವ್ರ ಅಪ್ಪ ಅಮ್ಮಗಳು ಹೇಳವ್ರೆ. ಅವ್ರಿಗೆ ಬರೀ ಭಾಷೆನಲ್ಲಿ ಕಟ್ಕೊಂಡಿರೋ ಒಂದು ಪೊಳ್ಳನ್ನ ಅದೆಷ್ಟು ಕಠಿಣ ವಾಸ್ತವನ್ನಾಗಿ ಮಾಡ್ಕೊಂಡಿದೀವಿ ನೋಡಿ ಇಡೀ ಭಾರತೀಯರು. ಏನಿದೆ ಅದಕ್ಕೆ, ಆ ಸಮರ್ಥನೆಗೆ? ನಾನು ಇದೇ ಜಾತಿ ಅಂತ ಹೇಳಲಿಕ್ಕೆ ನನ್ನ ದೇಹದಲ್ಲಿ ಏನಾದ್ರೂ ಆ ಥರದೊಂದು ಒಂದೇ ಒಂದು ಮಾರ್ಕ್ ಇದೆಯಾ? ಜಗತ್ನಲ್ಲಿ ಮುಟ್ಟಬಾರ್ದವನು ಅಂತ ಯಾರಾದ್ರೂ ಮನುಷ್ಯ ಇರಕ್ ಸಾಧ್ಯನಾ? 22 ಕೋಟಿ ಜನನ ಹಂಗೆ ನಡೆಸ್ಕೊಂಡಿದೀವಲ್ಲ. ಒಬ್ಬ ಅನ್ನ ತಿನ್ನೋ ಮನುಷ್ಯನಿಗೆ ಗೊತ್ತಾಗ್ಬೇಕಾದ ಸಂಗತಿ ಅಲ್ವಾ ಇದು? ನಿಜ, ಈ ಜಾತಿ ಅಥವಾ ಅಸ್ಪೃಶ್ಯತೆ ಅಥವಾ ತಾರತಮ್ಯ ಅನ್ನೋದು ಸಾವಿರಾರು ವರ್ಷದಿಂದ ಬಂದದೆ. ಹೌದು, ಸಾವಿರಾರು ವರ್ಷದಿಂದ ಬಂದದೆ. ಸಾವಿರಾರು ಕೋಟಿ ಜನ ನಂಬ್ಕೊಂಡವ್ರೆ. ಹೌದು, ಸಾವಿರಾರು ಕೋಟಿ ಜನ ನಂಬ್ಕೊಂಡವ್ರೆ. ಸಾವಿರಾರು ವರ್ಷಗಳಿಂದ ಬಂದದೆ, ಸಾವಿರಾರು ಕೋಟಿ ಜನ ನಂಬ್ಕೊಂಡವ್ರೆ ಅಂದ ಮಾತ್ರಕ್ಕೆ ಒಂದು ಸುಳ್ಳು ನಿಜ ಆಗತ್ತಾ? ಸಾಧ್ಯ ಇಲ್ಲ. ಅದು ಸುಳ್ಳೆ. ನೀನು ಅದೆಷ್ಟು ಜನ ಆತ್ಮದ ಬಗ್ಗೆ ಹೇಳಿದ್ರು, ವಿಜ್ಞಾನದ ಎದುರಿಗೆ ಆತ್ಮ ಆದದೊಂದು ಇದೆಯಾ ಅಂತ ಅದೆಷ್ಟು ಕೋಟಿ ಜನ ಕೇಳಿದ್ರು ವಿಜ್ಞಾನ ಒಂದೇ ಉತ್ತರ ಹೇಳುತ್ತೆ, ಅಂಥದ್ನೇನು ನಾನು ನೋಡಿಲ್ ಕಣಪ್ಪ ಅಂತ. ಒಬ್ಬ ತತ್ವಪದಕಾರ ಒಂದು ಮಾತು ಹೇಳ್ತಾನೆ, ಭಾರತೀಯರ ಬದುಕಿನಲ್ಲಿ ಈ ಬಹಳ ದೊಡ್ಡ ಕೇಡು ಉಂಟು ಮಾಡ್ತಿರೋ ಈ ಜಾತಿನ ಒಂದೇ ಸರಿ ಇಲ್ಲ ಆಗಿಸ್ಲಿಕ್ಕೆ ಒಂದು ಉಪಾಯ ಇದೆ. ಏನದು? ಅವನು ಹೇಳ್ತಾನೆ, ನನಗೇನಾರು ಅಂಥದ್ದೊಂದು ಶಕ್ತಿ ಇದ್ರೆ ಈ ಜಾತಿ ಹೋಗುತ್ತೆ ಅನ್ನೋದಾದ್ರೆ ಒಂದು ಶಾಪ ಕೊಟ್ಬಿಡ್ತಿದ್ದೆ. ಏನಂತ ಅಂದ್ರೆ, ಈ ಮನುಷ್ಯರು ಕಲ್ತಿರೋ ಭಾಷೆ ಎಲ್ಲ ಒಂದೇ ಸರಿ ಮರ್ತು ಹೋಗ್ಬಿಡ್ಲಿ ಅಂತ. ಮನುಷ್ಯರು ಭಾಷೆಗೆ ಮರ್ತು ಹೋಗ್ಬಿಟ್ರೆ ಜಾತಿ ಇರಲ್ಲ ಅಂತ. ಹೌದಲ್ವಾ? ಈಗ ಭಾಷೆ ಇರೋದ್ರಿಂದ ತಾನೇ ನಾವು ಜಾತಿ ಹೆಸರು ಇಟ್ಕೊಳ್ತಿರೋದು, ಜಾತಿ ಕಟ್ಕಂತಿರೋದು. ಈಗ ನಾಯಿ, ನರಿ, ಕುರಿ, ಮರಿ ಅವಕ್ಕೂ ಜಾತಿ ಇರಲ್ಲ. ಅವಕ್ಕೂ ಏನಾರ ಮಾತಾಡಕ್ ಬಂದಿದ್ರೆ ಅವು ಹೇಳವು, ನಾನು ಜರ್ಮನ್ ಶೆಫರ್ಡ್ ಜಾತಿ, ನಾನು ಆಲ್ಸೇಷಿಯನ್ ಜಾತಿ. ಭಾಷೆ ಬಂದಿದ್ರೆ ಅವು ಹಂಗೆ ಹೇಳ್ಬಿಡ್ತಿದ್ವೇನೋ ಅಂತ ಕಾಣಿಸುತ್ತೆ. ಭಾಷೆ ಇಲ್ಲದಕ್ಕೆ ಅಲ್ಲಿ ಜಾತಿ ಇಲ್ಲ. ನಾವು ಅಂದ್ರೆ ಒಂದು ಭಾಷೆಯ ಇತರ ಸಾಧ್ಯತೆಗಳ ಬಗ್ಗೆ ಅದು ಬೇರೆ ಮಾತು. ಆದ್ರೆ ನೋಡಿ, ಭಾಷೆನಲ್ಲಿ ಕಲ್ಪಿಕೊಂಡ ಈ ಕಾಲ್ಪನಿಕ ಪೊಳ್ಳುಗಳು ಅವು ಯಾವ್ಯಾವು? ಜಾತಿವಾದ, ಅಸ್ಪೃಶ್ಯತಾವಾದ, ಲಿಂಗ ತಾರತಮ್ಯವಾದ, ಅದೆಷ್ಟು ತರದ ತಾರತಮ್ಯಗಳಿದ್ದಾವಲ್ಲ, ಇವೆಲ್ಲ ಕಾಲ್ಪನಿಕ ಸಂಗತಿಗಳು. ಈ ಪೊಳ್ಳನ್ನ ಪೊಳ್ಳು ಅಂತ ನೋಡಿ ಅಂತ ಬುದ್ಧ ಮೊದಲಿಗೆ ಹೇಳಿದ. ಬಹಳ ಅದ್ಭುತವಾದ ತಾತ್ವಿಕ ಸಂಗತಿ ಅದು. ಬೌದ್ಧ ತಾತ್ವಿಕತೆಯಲ್ಲಿ ಇವು ಬಹಳ ಮುಖ್ಯವಾದಂಥವು. ಹೌದು, 4 ಶ್ರೇಷ್ಠ ಸತ್ಯಗಳು ಮುಖ್ಯವೇ, ಅಷ್ಟಾಂಗ ಮಾರ್ಗದ ನಡೆಗಳು ಮುಖ್ಯವೇ. ಆದ್ರೆ ಈ ಹೊತ್ತಿಗೆ ಬೇಕಾಗಿರುವ ನಮ್ಮ ಬೌದ್ಧ ತಾತ್ವಿಕತೆಯ ಅತ್ಯಂತ ಪ್ರಮುಖವಾದ ನಿಲುವುಗಳಿವು. ಮಕ್ಕಳಿದ್ದೀರಿ ನೀವು, ನಿಮಗೆ ಜಾತಿಯನ್ನ ವರ್ಗಾಯಿಸಿ ಕೊಡುವ ಕೇಡನ್ನ ಮಾಡೋರು ಯಾರು? ಜಾತಿಯನ್ನ ನಿಮ್ಮ ತಲೆಯಲ್ಲಿ ತುಂಬುವವರು ನಾವು, ಹಿರಿಕರು. ಹುಟ್ಟದ ಎಲ್ಲಾ ಮಕ್ಕಳು ಬುದ್ಧರೇ, ಎಲ್ಲರೂ ವಿಶ್ವಮಾನವರೇ. ಅವರನ್ನ ಕುಬ್ಜರನ್ನಾಗಿಸೋರು, ಅವರನ್ನ ಹೀಗೆ ಜಾತಿಯ ಕೂಪಕ್ಕೆ ತಳ್ಳೋರು, ಅವರನ್ನ ಹೀಗೆ ದೀರ್ಘಕಾಲೀನವಾದ ಪಾರಂಪರಿಕ ತಾರತಮ್ಯದ ಕೇಡುಗಳಿಗೆ ಈಡು ಮಾಡೋರು ನಾವು, ಹಿರಿಕರು.
ನಾವು ನಿಮಗೆ ಇದನ್ನು ವರ್ಗಾಯಿಸದೆ ಹೋದರೆ ನೀವು ಸ್ವಚ್ಛವಾಗಿರ್ತೀರಿ. ನೀವು ಅದನ್ನ ಹಂಗಾದ್ರೆ ನಿಮಗೊಂದು ಜವಾಬ್ದಾರಿ ಇದೆ. ಇನ್ಮೇಲೆ ಹಿರೀಕರನ್ನ, ಪರಂಪರೆಯನ್ನ, ದೀರ್ಘಕಾಲೀನದ ಈ ಚರಿತ್ರೆಯನ್ನ ಅತ್ಯಂತ ಹುಷಾರಾಗಿ ಅದನ್ನ ಒಂದು 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 ಅಪರಾಧಿ ಬಾಕ್ಸಿಗೆ ಹಾಕಿ ನೋಡಿ. ಏನನ್ನು ಪ್ರಶ್ನಿಸದೆ ಒಪ್ಕೋಬೇಡಿ. ಯಾವುದನ್ನು ಪ್ರಶ್ನಿಸದೆ, ಯಾರನ್ನು ಪ್ರಶ್ನಿಸದೆ ಒಪ್ಕೋಬೇಡಿ. ಬುದ್ಧ ಹೇಳಿದ ಅತ್ಯಂತ ಮುಖ್ಯವಾದ ಮತ್ತೊಂದು ನಿಲುವು ಇದು. ಇದನ್ನ ಪ್ರಮಾಣ ನಿರಾಕರಣೆ ಅಂತ ಕರೀತಾರೆ. ಪ್ರಮಾಣ ಅಥವಾ ಶಬ್ದ ನಿರಾಕರಣೆ ಅಂತ. ಶಬ್ದ ಅಥವಾ ಪ್ರಮಾಣ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಅದೇನು ಅಂದ್ರೆ ವೇದೋಪನಿಷತ್ತುಗಳು ಮತ್ತು ಯಾವ ಕೃತಿ, ಯಾವ ಪುಸ್ತಕ, ಯಾವ ಮಾತು ಪ್ರಶ್ನಿಸದೆ ತನ್ನನ್ನ ಒಪ್ಪುಗೋ ಅಂತ ಒತ್ತಾಯಿಸುತ್ತೋ ಅಂಥದ್ದನ್ನ ಶಬ್ದ ಪ್ರಮಾಣ ಅಂತ ಕರೀತಾರೆ. ಜಗತ್ತಿನಲ್ಲಿ ಒಂದು 3-4 ಪುಸ್ತಕಗಳು ಇಡೀ ಜಗತ್ತಿನ ಸಾವಿರಾರು ಕೋಟಿ ಜನನ ನಿಯಂತ್ರಿಸ್ತವೆ. ಒಂದು 2-3 ಪುಸ್ತಕಗಳು ಬರೀ ಭಾರತೀಯರ ಬದುಕನ್ನಲ್ಲ, ಜಗತ್ತಿನ ಬಹುಪಾಲು ಮನುಷ್ಯರ ಬದುಕನ್ನೇ 3-4 ಪುಸ್ತಕಗಳು ನಿಯಂತ್ರಿಸ್ತವೆ. ಬುದ್ಧ ಹೇಳ್ದ, ಅದೊಂದು ಬಹಳ ಪ್ರಮುಖವಾದ ನಿಲುವು. ಅವನ ಮಾತಲ್ಲೇ ಅಥವಾ ಆ ಮಾತನ್ನು ದಾಖಲಿಸಿಕೊಂಡದ್ರಲ್ಲೇ ಹೇಳೋದಾದ್ರೆ ಅದನ್ನ ಕಲಾಮ ಸೂತ್ತ ಅಂತ ಒಂದು ಸೂತ್ರದಲ್ಲಿ ಬುದ್ಧ ಈ ಮಾತನ್ನು ಹೇಳ್ತಾನೆ. ಅವ್ರು ಕಲಾಮರು ಅನ್ನುವ ಒಂದು ಸಮೂಹ ಬಂದು ಬುದ್ಧನನ್ನ ಹಿಂಗ್ ಕೇಳ್ತದೆ, ನೋಡಿ ಆ ಪುಸ್ತಕದಲ್ಲಿ ಹಿಂಗದೆ, ಈ ಪುಸ್ತಕ ನೋಡಿ ವೇದೋಪನಿಷತ್ತುಗಳಲ್ಲಿ ಹಿಂಗದೆ, ಇದ್ರಲ್ಲಿ ಹಿಂಗದೆ, ನಾವ್ ಯಾರನ್ನ ನಂಬಬೇಕು, ಯಾವ ಪುಸ್ತಕ ನಂಬಬೇಕು, ಅವ್ರು ಹಂಗಂತಾರಲ್ಲ, ನೀವ್ ಹಿಂಗಂತಿರಲ್ಲ, ನಾವೇನ್ ಮಾಡ್ಬೇಕು ಅಂತ ಕೇಳಿದ್ದಕ್ಕೆ ಬುದ್ಧ ಸಮಾಧಾನವಾಗಿ, ನಿಧಾನವಾಗಿ, ಸರಿಯಾಗಿ ನಿಮ್ಮ ಪ್ರಜ್ಞೆಯನ್ನ ಎಚ್ಚರವಿಟ್ಟುಕೊಂಡು ಕೇಳಿಸ್ಕೊಳ್ಳಿ. ಯಾವುದೇ ಮಾತು ಅದು ದೀರ್ಘಕಾಲದ ಮೌಖಿಕ ಪರಂಪರೆಯಿಂದ ಬಂದಿದೆ ಅನ್ನುವ ಕಾರಣಕ್ಕೆ ಅದನ್ನ ಅಂತಿಮ ಸತ್ಯ ಎಂದು ಒಪ್ಪಿಕೊಳ್ಳಬೇಡಿ ಅಥವಾ ತಿರಸ್ಕರಿಸಬೇಡಿ. ಯಾವುದೇ ಸಂಗತಿ ಪರಂಪರೆಯ ಆಚರಣೆಯಲ್ಲಿ ಇದೆ ಎಂದ ಮಾತ್ರಕ್ಕೆ ಅದನ್ನ ಅಂತಿಮ ಸತ್ಯ ಎಂದು ಒಪ್ಪಿಕೊಳ್ಳಬೇಡಿ. ಯಾರೇ ಒಬ್ಬ ವ್ಯಕ್ತಿ ಹೇಳಿದ ಮಾತು, ಆ ವ್ಯಕ್ತಿ ದೈವಾಂಶ ಸಂಭೂತ ಅಥವಾ ಪ್ರವಾದಿ ಅಥವಾ ಜ್ಞಾನಿ ಅಥವಾ ಅವನು ಗುರು ಇತ್ಯಾದಿ ಕಾರಣಕ್ಕೆ ಯಾರೇ ಮನುಷ್ಯ ಹೇಳಿದ ಮಾತನ್ನು, ನಮ್ಮನ್ನು ಸೇರಿಸ್ಕೊಂಡು, ಮೇಷ್ಟ್ರುಗಳನ್ನು ಸೇರಿಸ್ಕೊಂಡು, ತಂದೆ, ತಾಯಿ, ಗುರು, ಸ್ನೇಹಿತ, ಮೇಷ್ಟ್ರು ಯಾರೇ ಆಗ್ಲಿ ಹೇಳಿದ ಮಾತನ್ನೇ ಕೊನೆ ಸತ್ಯ ಎಂದು ನಂಬಬೇಡಿ ಅಥವಾ ತಿರಸ್ಕರಿಸಬೇಡಿ. ಹೇಳುತ್ತಿರುವವರು ಇಂಥವರ ಗುರುಗಳಲ್ಲ ಅನ್ನೋ ಕಾರಣಕ್ಕೆ ಅದೇ ಕೊನೆ ಸತ್ಯ ಎಂದು ನಂಬಬೇಡಿ ಅಥವಾ ತಿರಸ್ಕರಿಸಬೇಡಿ. ಅದರ ಬದಲಿಗೆ ಯಾವ ಸಂಗತಿ, ಯಾವ ಮಾತು ವರ್ತಮಾನದ ಸಂದರ್ಭದಲ್ಲಿ ಪ್ರಸ್ತುತವೋ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುತ್ತೆ ಅಂತ ನಿಮ್ಮ ಅಂತಃಪ್ರಜ್ಞೆಗೆ ಹೊಳೆಯುತ್ತೋ ಅಂಥ ಮಾತನ್ನ ಮಾತ್ರ ನಂಬಿ ಮತ್ತು ಹಾಗೆ ಬದುಕಿ. ಈ ಪ್ರಮಾಣ ನಿರಾಕರಣೆ ಇದೆಯಲ್ಲ, ಈ ಪ್ರಮಾಣ ನಿರಾಕರಣೆಯನ್ನ ನಮ್ಮ ವಚನಕಾರರು ಹೆಂಗೆ ಎತ್ಕೊಂಡ್ರು ಅಂತ ಗಮನಿಸಿ. ಇದು ಬಹಳ ಪ್ರಮುಖವಾದ ನಿಲುವು ಬೌದ್ಧ ತಾತ್ವಿಕತೆಯದ್ದು. ಇಡೀ ವಚನಕಾರರು ಬುದ್ಧನಿಂದ ಹೀಗೆ ಅನೇಕ ಅಥವಾ ಆ ಸಂದರ್ಭದಲ್ಲಿ ಇದ್ದಂತ ಭಾರತೀಯ ಶ್ರಮಣಧಾರೆಗಳಿಂದ ಆಯ್ಕೆ ಮಾಡಿಕೊಂಡಂತ ಕೆಲವು ನಿಲುವುಗಳನ್ನ ವಚನಕಾರರು ತುಂಬಾ ಸ್ಪಷ್ಟವಾಗಿ ಎತ್ಕೊಂಡ್ರು. 12ನೇ ಶತಮಾನದ ಬಸವಣ್ಣನವರನ್ನ ನಾನಾ ರೀತಿನಲ್ಲಿ, ಬಸವಾದಿ ಶರಣರನ್ನ ನಾನಾ ರೀತಿನಲ್ಲಿ ಓದೋದಿದೆಯಲ್ಲ, ಅವ್ರು ಹೆಂಗಿದ್ರು ಅನ್ನೋದಕ್ಕಿಂತ ನಾವ್ ಹೆಂಗ್ ಓದ್ತೀವಿ ಅನ್ನೋದು ಬಹಳ ಮುಖ್ಯವಾದದ್ದು. ನಾವ್ ಹೆಂಗ್ ಕೇಳಿಸ್ಕೊತೀವಿ, ನಾವ್ ಹೆಂಗ್ ಓದ್ತೀವಿ, ನಾವು ಹೇಗೆ ಅವರನ್ನ ಸ್ವೀಕರಿಸ್ತೀವಿ ಅನ್ನೋದು ಬಹಳ ಮುಖ್ಯವಾದದ್ದು. ಬಸವಾದಿ ಶರಣರು ಬಹುಪಾಲು ಅದನ್ನು ಓದುವ ಅನೇಕ ಮಾದರಿಗಳಲ್ಲಿ ನನಗನ್ಸುತ್ತೆ 12ನೇ ಶತಮಾನದ ಬಸವಣ್ಣನವರ ನಾಯಕತ್ವದಲ್ಲಿ ನಡೆದ ಚಳುವಳಿನ ಬೇರೆಯವರು ಹೆಂಗ್ ಓದಿದ್ರು ಅವ್ರವ್ರ ಸ್ವಾತಂತ್ರ್ಯ ಓದ್ಲಿ. ಆದ್ರೆ ಅದು ನನ್ನ ಮಟ್ಟಿಗೆ ಕರ್ನಾಟಕದ ಮೊಟ್ಟ ಮೊದಲ ಶೂದ್ರ ಚಳುವಳಿ. ಬಸವಣ್ಣನವರ ಜೊತೆಗಿದ್ದವರೆಲ್ಲ ಸಮಸ್ತರು ಶೂದ್ರರು. ಯಾರ್ಯಾರು ಸ್ವಲ್ಪ ಗಮನಿಸಿ ನೋಡಿ, ಆ ವಚನಕಾರರಲ್ಲಿ ಯಾರ್ಯಾರಿದ್ರು, ಬಸವಣ್ಣನವರ ಜೊತೆನಲ್ಲಿ ಇದ್ದವರು ಯಾರ್ಯಾರು? ಒಕ್ಕಲಿಗರು, ಬೇಡರು, ಬೆಸ್ತರು, ಎಲ್ಲ ದಲಿತ ಜಾತಿಗಳು,
ತಿಗಳರು, ಹಡಪದವರು, ಉಪ್ಪಾರರು, ಗಾಣಿಗರು, ಕುರುಬರು, ಬಲ್ಸಿಗರು, ನೇಕಾರರು, ಈಡಿಗರು, ಕಮ್ಮಾರರು, ಕುಂಬಾರರು, ಮರಾಠಿಗರು, ಕೊರಮರು, ಕೊರಚರು, ಅಕ್ಸಾಲಿಗಳು, ಬಲ್ದರು, ದಕ್ಕಲರು, ಅಲೆಮಾರಿಗಳು, ಬುಡಕಟ್ಟಿನವರು, ವಡ್ರು, ನಾಯಕರು, ಪರಿವಾರದವರು, ಅಗಸರು, ಬಣಜಿಗರು, ಬಂಟ್ರು, ಮಗುವೀರರು, ದೊಡ್ಡ ಪಟ್ಟಿ. ಬಸವಣ್ಣ ಇವರೆಲ್ಲರನ್ನ ಒಟ್ಟಿಗೆ ತನ್ನ ಜೊತೆಗೆ ಕರೆದುಕೊಂಡು ಹೋದ. ಯಾಕೆ ಅಂದ್ರೆ ಇವರೆಲ್ಲ ಬದುಕಿಗೆ ಬೇಕಾಗುವ ನಿಜವಾದ ಬದುಕಿಗೆ ಅತ್ಯಂತ ಅಗತ್ಯವಾದದನ್ನ ನಿತ್ಯ ಒದಗಿಸೋ ಜನ. ಇವರನ್ನೇ ಅಪಮಾನಿಸಿದ್ರೆ ಹೇಗೆ? ಅವ್ರನ್ನ ನಾನಾ ರೀತಿಯಲ್ಲಿ ಅಪಮಾನಕ್ಕೆ ದೂರ ತಳ್ಳುವ, ದೂರ ಹೊರಗೆ ನಿಲ್ಲಿಸುವ ಈ ಜನ ಇಷ್ಟೊಂದು ಕೊಟ್ಟು ಯಾಕೆ ಹಂಗೆ ಹೊರಗೆ ನಿಂತು? ಏನೇನು ಕೊಟ್ರು? ಇವತ್ತಿಗೂ ಕೂಡ ಈ ಸಮೂಹ ಲೋಕಕ್ಕೆ ಏನೇನು ಕೊಡ್ತಾ ಇದೆ? ಇವರೆಲ್ಲ ದುಡಿದು ಉಣ್ಣೋ ಜನ. ಎಲ್ಲ ಜಾತಿ ಧರ್ಮಗಳಿಗೆ ಎಲ್ಲವನ್ನ ಬೆಳೆದು ಕೊಟ್ಟು, ಅನ್ನ ಬೆಳೆಕೊಟ್ಟವ್ರು ಇವರು, ಬಟ್ಟೆ ನೇಯ್ ಕೊಟ್ಟವ್ರು ಇವರು, ಮೀನ್ ಹಿಡಿದು ಕೊಟ್ಟವ್ರು ಇವರು, ಚಪ್ಪಲಿ ಹೊಲ್ದು ಕೊಟ್ಟವ್ರು ಇವರು, ಎಣ್ಣೆ ತೆಗೆದು ಕೊಟ್ಟವ್ರು, ಉಪ್ಪು ಮಾಡಿಕೊಟ್ಟವ್ರು, ಒಡವೆ ಮಾಡಿಕೊಟ್ಟವ್ರು, ಹುಡುಗನ ಸಾಕೋರು, ಹಾಲು ಕರೆದು ಕೊಟ್ಟವ್ರು, ಮರದ ಕೆಲಸ ಮಾಡಿಕೊಟ್ಟವ್ರು, ಬಣ್ಣದ ಕೆಲಸ ಮಾಡಿಕೊಟ್ಟವ್ರು. ಲೋಕದ ಸಮಸ್ತವನ್ನು ಒದಗಿಸುವ ಈ ಜನಗಳ ಜೊತೆಗೆ ಒಂದು ಕಾಯಕವಾದ ಒಂದು ಶ್ರೇಷ್ಠತೆಯನ್ನ ಜೊತೆಯಲ್ಲಿ ಇಟ್ಟುಕೊಂಡು ಇವರೆಲ್ಲರನ್ನ ಬಸವಣ್ಣ ಜೊತೆಯಲ್ಲಿ ಕರ್ಕೊಂಡು ಹೋದ. ಇಂಥ ಜನರನ್ನ ಹೆಂಗೆಂಗ್ ಅಪಮಾನಿಸ್ತಾ ಇರ್ತಾರೆ. ಒಂದು ವಚನ ಇದೆ, ಗೋತ್ರ ನಾಮವ ಬೆಸಗೊಂಡಡೆ ಮಾತು ನೂಕದೆ ಸುಮ್ಮನಿದ್ದಿರೇಕಯ್ಯ, ತಲೆಯ ಕುತ್ತಿ ನೆಲನ ಬರೆವುತ್ತಿದ್ದಿರಿ ಇದೇನಯ್ಯ. ಗೋತ್ರನಾಮ ಮಾದಾರ್ ಚೆನ್ನಯ್ಯ ಡೋಹರ ಕಕ್ಕಯ್ಯನೆಂಬುದೇನು ಕೂಡಲ ಸಂಗಯ್ಯ. ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು ಅರ್ಚನೆ ಮಾಡಿಸಿ ಸ್ವಾಮಿ ಅಂತಾರೆ. ಆಯ್ತಪ್ಪ, ಒಂದು ಅರ್ಚನೆಗೆಲ್ಲ ಸಿದ್ಧ ಮಾಡ್ಕೊಂಬಂದು ನಾಮಧೇಯ ಹೆಸರೇನು ಅಂತ ಕೇಳ್ಬಹುದು, ಹಂಗಂತ ಕೇಳಲ್ಲ. ನಾಮಧೇಯ ಅಂತ ಕೇಳ್ತಾರೆ. ಸರಿ, ಇವನು ಹೆಸರು ಹೇಳ್ತಾನೆ, ತಂದೆ ಹೆಸರು ಅದನ್ನು ಹೇಳ್ತಾನೆ. 3ನೇ ಪ್ರಶ್ನೆ, ಯಾವ ಗೋತ್ರ ಅಂತ ಕೇಳ್ತಾರೆ. ಆ ಗೋತ್ರದ ಆ 3ನೇ ಪ್ರಶ್ನೆಗೆ ಉತ್ತರ ಇರಲ್ಲ, ಶೂದ್ರಲ್ಲಿ ಏನು ಇರಲ್ಲ. ಅವಾಗ ಸುಮ್ಮನೆ ನೆಲಕ್ಕೆ ತಲೆ ಹಾಕಿ ಹಂಗೆ ಕಾಲ್ ಕೆರಿತಾ ಇರೋದನ್ನ ನೋಡಿ ಬಸವಣ್ಣ ಎಂಥ ಉತ್ತರ ಹೇಳ್ತಾನೆ ಅಂದ್ರೆ, ಹಂಗೆ ಯಾರಾದ್ರೂ ಯಾವ ಗೋತ್ರ ಅಂತ ಕೇಳಿದ್ರೆ ಒಂದ್ಸರಿ ಸರಿಯಾಗಿ ಉತ್ತರ ಹೇಳಿ. ಗೋತ್ರ ನಾಮವ ಬೆಸಗೊಂಡಡೆ ಅವ್ರಿಗೆ ಹೇಳಿ, ಮಾದಾರ್ ಚೆನ್ನಯ್ಯನ ಗೋತ್ರ, ಡೋಹರ ಕೊಕ್ಕಯ್ಯನ ಗೋತ್ರ ಅಂತ ಒಂದ್ಸರಿ ಹೇಳಿ, ಅವ್ರು ಮತ್ತಿನ್ನೊಂದ್ಸರಿ ಕೇಳಲ್ಲ. ಎಲ್ಲಿವರೆಗೂ ಹೋಗಿದ್ದಾನೆ ಬಸವಣ್ಣ? ಒಬ್ಬ ಮನುಷ್ಯನಿಗೆ ಅಪಮಾನವಾಗುವ ಸಂದರ್ಭನ ಹೆಂಗ ನಿಭಾಯಿಸಿದಾನೆ ನೋಡಿ. ಒಂದ್ಸರಿ ಹಂಗಂತ ಹೇಳಿ, ಯಾವ ಜೊತೆ ನೀನು ಅಂತ ಕೇಳಿದ್ರೆ, ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಡೋರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಬೆರಣಿಗೆ ಹೊಲಕ್ಕೆ ಹೋಗಿ ಸಂಗವ ಮಾಡಿದರು, ಅವರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗ. ಅದೇನ್ ಮಾಡ್ಕತಿಯ ಮಾಡ್ಕೋ. ಹೌದಪ್ಪ, ಏನು ಹುಟ್ಟಿನ ಶ್ರೇಷ್ಠತೆನ ಅಷ್ಟೇ ಹೇಳ್ತಿದೀಯಾ? ನನ್ನ ಹುಟ್ಟಿ ಅಂತದ್ ಗೊತ್ತಾ? ಮಾದಾರ ಚೆನ್ನಯ್ಯನ ಮನೆಯ ದಾಸಿ, ಹಂಗೆ ಡೋಹರ ಕಕ್ಕಯ್ಯನ ಮನೆಯ ದಾಸ. ಅತ್ಯಂತ ಕೆಳಜಾತಿಯ ಮನೆಯ ದಾಸಿಯರು ಮಕ್ಕಳು ಮದುವೆ ಆದವರಲ್ಲ, ಹೊಲಕ್ಕೆ ಬೆರಣಿ ಆಯ್ಲಿಕ್ಕೆ ಹೋಗಿ ಸಂಘ ಮಾಡಿದ್ರು, ಅವ್ರ ಮಗನಪ್ಪ ನಾನು. ಸಾಕ್ಷಿ, ಕೂಡಲ ಸಂಗಮನೇ ಸಾಕ್ಷಿ. ಏನ್ ಹೇಳ, ಜಗತ್ತಿನ ಬಹುಶಃ ಅತ್ಯಂತ ಕೆಳಸ್ತರಕ್ಕೆ ತನ್ನನ್ನು ತಗೊಂಡೋಗಿ ನಿಲ್ಸಿ ನಾನು ಇಲ್ಲಿದ್ದೀನಪ್ಪ. 3 ಸಂಗತಿಗಳು ಬರ್ತವೆ. ಈ ಚಪ್ಪಲಿ ಹೊಲಿಯೋ ಅಡಿಗಲ್ಲ ಮುಂದೆ ನಿಂತಂತ ಒಂದು 2 ಚಾರಿತ್ರಿಕ ಸಂಗತಿಗಳು, ಒಂದು ಲಿಟ್ರರಿ ಆದ ಸಂಗತಿಗಳು. ಶೇಕ್ಸ್ಪಿಯರ್ ಅಂತ ಮಹಾನ್ ಭಾವ ಮರ್ಚೆಂಟ್ ಆಫ್ ವೆನಿಸ್ನ ಒಂದು ದೃಶ್ಯನ ಎಷ್ಟು ಚಂದಾಗಿ ಕಲ್ಪಿಸಿದ್ದಾನೆ ಅಂದ್ರೆ, ಆ ಮರ್ಚೆಂಟ್ ಮಹಾ ಅಹಂಕಾರಿ. ಏನೇನೋ ಇದ್ದಾವೆ ಅಹಂಕಾರದ ಸಂಗತಿಗಳು, ಒಂದಲ್ಲ. ನಮಗೆ ನಾನಾ ತರದ ಅಹಂಕಾರಗಳಿರ್ತಾವೆ. ಅವನ ವಿಪರೀತ ದುಡ್ಡಿನ ಅಹಂಕಾರ. ಅವನ ಬೀದಿನಲ್ಲಿ ರಥದಲ್ಲಿ ಹೋಗ್ಬೇಕಾದ್ರೆ ಚಪ್ಪಲಿ ಶೂಸ್ ಕಿತ್ತೋಗಿರೋದನ್ನ ಗಮನಿಸ್ತಾನೆ. ಹಳ್ಳಿ ಮರದ ಕೆಳಗೊಬ್ಬ ಮೋಚಿ ಅಡಿಗಲ್ಲಿ ಇಟ್ಕೊಂಡ್ ಕೂತಿರ್ತಾನೆ. ರಥ ನಿಲ್ಸಿ ಇಳಿದೋಗಿ ಆ ಮೋಚಿ ಕೈಗೆ ಶೂ ಕೊಟ್ಟು ಸರಿ ಮಾಡ್ಕೊಡು ಅಂತ ಅಂತಾನೆ. ಅವನೊಂದ್ಸಾರಿ ಮೋಚಿ ನೋಡ್ತಾನೆ, ಆ ಶೂನು ಒಂದ್ಸರಿ ನೋಡ್ತಾನೆ. ಒಂದ್ಸರಿ ಅವನನ್ನ ಆ ಶೂನ ನೋಡಿ ಆ ಮೋಚಿ ಒಂದ್ ಮಾತು ಹೇಳ್ತಾನೆ, ಮೆಂಡ್ ದೈ ಸೌಲ್ ಅಂತ. ಮೆಂಡ್ ದೈ ಸೋಲ್ ಬದಲಾಯಿಸ್ಕ ಅಂತ. 2 ಅರ್ಥ. ಆ ಶೂನ ಅಟ್ಟೆ ಹಾಳಾಗೋಗಿದೆ, ಅದು ಬದಲಾಯಿಸ್ಕ ಅಂತ. ಒಂದರ್ಥ, ನಿನ್ನ ಆತ್ಮನೇ ಕೆಟ್ಟೋಗದೆ, ಅದನ್ನ ಬದಲಾಯಿಸ್ಕ. ಇಂಥದ್ದೇ ಇನ್ನೊಂದು ಸಂದರ್ಭ.
ಗಾಂಧೀಜಿ ಕೂಡ ಒಂದ್ ಜೊತೆ ಶೂ ಹೊಲ್ದ್ರು. ಆಫ್ರಿಕಾದಲ್ಲಿದ್ದಾಗ ಅವ್ರ ಜೈಲಿನಲ್ಲಿದ್ದಾಗ ತಾನು ಮೆಚ್ಚಿಕೊಂಡಂತ ಒಬ್ಬ ಇವನಿಗೆ ಫಾರಿನರ್ಗೆ ಒಂದು ಜೊತೆ ಶೂಸ್ನ ಹೊಲ್ದು ಕೊಟ್ರು ತಮಗೆ ಬಂದಂಗೆ. ಅದೇ ಥರದ ಸಂದರ್ಭ ಬಸವಣ್ಣನಿಗೂ ಎದುರಾಯ್ತು. ಅದರ ಚೆನ್ನಯ್ಯ ತನ್ನ ದೇಹದ ಚರ್ಮನ ಬಳಸಿ ಮಾಡಿದ ಚಮ್ಮಾಳಿಗೆಯನ್ನ ಬಸವಣ್ಣನ ಕರೆದು, ನೋಡು ನನ್ನ ದೇಹದ ಚರ್ಮ ಬಳಸಿ ಮಾಡಿರೋ ಚಮ್ಮಾಳಿಗೆ, ನಿನ್ ಬಗ್ಗೆ ಇರಬಹುದಾದಂತ ಗೌರವ ಭಕ್ತಿ ಅಷ್ಟು, ಇದನ್ನ ನಿನ್ ಕಾಲಿಗೆ ಹಾಕೊಂಡು ಹೋಗು ಅಂತಂದ್ರೆ ಬಸವಣ್ಣ ಬರೀ ಶರಣ ಅಲ್ಲ, ಒಬ್ಬ ಪಕ್ಕಾ ಪೊಲಿಟಿಷಿಯನ್ ಕೂಡ, ರಾಜನ ಜೊತೆಲಿದ್ದ ಪೊಲಿಟಿಷಿಯನ್ ಕೂಡ. ಅವನದನ್ನ ಹಾಕೊಂಡು ಮೆಟ್ಕೊಂಡು ಹೋಗ್ಬಿಡ್ಬೋದಾಗಿತ್ತು, ಆದ್ರೆ ಅವನ್ ಬಹಳ ಬುದ್ಧಿವಂತ. ಯಾಕೆಂದ್ರೆ ಇಷ್ಟು ಸಮೂಹಗಳನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕಾದ ಒಂದ್ ಮನುಷ್ಯ ಆ ಚಪ್ಪಲಿಗಳನ್ನ ಸೀದಾ ತಲೆ ಮೇಲೆ ಇಟ್ಕೊಂಡು ಹೊರಟ. ತಲೆ ಮೇಲೆ ಇಟ್ಕೊಂಡು ಹೋಗೋಕ್ಕೂ ಎಷ್ಟು ವ್ಯತ್ಯಾಸ ಗಮನಿಸಿ ನೋಡಿ. ಅದಕ್ಕೆ ಬಸವಣ್ಣ ನಮಗ್ ಬೇಕು. ಹಂಗಾಗಿ ಬಸವಣ್ಣ ಅನ್ನೋ ಒಂದು ಹೆಸರು ಕಲ್ಪಿಸ್ಕೊಳ್ಳಿ, ಆ ದೃಶ್ಯನ ಕಲ್ಪಿಸ್ಕೊಳ್ಳಿ. ಹಂಗೆ ಬಸವಣ್ಣ ಹಂಗ ಮದರ್ ಚೆನ್ನೈನ ಮನೇಲಿ ಮಾಡ್ಕೊಟ್ಟ ಚಪ್ಪಲಿನ ತಲೆ ಮೇಲೆ ಹೊತ್ಕೊಂಡು ಬೀದಿನಲ್ಲಿ ಹೋಗ್ತಾ ಇದ್ರೆ ಇಡೀ ಸಮೂಹ ಅವನಿಂದ ಹೋಗಲ್ವಾ? ಹೋಗ್ಲೇಬೇಕಾಗ್ತದೆ. ಹಾಗಾಗಿ ಅಷ್ಟೇ ಅಲ್ಲ, ಬಸವಣ್ಣ ಯಾವ ಸಮೂಹದಿಂದಲಾರ ಬಂದಿರ್ಲಿ, ಯಾವ ಜಾತಿಯಿಂದ ಬಂದಿರ್ಲಿ, ಅದಲ್ಲ ನಮ್ಮ ಮುಖ್ಯ. ಆತನ ನಿಲುವುಗಳನ್ನು ಗಮನಿಸಿ. ವೇದದವರನ್ನೊಲ್ಲದೆ ನಮ್ಮ ಮಾದಾರ ಚೆನ್ನಯ್ಯಂಗೊಲಿದ, ಶಾಸ್ತ್ರದವರನ್ನೊಲ್ಲದೆ ನಮ್ಮ ಶಿವರಾತ್ರಿಯ ಸಂಕಣ್ಣಂಗೊಲಿದ, ಆಗಮದವರನ್ನೊಲ್ಲದೆ ನಮ್ಮ ತೆಲುಗು ಜಮ್ಮಯ್ಯಂಗೊಲಿದ, ಪುರಾಣ ಕರ್ಮಿಗಳೆಂಬ ವಿಶಿಷ್ಟ ಬ್ರಹ್ಮರನ್ನೊಲ್ಲದೆ ಉದ್ಭಟೆಯಂಗೊಲಿದ. ಅಣ್ಣ ಕೇಳ ಸೋಜಿಗವ, ದಾಸ ದುಗ್ಗಳೆಯರಿಗೊಲಿದ ಮುಕ್ಕಣ್ಣ ಸೊಡ್ಡಳ, ಹಾರುವಣ್ಣಗಳಿಗೆ ಹೇಸಿ ಕದವ ನಿಕ್ಕಿಕೊಂಡನು. ಮೇಲ್ಜಾತಿಯವ್ರು ಬಂದ್ರೆ ದಬ್ಬಂತ ಬಾಗ್ಲಾಗ್ತಾನೆ ನಮ್ ದೇವ್ರು ಅಂತ. ಈ ಮಾತು ಹೇಳಲಿಕ್ಕೆ ಎಂಥ ಗಟ್ಟಿತನ ಇರಬೇಕು. ಬಹುಶಃ ವೇದೋಪನಿಷತ್ತುಗಳನ್ನು ಪ್ರಮಾಣ ನಿರಾಕರಿಸುವ 116 ಕಠಿಣ ವಚನಗಳಿದ್ದಾವೆ. ಇದು ಸುಮ್ಮನೆ ಬಂದದ್ದಲ್ಲ. ಹಾಗಾಗಿ ಬಹುಶಃ ಪ್ರಜಾಸತ್ತೆಯ ಅತ್ಯಂತ ಪ್ರಮುಖವಾದ ತಾತ್ವಿಕ ನಿಲುವುಗಳು ಇಲ್ಲಿ ವ್ಯಕ್ತವಾದವು. ಒಂದು, ಬುದ್ಧ ಕೊಟ್ಟ ಲೋಕವನ್ನ ಸರಿಯಾಗಿ ನೋಡಿ, ಅದಿರುವ ಹಾಗೆ ನೋಡಿ, ಸಂಬಂಧದ ಮೂಲಕ ನೋಡಿ. ಪ್ರತಿತ್ಯ ಸಮುತ್ಪಾದ ಅಂದ್ರೆ ಲೋಕ ಸಮಸ್ತವು ಸಂಬಂಧಾಧಾರಿತವಾಗಿ ಉಂಟಾಗುವಂಥದ್ದು. ನಾವಿದೀವಲ್ಲ ಇಲ್ಲೆಲ್ಲ, ನಾವೆಲ್ಲ ಸಂಬಂಧಿಕರು. ಸುಮ್ಮನೆ ಉದಾರವಾಗಿ ಭಾವನಾತ್ಮಕವಾಗಿ ಹೇಳೋ ಮಾತಲ್ಲ ಇದು. ನಾವು ನಿಜವಾಗೂ ಸಂಬಂಧಿಕರು. ಯಾಕೆ ಅಂದ್ರೆ ಇಡೀ ಲೋಕ ಒಂದು ಜೀವ ಪ್ರವಾಹ. ಈ ಜೀವ ಪ್ರವಾಹದಲ್ಲಿ ನೀನು ನಾನು ಅಂತ ಕರ್ಕೋತಾರ ಅಂತ ಈ ಅವಸ್ಥೆಗಳೆಲ್ಲ ಒಟ್ಟಿಗೆ ಹರಿತಾ ಇದ್ದಾವೆ. ಈ ಜೀವ ಪ್ರವಾಹದಲ್ಲಿ ಯಾವುದನ್ನು ಹೊರಗೆ ಅಟ್ಟಿ ಎಲ್ಲಿಗೋ ಕಳಿಸಿ ಇಲ್ಲವಾಗಿಸಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಿಸರ್ಗದ ಪ್ರತಿತ್ಯ ಸಮುತ್ಪಾದದ ಸಂಬಂಧದ ನಿಜವಾದ ಅರ್ಥ ಏನು ಅಂದ್ರೆ, ಈ ಲೋಕದಲ್ಲಿ ಎಲ್ಲವನ್ನೂ ಬಾಳಿಸಿಕೊಂಡು ಬಾಳಿದರೆ ಮಾತ್ರ ನನಗೂ ಬಾಳ್ವೆ. ಇದು ನಿಸರ್ಗ ವಿಧಿಸಿರುವ ನಿಯಮ. ಎಲ್ಲರನ್ನೂ ಬಾಳಿಸಿಕೊಂಡು ಬಾಳಿದರೆ ಮಾತ್ರ ನನಗೂ ಬಾಳುವೆ ಎನ್ನುವುದು ನಮ್ಮ ಸಂವಿಧಾನದ ಪ್ರಜಾಸತ್ತೆಯ ಅತ್ಯಂತ ಪ್ರಮುಖವಾದ ನಡುಗಂಬ. ಹಾಗಾಗಿ ಈ ಲೋಕದಲ್ಲಿ ನಡೀತಾ ಇರೋ, ಯಾಕೆ ಅಂದ್ರೆ ನೋಡಿ, ಎದುರಿಗಿರೋವನೊಬ್ಬನನ್ನ ನೀನು ಅಸ್ಪೃಶ್ಯ ಮುಟ್ಟಬಾರದವನು ಅಂತ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಈ ಜೀವ ಪ್ರವಾಹದಲ್ಲಿ ನನ್ನದೇ ಭಾಗ ಅವನು, ನನ್ನದೇ ಇನ್ನೊಂದು ಭಾಗವನ್ನು ನಾನು ಅಪಮಾನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಪ್ರತೀತ್ಯ ಸಮುತ್ಪಾದದ ಮೂಲಕ ತೋರಿಸಿಕೊಟ್ಟ ಬುದ್ಧ ಒಬ್ಬ ವಿಜ್ಞಾನಿಯೂ ಹೌದು, ವೈದ್ಯನೂ ಹೌದು. ಯಾಕೆ ಅಂದ್ರೆ ಲೋಕದ ಸಂಕಟಕ್ಕೆ ಕಾರಣ ಆಗಿರೋದು ಇವತ್ತಿಗೂ ಕೂಡ, ಈ ಕ್ಷಣಕ್ಕೂ ಲೋಕದ ಸಂಕಟಕ್ಕೆ ಕಾರಣವಾಗಿರುವ ಈ ತಾರತಮ್ಯ ಮತ್ತು ಅಹಂಕಾರ ಮತ್ತು ಲೋಕದ ಇನ್ನೊಬ್ಬರನ್ನ ಸಹಿಸಿಕೊಳ್ಳದೆ ಇರುವಂತ ನಡತೆ ಇದೆಯಲ್ಲ, ನಾನು ಇವ್ರನ್ನ ಸಹಿಸ್ಕೊಳ್ಳಲ್ಲ, ಈ ದೇಶದವ್ರನ್ನ ಇಲ್ಲವಾಗಿಸ್ಬಿಡ್ತೀನಿ, ಈ ದೇಶನೇ ಇಲ್ಲವಾಗಿಸ್ಬಿಡ್ತೀನಿ, ಇವ್ರನ್ನೆಲ್ಲ ಇನ್ನೆಲ್ಗೂ ಮಂಗಳ ಗ್ರಹಕ್ಕೆ ಕಳಿಸ್ಬಿಡ್ತೀನಿ, ಹಿಂಗೆ ಅಲ್ಲಿಗೆ ಕಳಿಸ್ತೀನಿ, ಇಲ್ಲಿಗೆ ಕಳಿಸ್ತೀನಿ, ಇವ್ರನ್ನ ಇಲ್ಲವಾಗಿಸ್ಬಿಡ್ತೀನಿ. ಆಮೇಲೆ ಏನ್ ಮಾಡ್ತೀಯ ನೀನು? ಮಂಗಳ ಗ್ರಹಕ್ಕೆ ಹೋಗಿ ಬದುಕ್ತೀಯ? ಇಲ್ಲೇ ಬದುಕಬೇಕು.
ಲೋಕದಲ್ಲಿ ಇರುವ ಯಾವುದನ್ನು ನೀವು ಇಲ್ಲವಾಗಿಸಲಿಕ್ಕೆ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಕದ ಸಮಸ್ತ ದುಂಬಿ ಚಿಟ್ಟೆಗಳನ್ನ ಇಲ್ಲವಾಗಿಸಿದ್ರೆ, ಈ ವರ್ಷ ಈ ಲೋಕದಲ್ಲಿರುವ ಸಮಸ್ತ ದುಂಬಿ ಚಿಟ್ಟೆಗಳನ್ನ ಇಲ್ಲವಾಗಿಸಿದ್ರೆ ಏನಾಗುತ್ತೆ? ಮುಂದಿನ ವರ್ಷ ನಮ್ಮ ತಟ್ಟಿಗೆ ಅನ್ನ ಬರಲ್ಲ. ಇದೊಂದು ವೈಜ್ಞಾನಿಕವಾದ ಸತ್ಯ. ಯಾವುದನ್ನು ಇಲ್ಲವಾಗಿಸಿ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ತಿಳಿಸಿಕೊಟ್ಟ ಬುದ್ಧ ಮತ್ತು ಆ ತಾತ್ವಿಕತೆಯನ್ನು ಅನ್ವಯಿಸಿಕೊಂಡಂಥ ವಚನಕಾರ ಅಂಬೇಡ್ಕರ್ ಅತ್ಯಂತಿಕವಾಗಿ ಪ್ರಜಾಸತ್ತವಾದಿ. ಅಂಬೇಡ್ಕರ್ ಕೊಟ್ಟ ಈ ತಾತ್ವಿಕತೆಯನ್ನು ಆಧರಿಸಿದ ಸಂವಿಧಾನದ 3 ಮುಖ್ಯ ನಿಲುವುಗಳು ಏನು ಅಂದ್ರೆ, ಒಂದು ವೈಜ್ಞಾನಿಕವಾದ ದೃಷ್ಟಿಕೋನ, ನಿಸರ್ಗವನ್ನ ಸರಿಯಾಗಿ ಅದು ಇರುವ ಹಾಗೆ ವಿವರಿಸಿಕೊಳ್ಳುವ ವೈಜ್ಞಾನಿಕವಾದ ದೃಷ್ಟಿಕೋನ. ಎಲ್ಲ ತಾರತಮ್ಯಗಳು ಪೊಳ್ಳು ಸುಳ್ಳು ಅನ್ನುವ ಜಾತ್ಯತೀತವಾದ ನಿಲುವು, ಮತ್ತು ಎಲ್ಲರನ್ನೂ ಬಾಳಿಸಿಕೊಂಡು ಬಾಳಿದರೆ ಮಾತ್ರ ನನಗೂ ಬಾಳುವೆ ಎನ್ನುವ ನಿಸರ್ಗ ಸತ್ಯ. ಈ 3 ಆಧಾರ ಸ್ತಂಭಗಳ ಮೇಲೆ ನಮ್ಮ ಪ್ರಜಾಸತ್ತೆ ಮತ್ತು ಅಂಬೇಡ್ಕರ್ ಅವರ ಕಟ್ಟಿಕೊಟ್ಟ ಸಂವಿಧಾನ ನಿಂತಿದೆ. ಇದನ್ನೇ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ, ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ಕೊನೆ ಇಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದಿಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಕುವೆಂಪು ಅವರ ಈ ಮಾತು ಒಂದು ಆಯಾಮದಿಂದ ಪ್ರಜಾಸತ್ತೆಯ ನಿಜವಾದ ಪೂರ್ವ ಪೀಠಿಕೆ. ಹಾಗಾಗಿ ನಾವಿದ್ದೇವಲ್ಲ, ಈ ನಮ್ಗೆ ಒಂದು 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 ಅದನ್ನ ಪುಣ್ಯ ಪಾಪ ಇತ್ಯಾದಿಗಳ ಮೂಲಕ ನಾನು ಹೇಳಲಾರೆ. ಒಂದು ಕೋರ್ಟಲ್ಲಿ ಹೇಳಿದಾದ್ರೆ ನಾವು ಪುಣ್ಯವಂತರು. ಯಾಕೆ ಅಂದ್ರೆ ಪ್ರಜಾಸತ್ತೆನಲ್ಲಿ ಬದುಕ್ತಾ ಇದ್ವಿ, ಪ್ರಜಾಸತ್ತೆ ನಮ್ಗೆ ಸಿಕ್ಕಿದೆ, ಅದರ ಸುಖನ ನಾವು ಅನುಭವಿಸ್ತಿದ್ದೇವೆ. ಈ ಪ್ರಜಾಸತ್ತೆ ಅನ್ನೋದು ಒಂದು ನಿಸರ್ಗ ಸಹಜವಾದ ಒಂದು ವಿವೇಕದ ದೃಷ್ಟಿಕೋನ. ಅದನ್ನ ನಾವು ತುಂಬಾ ಎಚ್ಚರದಿಂದ ಕಾಪಾಡಿಕೊಂಡ್ರೆ ಮಾತ್ರ ನಮಗುಳಿಯುತ್ತೆ. ಸಂವಿಧಾನ ಅನ್ನೋದು ಅಂಬೇಡ್ಕರ್ ಬಾಬಾ ಸಾಹೇಬ್ರು ಕೊಟ್ಬಿಟ್ಟಿದ್ದಾರೆ, ನಮಗಿನ್ ಯಾವತ್ತಿಗೂ ಉಳ್ಕೊಂಡ್ಬಿಡುತ್ತೆ, ಬಾಬಾ ಸಾಹೇಬ್ರೆ ಬಂದು ನಮ್ಮನ್ನು ಕಾಪಾಡಿ ಬಿಡ್ತಾರೆ, ಅವೆಲ್ಲ ಸುಳ್ಳು. ಋಗ್ವೇದದ 90ನೇ ಮಂಡಲದ ಮನುಸ್ಮೃತಿಯನ್ನ ನೀವು ಕನಿಷ್ಠ ಕುತೂಹಲಕ್ಕಾದ್ರೂ ಒಂದೊಂದ್ಸಾರಿ ತೆಗೆದು ನೋಡಿ. ಅದರಲ್ಲೂ ವಿಶೇಷವಾಗಿ ಹೊಸ ಪೀಳಿಗೆಯವರು ಮನುಸ್ಮೃತಿಯಲ್ಲಿ ಇರಬಹುದಾದಂಥ ಬರೀ ಆ ಮನುಸ್ಮೃತಿ ಹೆಸರನ್ನ ಮಾತ್ರ ಕೇಳ್ತಿದ್ದೀವಿ. ಅದರ ಟೆಕ್ಸ್ಟ್ ಒಳಗೆ ಒಂದು ಸಾರಿ ಕುತೂಹಲದಿಂದ ಕನಿಷ್ಠ ನಿಮ್ಮ ಗೂಗಲ್ ಆದ್ರೂ ಸರ್ಚ್ ಮಾಡಿ ಯಾವ್ದಾದ್ರೂ ಒಂದು 10 ಸೂತ್ರಗಳನ್ನ ಗಮನಿಸಿ. ಅವಾಗ ಗೊತ್ತಾಗುತ್ತೆ ಜೀತದ ಬಾಳ್ವೆ ಅಂದ್ರೆ ಹೆಂಗಿರುತ್ತೆ ಅಂತ. ಅಂಥದ್ದೊಂದು ಜೀತದ ಬಾಳ್ವೆ ಮತ್ತೆ ನಮಗೆ ಬೇಕಾ, ಅಥವಾ ಈಗ ನಾವು ಅನುಭವಿಸ್ತಾ ಇರುವಂತ ಈ ಸ್ವಾತಂತ್ರ್ಯ, ಸಂವಿಧಾನದ ಸ್ವಾತಂತ್ರ್ಯ ನಮಗೆ ಉಳಿಸ್ಕೋಬೇಕಾ? ಸಂವಿಧಾನ ಅನ್ನೋದು ತಾನೇ ಉಳ್ಕೊಂಡ್ಬಿಡ, ಅದೊಂದು ಪುಸ್ತಕ ಅಷ್ಟೇ ಅಲ್ಲ, ಅದೊಂದು ಜೀವನ ಸಂವಿಧಾನ. ನಮಗೆ 2 ತರದ ಸಂವಿಧಾನಗಳಿದ್ದಾವೆ. ಒಂದು ಬಾಬಾ ಸಾಹೇಬರು ಕೊಟ್ಟಿರುವ ಸಂವಿಧಾನ, ಅದು ಎಲ್ಲರಿಗೂ ಕೊಟ್ಟಿರೋದು. ನಾವು ಬಾಬಾ ಸಾಹೇಬ್ರನ್ನಾಗ್ಲಿ, ಬಸವಣ್ಣನಾಗ್ಲಿ, ಬುದ್ಧನನ್ನಾಗ್ಲಿ ಎಲ್ಲರ ಅಂಬೇಡ್ಕರ್, ಎಲ್ಲರ ಬುದ್ಧ, ಎಲ್ಲರ ಬಸವಣ್ಣ ಅಂತ ನೋಡ್ಬೇಕಾದ್. ಯಾಕೆಂದ್ರೆ ಇವ್ರು ನಿರ್ದಿಷ್ಟವಾಗಿ ಒಂದು ಸಮೂಹಕ್ಕೆ, ಒಂದು ಜಾತಿಗೆ, ಒಂದು ಆವರಣಕ್ಕೆ ಸಲ್ಲೋರಲ್ಲ. ಒಬ್ಬ ವಿಜ್ಞಾನಿಯನ್ನ, ಒಬ್ಬ ಡಾಕ್ಟರ್ನ ನಾವು ಡಾಕ್ಟರ್ ಹತ್ರ ಹುಡುಕೊಂಡು ಹೋಗ್ಬೇಕಾದ್ರೆ ಒಳ್ಳೆ ಡಾಕ್ಟರ್ ಅಂತ ಹೋಗ್ತೀವಿ, ಯಾವ ಜಾತಿ ಡಾಕ್ಟರ್ ಅಂತ ಹೋಗಲ್ಲ. ಯಾರಾದ್ರೂ ಒಬ್ಬ ವಿವೇಕಿ ಮನುಷ್ಯ ಒಳ್ಳೆ ಡಾಕ್ಟರ್ ಹುಡ್ಕೊಂಡು ಹೋಗ್ಬೇಕಾದ್ರೆ ಯಾವ ಜಾತಿಯವನು ಅಂತ ಹೋಗಲ್ಲ. ಹಂಗಾಗಿ ಒಬ್ಬ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಬರೀ ಹೋದ್ರೂ ಸಾಲದು, ಬುದ್ಧನ ಹತ್ರ ಹೋದ್ರೂ ಸಾಲದು, ಬಸವಣ್ಣ ಹತ್ರ, ಬಾಬಾ ಸಾಹೇಬ್ರ ಹತ್ರ ಹೋದ್ರೆ ಸಾಲದು. ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಅವರು ಮಾಡಿದ ಎಲ್ಲ ಟೆಸ್ಟ್ಗಳನ್ನೆಲ್ಲ ಮಾಡಿಸಿ ಅವ್ರು ಕರೆಕ್ಟಾಗಿ ನಿನಗೆ ಇಂಥ ಕಾಯಿಲೆ ಅಂತ ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡಿ ಅದನ್ನ ಬರೆದು ಕೊಟ್ಟು, ಇದಕ್ಕೆ ಇಂಥ ಟ್ಯಾಬ್ಲೆಟ್ಸ್, ಇಂಥ ಔಷಧಿ ತಗೊಂಡ್ರೆ ಸರಿ ಇಂತ ಪೂರ್ತಿ ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಂಡು ಅಚ್ಚುಕಟ್ಟಾಗಿ ಮಡಚಿ ಜೋಬ್ ಇಟ್ಕೊಂಡು ಮನೆಗೆ ಹೋದ್ರೆ ಹೆಂಗಾಗುತ್ತೋ? ಏನೂ ಆಗಲ್ಲ. ಆ ಮೆಡಿಸಿನ್ಸ್ ತಗೋಬೇಕು. ಬುದ್ಧನ ಹತ್ರ ಹೋದ್ರು ಅಷ್ಟೇ, ಬಸವಣ್ಣ ಹತ್ರ ಹೋದ್ರು ಅಷ್ಟೇ, ಬಾಬಾ ಸಾಹೇಬ್ರ ಹತ್ರನು ಹೋದ್ರು. ಬರೇ ಹೆಸರನ್ನ ಕೇಳ್ಕೊಂಡ್ರೆ, ಅಥವಾ ಬರೀ ಜಯಂತಿಗಳನ್ನ ಆಚರಿಸಿದ್ರೆ, ಅಥವಾ ಹಿಂಗೆ ಎದೆ ಮೇಲೆ ಕೈ ಇಟ್ಕೊಂಡು ಪೂರ್ವ ಪೀಠಿಗೆ, ನಮ್ಮ ಸಂವಿಧಾನದ ಪೂರ್ವ ಪೀಠಿಗೆ ಅನ್ನೋ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಂಗೆ ಹೇಳಿಬಿಟ್ರೆ ಏನೂ ಆಗಲ್ಲ.
ಅದು ನಮ್ಮ ಬದುಕಿನ ಜೀವನ ಸಂವಿಧಾನ ಆದ್ರೆ ಮಾತ್ರ. ಆದ್ರೆ ನಮ್ಮ ಜೀವನ ಸಂವಿಧಾನ ಆಗಿರುವಂತ ಇನ್ ಕೆಲವು ಸಂವಿಧಾನ ಇದ್ದಾವೆ, ಅವುಗಳನ್ನ ಸಾಂಸ್ಕೃತಿಕ ಸಂವಿಧಾನ ಅಂತ ಕರೀತಾರೆ. ಅದರಲ್ಲೂ ಅನೇಕ ಸಂವಿಧಾನಗಳಿದಾವೆ, ಸಾಂಸ್ಕೃತಿಕ ಸಂವಿಧಾನಗಳು. ಅದರಲ್ಲಿ ಕೆಲವು ಸಾವಿರಾರು ವರ್ಷದ ಮುದಿ ಸಂವಿಧಾನಗಳಿದ್ದಾವೆ. ಬಹಳ ಆ ಮುದಿ ಸಂವಿಧಾನಗಳೇ ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾವೆ. ನಾವು ಕಟ್ಟ ಮನೆ, ನಾವು ಇಟ್ಕೊಳೋ ಹೆಸರು, ನಾವು ಮದುವೆ ಆಗೋ ಸಂಗಾತಿ, ನಾವು ತಿನ್ನೋ ಅನ್ನ, ಯಾವ ವಾರ ಯಾವ ಹೊತ್ತು ಯಾವ ಊಟ ಮಾಡಬೇಕು, ಯಾವ ಊಟ ಮಾಡಬಾರ್ದು, ಯಾವ ಥರ ಡ್ರೆಸ್ ಮಾಡಬೇಕು, ಡ್ರೆಸ್ ಕೋಡ್ ಕೂಡ ಯಾರು ಯಾವ ಥರ ಮಾತಾಡಬೇಕು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಹೊರಗೆ ನಿಂತ್ಕೋಬೇಕು ಇತ್ಯಾದಿಯನ್ನ ಹೇಳಿಕೊಡೋದು. ನಾವು ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಕಳ್ಕೊಂಡಿರ್ತೇವೆ. ನಾವು ಕಟ್ಟ ಮನೆ ನಮ್ಗೆ ಇಚ್ಛೆ ಬಂದಂಗೆ ನಮಗೆ ಕಟ್ಕೊಳಕ್ ಬರಲ್ಲ, ಅವ್ನು ಹೇಳ್ದಂಗೆ ಕಟ್ಟಬೇಕು. ಈ ಕಡೆಗೆ ಅಡುಗೆ ಮನೆ ಇರ್ಲಿ, ಈ ಕಡೆ ಟಾಯ್ಲೆಟ್ ಇರ್ಲಿ, ಅದ್ರಲ್ಲಿ ಈ ದಿಕ್ಕಿಗೆ ನೀನ್ ಕೂತ್ಕ, ಅದು ಸ್ವಾತಂತ್ರ್ಯ ಇಲ್ವಾ ನಮಗೆ? ಹಂಗೆ ಪೂರ್ತಿ ನಮ್ಮ ಸ್ವಾತಂತ್ರ್ಯ ನೋಡಿ ನಾವು ಇಟ್ಕೊಳ್ಳೋ ಹೆಸರು. ನಾನು ಮೊದಲು ಬೇರೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ನನಗೊಬ್ಬರು ಅಸಿಸ್ಟೆಂಟ್ ಇದ್ದ. ಅವನು ಒಂದ್ ದಿವಸ ಬಂದು ಒಂದು ಸ್ವೀಟ್ ಕೊಟ್ಟು ಅಣ್ಣಯ್ಯಪ್ಪ ಅಂತ ಆತನ ಹೆಸರು. ಏನ್ ಅಣ್ಣಯ್ಯಪ್ಪ ಸ್ವೀಟ್ ಕೊಟ್ಟೆ? ನನಗೆ ಮೊಮ್ಮಗು ಆಯ್ತು, ಅದ್ರ ನಾಮಕರಣ ಆಯ್ತು ನಿನ್ನೆ. ಮೊಮ್ಮಗು ನಾಮಕರಣದ ಸ್ವೀಟು ಸರ್. ಕರೀಲೇ ಇಲ್ಲ ನನ್ನ, ನೀವು ಗೊತ್ತಿರೋ ಇಲ್ವೋ ಅಂತ ಅನುಮಾನ ಆಯ್ತು ಸರ್. ಹೋಗ್ಲಿ ಬಿಡು, ಸ್ವೀಟ್ ಕೊಟ್ಟು ಏನಂತ ಹೆಸರಿಟ್ಟೆ? ಅಣ್ಣಯ್ಯಪ್ಪ ಅಂತ. ದಲಿತ ಮಿತ್ರ ಅಂತ ಅಣ್ಣಯ್ಯಪ್ಪ ಅಂತ. ಹೆಸರೇನಂತ ಇಟ್ಟೆ? ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಇಟ್ಟೆ ಸರ್. ನಾನು ಹಿಂಗ್ ಮ್ಯಾಕ್ ನೋಡ್ದೆ, ಯಾಕೆ ಸರ್ ಹಂಗ ಇಡಬಾರ್ದ? ಹೌದಲ್ವಾ? ನನಗೆ ತಕ್ಷಣ ಅನ್ನಿಸ್ತು, ಹೌದಲ್ವಾ, ಅದೇನು ಸುಬ್ರಹ್ಮಣ್ಯ ಶಾಸ್ತ್ರಿ ಅನ್ನೋದು ಯಾರ್ದ ಕಾಂಟ್ರಾಕ್ಟ? ಯಾರು ಇಡ್ಬೋದಾಗಿತ್ತಲ್ಲ ಹೆಸರನ್ನ. ನೋಡಿ, ನಾವ್ಯಾರು ಹಂಗೆ ಹಾಕೋದೊಂದು ಅಟೆಂಪ್ಟ್ ಮಾಡಿದೀವ? ಯಾಕೆ ಮಾಡ್ಬೋದಾಗಿತ್ತಲ್ವ? ಅದ್ ಮಾಡಿದ್ರೆ ಈ ಹೆಸರುಗಳ ಮೂಲಕ ಅದು ಎಂಥ ರಾಜಕೀಯ ನಡೆಯುತ್ತೆ ನೋಡಿ. ನಾವ್ ಯಾರು ಒಬ್ಬರು ಜಾತಿ ಹೆಸರು ತಿಳ್ಕೊಬೇಕು ಅಂದ್ರೆ ಮೊದ್ಲು ಹೆಸರು ಕೇಳ್ತೀವಿ, ಏನ್ ಹೆಸರು ನೋಡೋಣ. ಅಲ್ಲೂ ಗೊತ್ತಾಗ್ಲಿಲ್ಲ ನಿಮ್ಮ ಅಪ್ಪನ ಹೆಸರೇನು ಅಂತ ಕೇಳ್ತೀವಿ. ಹೆಸರುಗಳ ಮೂಲಕ ನಮ್ಮನ್ನ ಹಿಂಗೆ ಫಿಕ್ಸ್ ಮಾಡಿ ನೋಡಿ, ಅದನ್ನೊಂದು ವೈಲೇಟ್ ಮಾಡ್ಬೋದಾಗಿತ್ತಲ್ಲ ನಾವು. ಅಂದ್ರೆ ನಾವು ಆ ಹೆಸರಿಕ್ಕೆ ಬೇಕು ಅಂತ ಏನಲ್ಲ, ಅಂದ್ರೆ ನಮ್ಮ ಜಾತಿಯ ಸೀಮಿತತೆಯನ್ನ ದಾಟಲಿಕ್ಕೆ ಸಾಧ್ಯ ಇರೋ ನೋಡಿ. ಮನುಸ್ಮೃತಿನಲ್ಲಿ ಅದು ಒಂದು ನಿಯಮ ಇದೆ. ಮೇಲ್ಜಾತಿಯ ಬ್ರಾಹ್ಮಣನ ಹೆಸರು ಹೀಗೆ ನೋಡಿದ್ರೆ ಗೌರವ ಬರುವಂತೆ ಇರತಕ್ಕದ್ದು. ಹಾಗೆ ಕ್ಷತ್ರಿಯನ ಹೆಸರು ಅವನ ವೀರ ಶೌರ್ಯ ಇತ್ಯಾದಿಗಳನ್ನ ಸೂಚಿಸುವ ಹಾಗೆ ಇರತಕ್ಕದ್ದು. ಹಾಗೆ ವೈಶ್ಯನ ಹೆಸರು ಹೀಗೆ ಅವನ ವ್ಯಾಪಾರಿ ಇದನ್ನ ಸೂಚಿಸುವ ಹಾಗೆ. ಶೂದ್ರನ ಹೆಸರು ನೋಡಿದರೆ ಅಪಮಾನ ಮತ್ತು ಅಸಹ್ಯ ಹುಟ್ಟಿಸುವಂತೆ ಇರಬೇಕು. ಇದು ಒಂದು ಮನುಸ್ಮೃತಿಯ ಒಂದು ಸುತ್ತ. ಇದು ನಾನೇನ್ ಸೃಷ್ಟಿಸ್ಕೊಂಡು ಹೇಳ್ತಿಲ್ಲ, ಅಲ್ಲಿರೋದನ್ನ ಹೇಳ್ತಾ ಇದ್ದೀನಿ. ಇದೊಂದನ್ನು ವೈಲೇಟ್ ಮಾಡೋಕ್ಕಾಗಿಲ್ವೇ ನಮ್ಗೆ ಇದುವರೆಗೆ? ನಾವ್ ಯಾಕೆ ನಮ್ಮ ಶೂದ್ರ ಸಮೂಹಗಳು ಯಾಕೆ ಇಂಥದ್ದೊಂದು ಅಪಮಾನನ ನಮ್ಗೆ ಗೊತ್ತಿಲ್ಲ. ನಾವೇನ್ ಮನುಸ್ಮೃತಿನ ಓದಿಲ್ಲ, ಆದ್ರೆ ಅದನ್ನ ಪಾಲಿಸ್ತಾ ಇದೀವಿ ಅಚ್ಚುಕಟ್ಟಾಗಿ. ಯಾವ ಹೆಣ್ಣು ಮಕ್ಕಳು ಆಸ್ತಿಗೆ ಅರ್ಹಳಲ್ಲ. ತೀರಾ ಇತ್ತಿ ಅಂಬೇಡ್ಕರ್ ಬಂದ ಮೇಲೆ ಆಸ್ತಿ ಹಕ್ಕು ಸಿಕ್ಕದ್ದು ಹೆಣ್ಣು ಮಕ್ಕಳಿಗೆ. ಅಲ್ಲಿವರೆಗೂ ಅಚ್ಚುಕಟ್ಟಾಗಿ ಮನುಸ್ಮೃತಿ ಪಾಲಿಸ್ಕೊಂಡ್ ಬಂದಿದೀವಿ. ನಾವು ಓದಿದ್ರು ಪಾಲಿಸ್ಕೊಂಡು ಬಂದಿದ್ದೀವಿ. ಯಾಕೆ ಪಾಲಿಸ್ಕೊಂಡು ಬಂದ್ವಿ? ಬಾಬಾ ಸಾಹೇಬರು ಬಿಡುಗಡೆ ಕೊಟ್ಟದ್ದು ಇಡೀ ಸಮಸ್ತ ಭಾರತಕ್ಕೆ. ಬರೀ ಕೆಳಜಾತಿಯವರಿಗೂ ಅಲ್ಲ, ಶೂದ್ರ ಜಾತಿಯವರಿಗೂ ಅಲ್ಲ, ಮೇಲ್ಜಾತಿಯವರಿಗೂ ಕೂಡ. ನಮ್ಮಲ್ಲಿ ಒಂದು ಮಾತಿದೆ, ಅವಧೂತ ಪ್ರಜ್ಞೆ ಅಂತ ಒಂದಿರುತ್ತೆ. ಅವಧೂತ ಪ್ರಜ್ಞೆಯ ಬಗ್ಗೆ ಒಂದು ಮಾತಿದೆ. ಯಾವುದು ಅವಧೂತ ಪ್ರಜ್ಞೆ ಅಂದ್ರೆ, ಯಾವ ಪ್ರಜ್ಞೆ ಬ್ರಾಹ್ಮಣನನ್ನು ಬ್ರಾಹ್ಮಣತ್ವದಿಂದಲೂ ಚಾಂಡಾಲನನ್ನು ಚಾಂಡಾಲತ್ವದಿಂದಲೂ ಮುಕ್ತಗೊಳಿಸುತ್ತದೆಯೋ ಅದು ಅವಧೂತ ಪ್ರಜ್ಞೆ. ನನ್ಗೆ ಆಶ್ಚರ್ಯ ಆಯ್ತು. ಬ್ರಾಹ್ಮಣನನ್ನ ಬ್ರಾಹ್ಮಣತ್ವದಿಂದ ಬಿಡುಗಡೆಗೊಳಿಸಬೇಕು. ಹೌದು, ಅವರು ಸಿಗಾಕೊಂಡವ್ರೆ. ಇಲ್ಲಿ ತುಳಿಯನೂ ಸಿಗಾಕೊಂಡವನೆ, ತುಳಸ್ಕತಿರೋನು ಸಿಗಾಕೊಂಡವನೆ. ಇಡೀ ಭಾರತದ ಒಂದು ಭಾವಚಿತ್ರ ಕೈ ಮುಕ್ಕೊಂಡು ಕೂತ್ಕೊಂಡವನೆ, ಕಾಲಿಟ್ಕಪ್ಪ ನನ್ನ ತಲೆ ಮೇಲೆ ಅಂತ ಬಲಿ ಚಕ್ರವರ್ತಿ. ಇವನ್ ತುಳಿಯೋನು ಅಷ್ಟೇ, ನಾಲ್ಕಡಿ ಇರೋನು ಒಂದು ಕೊಡೆ ಇಟ್ಕೊಂಡು ತುಳಿಯೋಕೆ ಹಿಂಗ್ ಪಂಚೆ ಅರುಗ್ ಮಾಡ್ಕೊಂಡು ಕಾಲು ಎತ್ಕೊಂಡು ತುಳಿಯೋಕೆ ಪಾತಾಳಕ್ಕೆ ತೊಳೆದು ಬಿಡ್ತೀನಿ ಅಂತ ಅವನ್ ಕೂತವನೆ. ತುಳಿಯಪ್ಪ ಪಾತಾಳಕ್ಕೆ ಹೋದ್ರೆ ಸ್ವರ್ಗ ಸಿಗುತ್ತೆ ಅಂತ ಇವನ್ ಕೂತವನೆ. ಇಡೀ ಭಾರತ ಯಾರ್ದು ಸಮಸ್ಯೆನೇ ಇಲ್ಲ. ತುಳ್ಸ್ಕಂದನೂ ಸಮಸ್ಯೆ ಇಲ್ಲ, ತುಳಿಯನ್ಗೂ ಸಮಸ್ಯೆ ಇಲ್ಲ. ಇನ್ನೇನು ಬಿಡುಗಡೆ ಆಗುತ್ತೆ? ಮೊದಲು ಇಬ್ರು ಹೇಳ್ರಪ್ಪ, ನೀನ್ ತುಳ್ಸ್ಕೊಳಕ್ ಕೂತ್ಕೊಂಡು ನೀನ್ ಅಲ್ಲೇ ಇರ್ತೀಯ, ತುಳಿಯೋಕ್ ಕೂತ್ಕೊಂಡು ನಿಂತವನು ಅಷ್ಟೇ, ಅವನು ಅಲ್ಲೇ ನಿಂತಿರ್ತಾನೆ, ಬಿಡಂಗಿಲ್ವಲ್ಲ, ಬಿಟ್ರ ಮೇಲೆ ಎದ್ದು ಬಿಡ್ತಾನೆ. ಹಾಗಾಗಿ ಅವನು ಅಲ್ಲೇ ಬಂಧಿಯಾಗಿದ್ದಾನೆ, ಇವರು ಬಂಧಿಯಾಗಿದ್ದಾರೆ. ಅಂಬೇಡ್ಕರ್ ಇಬ್ರು ಬಿಡುಗಡೆಗೊಳಿಸಿದ್ರು. ತುಂಬಾ ಹೊತ್ತು ಮಾತಾಡಿದೆ. ನನ್ನ ಕೊನೆಯ ಒಂದೇ ಒಂದು ಬುದ್ಧ ನುಡಿಯನ್ನ ಹೇಳಿ ಮಾತನ್ನ ಮುಗಿಸ್ತೇನೆ. ಬುದ್ಧ ಏನ್ ಹೇಳಿದ ಅಂತ ಕೇಳಬಾರ್ದಂತೆ. ಏನಂಗಂದ್ರೆ,
ಬುದ್ಧ ಹೇಳಿದ್ದು ಇದು ಅಂತ ಹೇಳಬೇಡಿ ಅಂತ ಬೌದ್ಧ ತಾತ್ವಿಕತೆಯ ಆಕರಗಳು ಹೇಳ್ತಾರೆ. ಮತ್ತೆ ಹೆಂಗೆ ಹೇಳ್ಬೇಕು? ಬುದ್ಧ ಹೇಳಿದ್ದನ್ನ ನಾನು ಹೀಗೆ ಕೇಳಿಸಿಕೊಂಡೆ ಅಂತ ಹೇಳಿ. ದಸ್ ಐ ಹ್ಯಾವ್ ಹರ್ಡ್. ಯಾವ್ದಾರು ಒಂದನ್ನ, ಯಾವ್ದೋ ಒಂದು ಸಂಗತಿನ ಅವನೇನು ಹೇಳ್ದ ಅಂತ ಹೇಳ್ಬಾರ್ದು. ನಾನು ಹೆಂಗೆ ಕೇಳಿಸ್ಕೊಂಡೆ, ಊಟ ಹೆಂಗಿತ್ತು ಅಂದ್ರೆ ಹಿಂಗಿತ್ತು ಅಂತ ಹೇಳ್ಬೇಡಿ, ನನಗೆ ಹಿಂಗಿತ್ತು ಅಂತ ಹೇಳಿ. ಯಾಕೆ ಅಂದ್ರೆ ಉಂಡವನ ಸ್ಥಿತಿ ಹೆಂಗಿರುತ್ತೋ ಏನೋ. ಹೊಟ್ಟೆ ತುಂಬ್ದವನ್ ಗುಣಕ್ಕಿ ಊಟ ಹೆಂಗದೆ ಅಂದ್ರೆ ಅವನ ಉತ್ತರವೇ ಬೇರೆ. ಹಸಿದವನಿಗೆ ಊಟ ಇಕ್ಕಿ ಅವನಿಗೆ ಕೇಳಿದ್ರೆ ಅವನ ಉತ್ತರವೇ ಬೇರೆ. ಹಾಗಾಗಿ ಬುದ್ಧನ ನುಡಿಯನ್ನ ನಾನು ಹಿಂಗೆ ಕೇಳಿಸ್ಕೊಂಡೆ ಅಂತ ಮಾತ್ರ ಹೇಳಬೇಕು. ಹಾಗೆ ನಾನು ಹೀಗೆ ಕೇಳಿಸಿಕೊಂಡ ಅಂಗುತ್ತರ ನಿಕಾಯ ಅಂತ ಒಂದು ಬೌದ್ಧ ತಾತ್ವಿಕತೆಯ ಒಂದು ಆಕರ ಇದೆ. ಆ ಆಕರದ ಮಾತನ್ನ ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೇನೆ. ಏನ ಮಾತು? ಸ್ವಲ್ಪ ಮನಸ್ಸಿಟ್ಟು ಕೇಳಿಸ್ಕೊಳ್ಳಿ. ಇದು ಮನಸ್ಸಿಗೆ ಸಂಬಂಧಿಸಿದ್ದು. ಅಂಗುತ್ತರ ನಿಕಾಯದ ಬುದ್ಧನ ಮಾತು: ನಿಯಂತ್ರಿಸದೇ ಹೋದರೆ ಮನಸ್ಸಿನಷ್ಟು ಸ್ವೇಚ್ಛಾಚಾರಿ ಕೇಡಿಗ ಈ ಜಗತ್ತಿನಲ್ಲಿ ಮತ್ಯಾರೂ ಇಲ್ಲ. ನಿಯಂತ್ರಣಕ್ಕೆ ತಂದುಕೊಂಡರೆ ಮನಸ್ಸಿನಷ್ಟು ನಂಬರ ಸೇವಕ ಜಗತ್ತಿನಲ್ಲಿ ಮತ್ತಿನ್ಯಾರೂ ಇಲ್ಲ. ತಹಬಂದಿಗೆ ತಂದುಕೊಳ್ಳದೆ ಹೋದರೆ ಮನಸ್ಸಿನಷ್ಟು ಕೇಡು ಮಾಡಬಲ್ಲದ್ದು ಜಗತ್ತಿನಲ್ಲಿ ಮತ್ಯಾವುದೂ ಇಲ್ಲ. ತಹಬಂದಿಗೆ ತಂದುಕೊಂಡರೆ ಮನಸ್ಸಿನಷ್ಟು ಒಳಿತು ಮಾಡಬಲ್ಲದ್ದು ಜಗತ್ತಿನಲ್ಲಿ ಮತ್ಯಾವುದೂ ಇಲ್ಲ. ತಹಬಂದಿಗೆ ತಂದುಕೊಳ್ಳದೆ ಹೋದರೆ ಮನಸ್ಸಿನಷ್ಟು ದುಃಖ ಉಂಟು ಮಾಡಬಲ್ಲದ್ದು ಜಗತ್ತಿನಲ್ಲಿ ಮತ್ಯಾವುದೂ ಇಲ್ಲ. ಅಂತಹ ದುಃಖ ಅದರಿಂದ ಮಾತ್ರ ಸಾಧ್ಯ. ಹಾಗೆಯೇ ತಹಬಂದಿಗೆ ತಂದುಕೊಂಡರೆ ಮನಸ್ಸಿನಷ್ಟು ಸುಖವನ್ನು ಕೊಡಬಲ್ಲದ್ದು ಜಗತ್ತಿನಲ್ಲಿ ಮತ್ಯಾವುದೂ ಇಲ್ಲ. ಅಂತಹ ಸುಖ ಅದರಿಂದ ಮಾತ್ರ ಸಾಧ್ಯ. ಇದು ಮನಸ್ಸಿನೊಳಗೇ ನಡೆಯುವ ಸಂಗ್ರಾಮ. ಅದಕ್ಕೆ ಬಸವಣ್ಣ ಹಾಗಾಗಿ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಈ ಮನಸ್ಸಿನ ಒಳಗಿನ ಯುದ್ಧ ಇದೆಯಲ್ಲ, ಈ ಯುದ್ಧವೇ ಈ ಹೊತ್ತು ನಡೀತಾ ಇರುವ ಬಹಳ ಬೃಹತ್ತು ವಿಶ್ವದಾದ್ಯಂತ ನಡೀತಾ ಇರುವ ಯುದ್ಧದ ಬೀಜ ಅಲ್ಲಿಯೇ ಇರುತ್ತೆ. ಹಾಗಾಗಿ ಈ ಬುದ್ಧ, ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಮೂವರು ಕೊಟ್ಟದ್ದು ಧಮ್ಮವನ್ನ, ದಯೆಯನ್ನ, ಸಮತೆಯನ್ನ, ಮೂವರು ಕೊಟ್ಟ ಆ ಜೀವನ ಸಂವಿಧಾನ ನಮ್ಮ ಬದುಕಿಗೆ ಅನ್ವಯಗೊಳ್ಳಲಿ ಅಂತ ಹೇಳ್ತಾ ನನ್ನ ಅಲ್ಲಿಂದ ಇಲ್ಲಿಗೆ ಕರೆಸಿ ಬಹಳ ಪ್ರೀತಿಯಿಂದ ನಡೆಸಿಕೊಂಡ ಈ ವಿಶ್ವವಿದ್ಯಾಲಯಕ್ಕೆ ಮತ್ತು ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ಚಿಂತನೆಗಳ ಪ್ರಸ್ತುತತೆಯ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ತಿಳಿಸಿದ ಡಾಕ್ಟರ್ ಎಸ್ ನಟರಾಜ್ ಬೂದಾಳು ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನದಾಗಿ ಶ್ರೀಮತಿ ಲತಾ ರಾಣಿ ಅವರು ಒಂದೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೇಡಮ್ ಬರ್ತಾ ಇರ್ಬೇಕಾದ್ರೆ ನಮ್ಮ ಕುಲಸಚಿವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಮಾತುಕೊಟ್ಟ ತಕ್ಕದಾಗಿ ಬಂದಿದ್ದಾರೆ. ಕನಕ ಪೂಜಾರ್ ಸರ್ ಒಂದು ಪುಸ್ತಕ ಕೊಟ್ಟು ಸ್ವಾಗತ ಮಾಡ್ಬೇಕಂತ ಕೊಡ್ತಾರೆ. ನನಗೆ ಸ್ವಲ್ಪ ಎಲ್ಲರಿಗೂ ನಮಸ್ಕಾರ. ನಾನು ಎಷ್ಟೊಂದು ಕಡೆ ನಮ್ಮ ಮನೆಯವ್ರ ಜೊತೆ ಹೋಗ್ತೀನಿ ಬಸವನಿನ ಬಾಲ ಅಂತ. ಎಲ್ಲೂ ಕೂಡ ಹಂಗೆ ಮಾತಾಡಿ ಅಥವಾ ಇಷ್ಟೊಂದು ಜಾಸ್ತಿ ಸಂಭ್ರಮ ಪಟ್ಟು ಕರೆದಿದ್ದು ನನಗೆ ನೆನಪಿಲ್ಲ. ಅವ್ರು ಕರೆದಿದ್ದಾರಲ್ಲ ಅಂತ ಬಂದರೆ ಆ್ಯಕ್ಚುಲಿ ನನಗೆ ಮಾತಾಡೋಕ್ಕೆ ಬರಲ್ಲ. ನನಗೆ ಏನಿದ್ರು ಬೆಟ್ಟ ಗುಡ್ಡ ಹತ್ತೋದು, ಪ್ರಕೃತಿ ಜೊತೆಗಿರೋದು, ನಟರಾಜ್ ಭಾಷಣ ಕೇಳೋದು ಎಲ್ಲವೂ ಸಂಭ್ರಮನೇ. ಮನಸ್ಸು ಮತ್ತು ದೇಹ ಚೆನ್ನಾಗಿದ್ರೆ ಪ್ರತಿಯೊಂದು ಸಂಭ್ರಮನೇ. ಸೊ ಆ ಮನಸ್ಸನ್ನು ಹಾಗೆ ಉಳಿಸ್ಕೋಬೇಕು. ಮತ್ತು ಆದಷ್ಟು ಒಂಥರ ಯಾವ್ದು ಸರಿ ಯಾವ್ದು ತಪ್ಪು ನಮಗೆ ಗೊತ್ತಾಗತ್ತಲ್ವಾ, ಅಷ್ಟಾರು ನಾವು ನಡ್ಕೋಬೋದಲ್ವ. ಯಾರೋ ಹೇಳಿದ್ರು ಏನೋ ಮಾಡಿದ್ರು ಅಂತ ಅಧ್ವಾನ ಮಾಡ್ಕೊಂಡಿದೀವಿ. ನೀವೆಲ್ಲೇ ಹೋಗಿ ನೆಟ್ಟಿಗೆ ಏನೋ ಒಂದು, ಎಸ್ಪೆಷಲಿ ನಮ್ಮ ದೇಶದಲ್ಲಿ, ಬೇರೆ ದೇಶಕ್ಕೆ ಹೋಗಿ ನೋಡ್ಬೇಕು ಒಂದ್ಸತಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದಾರೆಲ್ಲ ಅಂತ. ನಾವಿಲ್ಲಿ ಮನಸ್ಸನ್ನು ಹಾಳು ಮಾಡ್ಕೊಂತೀವಿ, ನಮ್ಮ ಪರಿಸರನೂ ಹಾಳು ಮಾಡ್ಕೊಂತೀವಿ ಅಲ್ವಾ. ಎಲ್ಲ ಗಬ್ಬೆಬ್ರಿಸ್ಕೊಂಡಿದೀವಿ. ಯಾಕೆ ಸಾಧ್ಯ ಆಗಲ್ಲ? ಯಾವಾಗ್ಲೂ ನಮ್ಮನೆಯವ್ರು ಹೇಳ್ತಾ ಇರ್ತಾರೆ ಯಂಗರ್ ಜನರೇಷನ್ ಬಗ್ಗೆ ನನಗೆ ಭರವಸೆ ಜಾಸ್ತಿ ಅಂತ. ಯಾಕೆಂದ್ರೆ ಒಂಥರ ಮಕ್ಳು ತರ ಬಿಳಿ ಹಾಳೆ ತರ ಅಲ್ವಾ,
ಏನ್ ಬರೋದು ಅದು ಹಂಗೆ ರಿಜಿಸ್ಟರ್ ಆಗುತ್ತೆ. ಅಟ್ಲೀಸ್ಟ್ ಇನ್ಮೇಲಾದ್ರೂ ಕೂಡ ಸ್ವಲ್ಪ ಒಂದು ಬದಲಾವಣೆ ತಂದ್ಕೋಬಹುದು. ಬದಲಾವಣೆ ಏನ್ ಹಂಗೆ ಆಗ್ಬಿಡಲ್ಲ, ಶ್ರಮ ಪಟ್ಟು. ಈಗ ಯಾವುದೇ ಅಭ್ಯಾಸ ಆಗ್ಲಿ, ನಾವು ತುಂಬಾ ಕಷ್ಟಪಟ್ಟು ಅದನ್ನ ದಕ್ಕಿಸ್ಕೊಂಡ್ರೆ ಮಾತ್ರ ನಮ್ದಾಗತ್ತೆ ಅಲ್ವಾ. ಈಗ ಏನೇ ಆಗ್ಲಿ, ಎಜುಕೇಶನ್ ಆಗ್ಲಿ, ಇಷ್ಟೊಂದು ಸಿಕ್ಕಿರೋದು ಆ ಟೈಮನ್ನ ಹೆಂಗ್ ಬಳಸ್ಕೋಬೇಕು ಅಂತ ನಿಮಗ್ ಚೆನ್ನಾಗಿ ಗೊತ್ತಿರ್ಬೇಕು. ಅದ್ರ ನೆಸೆಸಿಟಿ ನಿಮಗಿದೆ ಅಲ್ವಾ. ಮುಂಚೆ ನಂಗೆ ಗೌರ್ಮೆಂಟ್ ಕೆಲಸ ಇಲ್ಲ ಏನಿಲ್ಲ, ನಮ್ಮ ಕಾಲದಲ್ಲಿ ಒಂದು ಪೇಪರ್ ಮೇಲೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಒಂದ್ ಕೆಲಸ ಸಿಗೋದು ಮಾರ್ಕ್ಸ್ ಇದ್ರೆ. ಇವಾಗ ಹಂಗಲ್ಲ, 95 ತೆಗೆದ್ರು ಸಾಕಾಗಲ್ಲ, 99 ತೆಗೆದ್ರು ಸಾಕಾಗಲ್ಲ. ಸೊ ಈ ರೇಸ್ ಅಥವಾ ಈ ಕಾಂಪಿಟೇಷನ್ ಅಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಡಿಸಿಪ್ಲಿನ್ಡ್ ಅಲ್ವಾ. ಸಿಕ್ಕಿರೋ ಅವಕಾಶ ಈಡಾಡ್ಕೊಂಡು ಇದ್ ಮಾಡಬಾರ್ದು. ಎಸ್ಪೆಷಲಿ ಮಕ್ಕಳು ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಂಡು ಫೋಕಸ್ ಆಗಿದ್ರೆ ಸಕ್ಸಸ್ ತಾನಾಗಿ ಬರುತ್ತೆ. ಹಂಗೆ ನಂಗೆ ಸುಮ್ಮನೆ ನಮ್ಮನೆಯವ್ರು ಹೇಳ್ತಾರೆ ಯಾವಾಗ್ಲೂ ಟ್ರೆಕ್ ಬಗ್ಗೆ ಮಾತಾಡ್ತೀಯ ಅಂತ. ಅದಿಷ್ಟ ನಂಗೆ ಟ್ರೆಕ್ ಬಗ್ಗೆ ಮಾತಾಡೋದು. ಮೊನ್ನೆ ಹಿಮಾಲಯಕ್ಕೆ ಹೋಗಿ ಬಂದ್ವಿ, ದಟ್ ವಾಸ್ ವಂಡರ್ಫುಲ್. ಒಂಥರ ಈ ದಿನನಿತ್ಯದ ಇವೆಲ್ಲ ಏನಿರುತ್ತೆ ಎಲ್ಲ, ಅದು ಆಲ್ ಗುಡ್ ಬ್ಯಾಡ್ ಅಗ್ಲಿ ಸೈಡ್ ಆಫ್ ಲೈಫ್ ಏನಿರುತ್ತೆ ಅದೆಲ್ಲ ಈ ಹಿಮಾಲಯ ಆಗ್ಲಿ ಅಥವಾ ಯಾವುದೇ ಚಾರಣ ಮಾಡಿದಾಗ ಪ್ರಕೃತಿ ಜೊತೆ ವಿ ಐಡೆಂಟಿಫೈ ಅವರ್ ಸೆಲ್ಸ್. ಹಂಗಾಗಿ ತುಂಬಾ ಒಂಥರ ಎಲ್ಲ ಮರ್ತೋದಂಗೆ ಅನ್ಸುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು, ಬೆಟ್ಟ ಗುಡ್ಡ ಹತ್ತದು, ವಾಕ್ ಮಾಡೋದನ್ನ. ಫಿಟ್ನೆಸ್ ಈಸ್ ಎ ಮಸ್ಟ್ ಅಲ್ವಾ. ನಾವು ಚಿಕ್ಕವರು ನಮ್ಗೇನ್ ಬೇಕಿಲ್ಲ, ನೀವು ವಯಸ್ಸಾದವರು ನೀವು ಮಾಡ್ಕೊಳ್ಳಿ, ಅದಲ್ಲ. ಎಲ್ಲವೂ ಕೂಡ ಬಿಗಿನಿಂದ ಮಾಡಿದ್ರೆ ಮಾತ್ರ ನೀವು ಇದನ್ನ ಉಳಿಸ್ಕೊಳಕ್ ಸಾಧ್ಯ. ಅಷ್ಟೇ. ಆರ್ಡರ್ ಆಗಿ ನನಗೆ ಮಾತಾಡಕ್ ಬರಲ್ಲ, ಏನ್ ಅನ್ನಿಸ್ತೋ ಅದ್ ಮಾತಾಡದೆ. ಐ ಆಮ್ ವೆರಿ ಹ್ಯಾಪಿ. ಇಷ್ಟೊಂದು ಪ್ರೀತಿಯಿಂದ ಕಂಡು ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಸಮಯದ ಸರಿಯಾದ ಉಪಯೋಗ ಹಾಗೂ ಶ್ರಮದ ಮೂಲಕ ಕಂಡ ಬದಲಾವಣೆಗಳ ಮೂಲಕ ಮಾತನಾಡಿದ ಶ್ರೀಮತಿ ಲತಾರಾಣಿ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದ ಶ್ರೀ ಸಂತೋಷ್ ಕಾಮಗೌಡ ಕೆಎಎಸ್ ಹಿರಿಯ ಶ್ರೇಣಿಯ ಅಧಿಕಾರಿಯವರು ತಮ್ಮ ಸಂದೇಶದ ನುಡಿಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬರೋಕ್ ಮುಂದೆ ಚಪ್ಪಾಳೆ ಹೊಡೆದ್ರೆ ಏನು ಬೇಗ ಮುಗಿಸ್ರಿ ಅಂತಾರೋ ಏನ್ ಜಾಸ್ತಿ ಮಾತಾಡ್ರಿ ಅಂತ. ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾನು ಅಭಿಪ್ರಾಯ ಪಟ್ಟಂತೆ ಇವತ್ತು ತ್ಯಾಗರಾಜ್ ಸರು, ನಾನು, ಬಹುಶಃ ನಮ್ಮ ಎಲ್ಲ ಪ್ರಾಧ್ಯಾಪಕ ಸ್ನೇಹಿತರು ಒಪ್ಕೊಳ್ತಾರೆ. ನಾವು ಡಾಕ್ಟರ್ ನಟರಾಜ್ ಸರ್ಗೆ ಇವತ್ತು ವಿದ್ಯಾರ್ಥಿಗಳ ಹಾಗೆ ಕೇಳಿಸ್ಕೊಳ್ತಾ ಇದ್ವಿ. ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಅವ್ರು ಬಹಳ ಚೆನ್ನಾಗಿ ಒಂದು ಹೇಳಿದ್ರು. ಬುದ್ಧನ ವಿಷಯಗಳನ್ನ ಹೇಗೆ, ಬುದ್ಧ ಏನ್ ಹೇಳಿದ ಅನ್ನೋದು ಮುಖ್ಯ ಅಲ್ಲ, ಬುದ್ಧ ಹೇಳಿರೋದನ್ನ ನಾನು ಹೇಗೆ ಕೇಳಿಸ್ಕೊಂಡೆ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿದ್ರಲ್ಲ, ಹಾಗೆ ನೀವು ಹೇಳಿರೋದನ್ನ ನಾವು ಕೇಳಿಸ್ಕೊಳ್ಳೋದಕ್ಕೆ ಬಹಳ ಖುಷಿ ಆಯ್ತು. ಹಾಗಾಗಿ ನಿಮ್ಮಿಂದ ಅವರಿಗೆ ಅಭಿನಂದನೆಗಳು ಸಲ್ಲಬೇಕಂತ ನಾನು ಬಯಸ್ತೀನಿ. ಸಾಕಷ್ಟು ವಿಷಯಗಳನ್ನ ಡಾಕ್ಟರ್ ನಟರಾಜ್ ಸರ್ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಜೊತೆಗೆ ಮೇಡಮ್ ಲತಾ ಮೇಡಮ್ ಕೂಡ ಅವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಸರಳ ಜೀವಿ ಅವ್ರು ಏನ್ ಹೇಳ್ಬೇಕಂದ್ರೆ ಬಹಳ ಮನಸ್ಸಿಗೆ ಮುಟ್ಟುವಾಗಿ ಅವ್ರು ಹೇಳಿದ್ರು. ಇಬ್ಬರು ವ್ಯಕ್ತಿತ್ವವನ್ನು ನೋಡಿದಾಗ ನಮ್ಮ ಅಹಮಿಗಳು, ಅಧಿಕಾರಗಳು, ನಮ್ಮ ಕೆಲಸ, ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ಮತ್ತೊಂದು ಸರಿ ಮರು ಚಿಂತನೆ ಮಾಡಬೇಕು, ಮರು ಆಲೋಚನೆ ಮಾಡಿ ಮತ್ತೆ ನಾವು ಕೆಲಸದಲ್ಲಿ ತೊಡ್ಕೊಳ್ಬೇಕು ಅನ್ನೋದು ನನಗೆ ಒಂದು ಅಭಿಪ್ರಾಯ ನನ್ನಲ್ಲಿ ಬಂತು. ಇವತ್ತು ವಿಶೇಷವಾಗಿ ಬಹಳ ನಮ್ಮ ನಿರ್ದೇಶಕರು ವೇದಿಕೆಯ ಮೇಲೆ ಆರಂಭದಲ್ಲಿ ಬುದ್ಧ, ಆಮೇಲೆ ಬಸವ, ಆಮೇಲೆ ಅಂಬೇಡ್ಕರ್ ಅನ್ನ ಕಾಲಾನುಕ್ರಮದಲ್ಲಿ ಇರಿಸಿ ಅವರಿಗೆ ಇವತ್ತು ಗೌರವವನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಕೂಡ ಧಮ್ಮ ಮತ್ತು ವಿಶೇಷವಾಗಿ ಏನು ಕರುಣೆ ಮತ್ತು ಸಮತೆಯನ್ನ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮದ ಒಂದು ಶೀರ್ಷಿಕೆ ಏನು ಬಹಳ ಅತ್ಯುನ್ನತವಾದ ಒಂದು ಮಾತುಗಳನ್ನ ನಾವು ಡಾಕ್ಟರ್ ನಟರಾಜ್ ಸರ್ ಹತ್ರ ಕೇಳಿದ್ವಿ. ಒಂದಂತೂ ಸತ್ಯ, ಬುದ್ಧ ಆಗಿರ್ಬೋದು, ಬಸವ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಎಲ್ಲ ಕಾಲಕ್ಕೂ ನಮಗೆ ಅವರು ಪ್ರಸ್ತುತವಾಗಿರ್ತಾರೆ. ಮೊದಲು ಬುದ್ಧ ಆರಂಭದಲ್ಲಿ ಶಾಂತಿ, ಸಮಾನತೆ ಮತ್ತು ಹಿಂಸೆಯನ್ನ ತ್ಯಜಿಸುವುದರ ಬಗ್ಗೆ ಹೇಳಿದ್ರು. ನಂತರ ಬಂದಂತಹ ಬಸವಣ್ಣನವರು ಕೂಡ ಮುಖ್ಯವಾಗಿ ಡಾಕ್ಟರ್ ನಟರಾಜ್ ಸರ್ ಹೇಳಿದಂಗೆ ಈ ಜಾತಿ ತಾರತಮ್ಯ ಆಗಿರ್ಬೋದು, ಸಮಾಜೋ ಧಾರ್ಮಿಕ ಕ್ರಾಂತಿಯನ್ನ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅವೆಲ್ಲವುಗಳನ್ನ ಜನರಲ್ಲಿ ಅಂದ್ರೆ ಬರೀ ಭಾಷಣ ಮಾಡ್ಲಿಲ್ಲ, ಅವರು ಅದನ್ನ ಅನುಷ್ಠಾನಕ್ಕೆ ತಂದ್ರು ಅಂತಕ್ಕಂಥ ಮಾತನ್ನು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಬಟ್ ಈಗ ನಾವು ಏನು ಬದುಕ್ತಾ ಇದೀವಿ, ಈ ಬದುಕಿಗೆ ಸಂವಿಧಾನ ಒಂದು ನಮಗೆ ಬಹಳ ರಕ್ಷಣೆಯಾಗಿ
ನಿಲ್ತದ. ಆ ಸಂವಿಧಾನದ ಹಿಂದೆ ಆಶೋತ್ತರಗಳು ಇದೆಲ್ಲ ಎಲ್ಲಿಂದ ಬಂದಿದಾವ ಅಂತಂದ್ರೆ ಈ ಬುದ್ಧನ ಆಶಯಗಳು ಮತ್ತು ವಿಶೇಷವಾಗಿ ಬಸವಣ್ಣವರ ಆಶಯಗಳು ಕೂಡ ಇವತ್ತು ಸಂವಿಧಾನದ ಮೂಲಕ, ಅದು ಡಾಕ್ಟರ್ ಅಂಬೇಡ್ಕರ್ ಮೂಲಕ ನಮಗೆ ಅವನ್ನ ಮಾಡಿಕೊಟ್ಟಿರುವುದರಿಂದ ನಾವು ಚೆನ್ನಾಗಿ ಇವತ್ತು ಒಂದು ದಾರಿಯಲ್ಲಿ ಸಾಕ್ತಾ ಇದೀವಿ ಅನ್ನೋದನ್ನ ನಾವು ಎಲ್ಲರೂ ಕೂಡ ಅದನ್ನ ಒಪ್ಕೊಳ್ಬೇಕಾಗ್ತದೆ. ಬಹಳ ಮುಖ್ಯವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಮುಖ್ಯ ದೃಷ್ಟಿಯನ್ನು ಇಟ್ಟುಕೊಂಡು ಡಾಕ್ಟರ್ ನಟರಾಜ್ ಸರ್ ಮಾತಾಡಿದ್ದಾರೆ. ಅಂದ್ರೆ ಒಂದೊಂದು ವಿಚಾರ ನನಗೆ ಬಹಳ ಇವತ್ತೇನೆ ನಾನು ಈ ವಿಚಾರವನ್ನು ಕೇಳಿದ್ದು. ಭೂತಾನ್ದಲ್ಲಿ ನದಿಯನ್ನ ನದಿ ಹಾಗೇನೆ ನೋಡ್ಕೊಳ್ಳುವ ವಿಚಾರವನ್ನ ಕೇಳಿದಾಗ ಒಂಥರ ಮೈ ರೋಮಾಂಚನ ಅನಿಸ್ತು ನನಗೆ. ಏನಿದು ಎಷ್ಟು ವಿಶಿಷ್ಟವಾಗಿದೆಯಲ್ಲ, ನಾವ್ಯಾಕೆ ಒಂದಷ್ಟು ವಿಚಾರಗಳಲ್ಲಿ ತಪ್ಪು ಮಾಡ್ಕೊಂಡು ಹೋಗ್ತಾ ಇದೀವಿ ಅನ್ನೋದನ್ನ ಮತ್ತೊಂದ್ಸರಿ ನಾವು ವಿಚಾರ ಮಾಡ್ಬೇಕು ಅಂತ ಹೇಳ್ತಾರೆ. ಬಹಳಷ್ಟು ಒಂದೊಂದ್ರ ಬಗ್ಗೆ ಮಾತಾಡಿದ್ರು ನಾವು ಮತ್ತೆ ಇನ್ನೊಂದ್ಸರಿ ಅಧ್ಯಯನ ಮಾಡ್ಕೋಬೇಕಂತ ಅನಿಸ್ತದ. ಹಾಗಾಗಿ ಆ ಎಲ್ಲಾ ನೆನಪುಗಳನ್ನ, ಅವರ ವಿಷಯಗಳನ್ನ ನಾವು ಕೇವಲ ಕೇಳಿ ಬಿಡುವುದಷ್ಟೇ ಅಲ್ಲ, ಅವುಗಳನ್ನ ಅನುಷ್ಠಾನಕ್ಕೆ ತೆಗೆದುಕೊಳ್ಳೋಣ, ಆಮೇಲೆ ಅವುಗಳ ಮೂಲಕ್ಕೆ ಮುಂದೆ ಸಾಗೋಣ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿರುವುದಕ್ಕೆ ನಿರ್ದೇಶಕರಿಗೆ ನಾನು ಮತ್ತು ಭಾಗಿಯಾದಂತ ತಮಗೆ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತಮ್ಮ ಹಿತನುಡಿಗಳಿಗಾಗಿ ಧನ್ಯವಾದಗಳು ಸರ್. ಮುಂದಿನದಾಗಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿರುವ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ CM ತ್ಯಾಗರಾಜ್ ಗುರುಗಳು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುವೆಂಪು ಹಾಲ್ ಇವತ್ತು ಹಿಂದೆ ಹಲವಾರು ಬಾರಿ ನಕ್ಕಿದ್ದುಂಟು. ಸೋಜು ಮೋಜು ಹಾಗೆ ಹೀಗೆ ಏನೇನೋ ಕಳೆದಿದ್ವಿ. ಆದರೆ ಇವತ್ತು 250 ಹತ್ತತ್ರ ಇರ್ತಕ್ಕಂಥ ಎಲ್ಲರಿಗೂ ಡಾಕ್ಟರ್ ನಟರಾಜ್ ಒಂದು ಆಪರೇಷನ್ ಮಾಡಿದ್ದಾರೆ. ಅದಕ್ಕೆ 3 ಶಸ್ತ್ರಗಳನ್ನ ತೆಗೆದುಕೊಂಡಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಶಸ್ತ್ರ ತಗೊಂಡು ಒಂದು ಮೈಂಡಿಗೆ ಆಪರೇಷನ್ ಮಾಡಿದ್ರು, ಹಾರ್ಟಿಗೆ ಆಪರೇಷನ್ ಮಾಡಿದ್ರು. ನೋಡಿ ಹೇಗಿದೆ ಆಪರೇಷನ್. ಆ ಆಪರೇಷನ್ ಪ್ರಭಾವಕ್ಕೆ ಒಳಗಾದವ್ರು ಎಲ್ಲರಿಗೂ ಹೇಗಾಗಿತ್ತು ಅಂದರೆ, ನಾನು ಕಾಮಗೌಡರು ಹೇಳ್ತಾ ಇದ್ದೆ, ಇವ್ರ ಕ್ಲಾಸಲ್ಲಿ ನಾವೇನಾದ್ರೂ ಸ್ಟೂಡೆಂಟ್ಸ್ ಆಗಿದ್ದಿದ್ರೆ ಆ ಸಂತೋಷ ಏನು. ನಾನು ಯಾಕೆ ಪದೇ ನಮ್ಮ ಕ್ಲಾಸ್ ರೂಮ್ಗಳು ವಿಜೃಂಭಿಸ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಅಂದರೆ, ಪ್ರಾಧ್ಯಾಪಕರುಗಳಿಂದ ನಮ್ಮ ವಿದ್ಯಾರ್ಥಿಗಳ ಬದುಕು ವಿಜೃಂಭಣೆ ಆಗುತ್ತೆ, ಆ ಮನಸ್ಸು ಸ್ವಚ್ಛ ಆಗುತ್ತೆ. ಅದಕ್ಕೆ ನಾನು ಇದನ್ನು ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀನಿ. ಇಂಥ ಒಂದು ಚಿಕಿತ್ಸೆಯನ್ನ ನೀವಿವತ್ತು ಬಹಳ ಡಿಫ್ರೆಂಟ್ ಡಾಕ್ಟರ್ ಆಗಿ ಮಾಡಿದ್ರಿ. ಆ 3 ಮಹನೀಯರು ನನಗೆ ಡಾಕ್ಟರ್ಗಳ ಫಿಸಿಷಿಯನ್ಸ್ ಆಗಿ ಕಾಣ್ತಾರೆ. ಆದರೆ ನೀವು ಕೊನೆಗೆ ಒಂಚೂರು ನೋವಾಯ್ತಾ ಅಂತ ಹೇಳಿ ಆಗೋಯ್ತು ಅಂತೇಳಿ ತಗೊಂಡೋಗಿದ್ದು ಬಹಳ ವಿಶೇಷವಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳೋ ಸಮಯದಲ್ಲಿ ತಾವು ಮತ್ತೆ ಮೇಡಮ್ ಇವತ್ತು ಬಂದಿದ್ದು ರಾಣಿ ಚೆನ್ನಮ್ಮಗೆ. ಅಕಸ್ಮಾತ್ ನೀವೇನಾದ್ರು ಫೆಬ್ರವರಿಲಿ ಬಂದಿದ್ರೆ 3000 ಜನ ನೋಡಿ ನಿಮ್ಮನ್ನು ಖುಷಿ ಪಟ್ಟು ಆರಾಧಿಸಿ ಹೋಗ್ತಾ ಇದ್ರು. ಅದು ಆಪರೇಷನ್ ಆಗ್ತಿರಲಿಲ್ಲ, ಜನರಲ್ ಒಂದು ಹೋಗ್ತಾ ಇತ್ತು. ಆದರೆ ಇವತ್ತು ಶಸ್ತ್ರಚಿಕಿತ್ಸೆಗೆ ಒಳಗಾದ ನಮಗೆಲ್ಲ ಸಂತೋಷ ನೋಡಿ ಆರೋಗ್ಯ ಕೊಟ್ಟಿದ್ದೀರಾ ಅಂತ ಹೇಳಕ್ಕೆ ನಿಮ್ಮಿಬ್ಬರಿಗೂ ಸಂತೋಷ ಪಡ್ತಾ ಇದ್ದೇವೆ. ನಿಮ್ಗೆ ಅಭಿನಂದನೆ. ನಮ್ಮ ಜೊತೆಯಲ್ಲಿ ಸದಾ ಇರುವ ಸಂತೋಷ್ ಕಾಮಗೌಡ್ರೆ, ಡಾಕ್ಟರ್ ಅಶೋಕ್ ಡಿಸೋಜರ್ ಅವರೇ, ನನ್ನ ಪ್ರಾಧ್ಯಾಪಕ ಬಂಧುಗಳೇ, ಪ್ರೀತಿಯ ಸ್ನೇಹಿತರೆ, ಏನ್ ಮಾತನಾಡ್ಬೇಕು ಅಂತ ಬಂದಾಗ ಇಲ್ಲಿ ನಿಂತ್ಕೊಂಡಾಗ ಆಗಾಗ ಬರ್ತಕ್ಕಂಥದ್ದು ಒಂದೇ, ನಮ್ಮೆಲ್ಲರ ಜೀವನಕ್ಕೆ ಬುದ್ಧರ ಅಡಿಪಾಯ ಇಲ್ಲದೆ ಇದ್ದಿದ್ರೆ, ಬಸವಣ್ಣನವರ ಕಟ್ಟಡ ಇಲ್ಲದೆ ಇದ್ದಿದ್ರೆ, ಬಾಬಾ ಸಾಹೇಬ್ರ ಮೇಲ್ಛಾವಣಿ ಬರದೇ ಇದ್ದಿದ್ರೆ ಜೀವಿಗಳು ಸರಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ? ನೋಡಿ, ಯಾವ್ದಾದ್ರು ತೆಗೆದುಕೊಂಡೋಗಿ ಬುದ್ಧ ಅವರ ಅಧ್ಯಯನ ಮಾಡ್ತಾ ಹೋದ್ರೆ ನಮ್ಮ ಮೂಲ ಬೇರುಗಳಾಗಿ ವ್ಯಕ್ತಿಗಳು ಉಳ್ಕೊಳ್ತಾರೆ. ಬಸವಣ್ಣವ್ರು ನೋಡ್ತಾ ಇದ್ರೆ ನಾವು ಸುತ್ತಮುತ್ತಲೆಲ್ಲ ನೋಡ್ತಾ ರಕ್ಷಿಸ್ಕೊಳ್ಳೋಕೆ ಶುರು ಮಾಡ್ತೀವಿ, ನಾವು ಒಳ್ಳೇದು ಮಾಡ್ಬೇಕು. ಹಾಗೆ ಬಾಬಾ ಸಾಹೇಬ್ರು ನೋಡ್ತಾ ಇದ್ರು, ಅದಕ್ಕೆ ನಾವು ಹೇಳೋದು ಬುದ್ಧ ಬಸವ ಬಾಬಾ ಸಾಹೇಬ್ರ ಕಾರ್ಯಕ್ರಮ ಇದೆ. ಬಾಬಾ ಸಾಹೇಬ್ರು ನೀವು ಬಹಳ ಚೆನ್ನಾಗಿ ಹೇಳಿದ್ರಿ, 3 ಜನ ಕೂಡ ಸಾಮಾಜಿಕ ವಿಜ್ಞಾನಿಗಳು. ಸಮಾಜದ ಅವ್ರು ಕೊಟ್ಟಿರ್ತಕ್ಕಂಥ ಏನೋ ನೋಬೆಲ್ ಪ್ರೈಸ್ಗಳನ್ನು ಕೊಡ್ತಾ ಇದ್ರಲ್ಲ ಬರೀ ವಿಜ್ಞಾನಿಗಳಿಗೆ ಅಂತ ಹೇಳ್ತಾರೆ. ಆದರೆ ಸಾಮಾಜಿಕ ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು ವಸ್ತುಗಳ ರೂಪದ ಕೊಡುಗೆ ಅಲ್ಲ, ಅದು ಯಾವತ್ತೂ ನಿರಂತರವಾಗಿರ್ತಕ್ಕಂಥ ಕೊಡುಗೆ. ಅದು ಯಾವತ್ತೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಮನುಕುಲದಲ್ಲಿ ಅಂತಕ್ಕಂಥದ್ದು ಶತಸಿದ್ಧ. ಹಾಗಾಗಿ ಈ ದಿನದ ಈ ಕಾರ್ಯಕ್ರಮ ನಾವು ಆಯೋಜಿಸಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಡಿಸೋಜರ್ ಅವರಿಗೆ, ನಮ್ಮ ಅಂಬೇಡ್ಕರ್ ಅಧ್ಯಯನ ಪೀಠಕ್ಕೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ನೀವು ಮತ್ತೆ ನಿಮ್ಮ ಗೆಳೆಯರೆಲ್ಲರೂ ಕೂಡ ಪದೇ ಒಂದಕ್ಕಿಂತ ಒಂದು ನಿಮಗೆ ನೀವೇ ಸಾಟಿ ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ. ಹೀಗೆ ನಡೀಲಿ, ಇನ್ನು ಎತ್ತರಕ್ಕೆ ಸಾಗ್ಲಿ.
ಡಿಸೆಂಬರ್ ತಿಂಗಳಲ್ಲಿ ತಾವು ಯೋಜಿಸಿರುವ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಈಗಲೇ ಬುಕ್ ಮಾಡ್ಕೊಂಬಿಡಿ ನಟರಾಜ್ ಸರ್ನ. ಅವ್ರು ಮತ್ತೆ ಆವಾಗ ಹಿಮಾಲಯ ಬಹಳ ಚೆನ್ನಾಗಿದ್ದ ಹತ್ತಕ್ಕೆ ಹೋಗ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಡೇಟ್ಗಳನ್ನ ನಾವು ಮೊದಲೇ ಒಂದು 3 ತಿಂಗಳು ಮೊದಲೇ ಆಗಿ ಇವತ್ತು ಊಟದ ಸಮಯದಲ್ಲಿ ಕೂಡ ನಾವು ಮಾಡಬೇಕಾದ ಚರ್ಚೆ ನಮ್ಮ ಈ ಮುಂದಿನ ಎಲ್ಲಿಗೆ ಸಾಗಬೇಕಾಗಿದೆ ಅಂತಕ್ಕಂಥದ್ರ ಬಗ್ಗೆ ಅಂಬೇಡ್ಕರ್ ಪೀಠ ಗಮನ ಕೊಡುತ್ತೆ ಅಂತಕ್ಕಂಥ ಮಾತನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಾನು ಹಲವು ಬಾರಿ ನಾವೆಲ್ಲೆಲ್ಲೋ ಯಾವ್ದಾವುದೋ ಹಗ್ಗಗಳಿಗೆ ತೊಡಕುಗಳಿಗೆ ಸಿಗಾಕೊಳ್ತೇವೆ. ಆದ್ರೆ ಇವತ್ತು ನಾವು ಕೂತ್ಕೊಂಡಾಗ ಆ ಮನಸ್ಸನ್ನ ಕ್ಲಿಯರ್ ಆಗಿ ತೆಗೆದುಕೊಂಡು ಮನುಷ್ಯ ಅಂದ್ರೆ ಏನು, ಇವನು ಏನ್ ಕನಸು, ಅದರಲ್ಲಿ ಕೂಡ ನೀವು ಹೇಳಿದ್ದು ಕತೆ, ಇದು ಸಂಕೇತಗಳು ಇವೆಲ್ಲ ಹೇಳುವಾಗ ಎಷ್ಟು ಸೂಕ್ಷ್ಮ ಕಥೆಗಳು, 3-4 ಕಥೆಗಳು ಹೇಗೆ ವ್ಯಾಪಿಯಾಗಿ ಕಾಯಿಲೆ ತಂದ್ಬಿಟ್ಟಿದೆ ನಮ್ಮ ಮನುಕುಲಕ್ಕೆ ಅಂತ ಹೇಳುವಾಗ ಅಯ್ಯೋ ದೇವ್ರೆ, ಬಿಡುಗಡೆ ಸಾಧ್ಯ ಆಗ್ತಿಲ್ವಲ್ಲ. ಇದು ಬಿಡುಗಡೆಗೆ ಸಾಧ್ಯ ಆಗದೆ ಇರ್ತಕ್ಕಂಥ ಕಾಯಿಲೆಗಳನ್ನ ಈ ತುಂಬಿಕೊಂಡಿರ್ತಕ್ಕಂಥ ವ್ಯವಸ್ಥೆಗಳನ್ನ ನಿಮ್ಮಂಥವ್ರು ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಕೊಟ್ಟಾಗ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನಮ್ಗೆ ಬಹಳ ಶಕ್ತಿ ಕೊಡ್ತದೆ. ಇವತ್ತು ನಾನು ಮಾತಾಡ್ಬೇಕಾದ್ರೆ ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ತಮೋ ವಲಯದಿಂದ ತೇಜೋ ವಲಯದ ಕಡೆಗೆ ಮನುಷ್ಯನ ಜೀವನ ಸಾಗ್ಬೇಕಾದ್ರೆ ಸಹಜ, ಸರಳ, ಸ್ವಾಭಾವಿಕವಾಗಿರ್ಬೇಕು ಅಂತಕ್ಕಂಥ ಮಾತುಗಳು ನಮ್ಮನ್ನ ಮುಟ್ಟಿದೆ. ಮತ್ತೆ ನೀವು ಮಾತಾಡ್ತಾ ಇದ್ರೆ ಪ್ರತಿ ಬಾರಿ ಕೂಡ ನಾನು ನೋಡ್ತಾ ಇರುವಾಗ, ಕೇಳ್ತಾ ಇರುವಾಗ ಪ್ರತಿಯೊಬ್ಬ ರೈತ ಮಳೆ ಬಂದ್ ಕೂಡ್ಲೆ, ಮುಂಗಾರು ಮಳೆ ಬಂದ್ ಕೂಡ್ಲೆ ನಮ್ಮ ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಈ ಕಡೆ ಎಲ್ಲ ಕಡೆ ಕೂಡ ಹೊಸ ಬೆಳೆ ಬರ್ಬೇಕಾದ್ರೆ ಹೇಗೆ ರೆಡಿ ಮಾಡ್ತಾನೆ ತನ್ನ ಹೊಲವನ್ನ, ಆ ಹೊಸ ಬೆಳೆ ತೆಗೆಯುವ ಉತ್ಸಾಹವನ್ನು ಒಬ್ಬ ರೈತ ತೋರಿಸ್ತಾನೆ. ಹಾಗೆ ಮನುಷ್ಯ ಪ್ರತಿ ದಿನವನ್ನ, ಪ್ರತಿ ಕ್ಷಣವನ್ನ ಹೊಸ ಉತ್ಸಾಹದಿಂದ ತೆಗೆದುಕೊಂಡು ಹೋಗಿ ಅಂತಕ್ಕಂಥ ತಮ್ಮ ಮಾತು ಯುವಕರನ್ನ ಎಲ್ಲರನ್ನ ಹೆಚ್ಚಿಸೋ ಕಾರ್ಯ ನಮ್ಗೆ ಬಹಳ ಇಷ್ಟ ಆಯ್ತು. ಇವತ್ತು ತುಂಬಾ ಜನ ಮಲ್ಟಿ ಆರ್ಗನ್ ಫೇಲ್ಯೂರ್ ಇಂದ ಸಾಯ್ತಾ ಇದ್ದಾರೆ. ಯಾಕಂದ್ರೆ ಆರ್ಗ್ಯಾನಿಕ್ ಲೈಫ್ ಲೀಡ್ ಮಾಡ್ತಾ ಇಲ್ಲ, ನಮ್ಮ ಬದುಕು ಸಹಜವಾಗಿಲ್ಲ. ಯಾವುದೇ ಆಸ್ಪತ್ರೆಗಳು ನೋಡಿ ಯಾವುದೋ ಒಂದು ಬಾಡಿಗೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂದ್ಬಿಡ್ತಾರೆ. ಬಹಳ ಈಸಿ ಸ್ಟೇಟ್ಮೆಂಟ್ ಡಾಕ್ಟ್ರಿಗೆ, ಅದೋಯ್ತು ಇದೋಯ್ತು ಮಲ್ಟಿ ಆರ್ಗನ್. ಆದ್ರೆ ಅವನು ಆರ್ಗ್ಯಾನಿಕ್ ಆಗಿ ಬದುಕಿದ್ರೆ, ಅಂದ್ರೆ ಸಹಜವಾಗಿ ಬದುಕಿದ್ರೆ, ಸ್ವಾಭಾವಿಕವಾಗಿ ಬದುಕಿದ್ರೆ ಬಹುಶಃ ಈ ತರದ್ದು ಆಗ್ತಾ ಇರ್ಲಿಲ್ಲ ಅಂತಕ್ಕಂಥದ್ದು ನಮ್ಮ ವ್ಯವಸ್ಥೆಯಲ್ಲಿ ನಮ್ಗೆ ಸ್ಪಷ್ಟವಾಗಿ ಕಾಣ್ತದೆ. ಈ ಸಮಯದಲ್ಲಿ ನಮ್ಗೆ ಈ ಕಾಲಘಟ್ಟಕ್ಕೆ ಬಸವಣ್ಣವರ ಒಂದು ವಚನ ನನಗೆ ಕೂಡಲ ಸಂಗಮದಿಂದ ಜ್ಞಾಪಕಕ್ಕೆ ಬರ್ತದೆ. ಇದು ಬಹುಶಃ ನಮ್ಮ ಬಗ್ಗೆ ಹೇಳುವಾಗ ಪಕ್ಕದಲ್ಲಿ ನಟರಾಜ್ ಸರ್ ಹೇಳ್ತಾ ಇದ್ರು, ಟೀಚರ್ಗಳು, ಲಾಯರ್ಗಳು, ಡಾಕ್ಟರ್ಗಳು ಟ್ರೆಕ್ಕಿಂಗ್ ಬರ್ದೇ ಇರೋ 3 ಜಾತಿಯ ಪ್ರಾಣಿಗಳು ಅಂತ. ಬ್ಯಾಂಕ್ ಅಕೌಂಟ್ ನಲ್ಲಿ ದುಡ್ಡು ನೋಡ್ಕೊಂಡು ಸೇರ್ಸದೇ ಜನ್ಮಕ್ಕೆಲ್ಲ, ಸೈಟ್ ತಗೊಳ್ಳೋದೇ ಜನ್ಮಕ್ಕೆಲ್ಲ, ಮಕ್ಕಳು ಮೊಮ್ಮಕ್ಕಳು ಅಪಾಪಿ ಬಡತನಕ್ಕೆ ಭಿಕ್ಷುಕರಾಗ್ಬಿಡ್ತಾರೇನೋ ಅನ್ನೋ ರೀತಿಯಲ್ಲಿ ಇವತ್ತಿನ ಅಧ್ಯಾಪಕರುಗಳು, ವೈದ್ಯರುಗಳು ತಮ್ಮ ಮನಸ್ಥಿತಿಯನ್ನು ಇಟ್ಕೊಂಡ್ರೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮನ ಮರೆತನಯ್ಯ, ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲಯ್ಯ, ಹಡಕೆಗೆ ಮೆಚ್ಚಿದ ನೊಣ ಅಮೃತ ರುಚಿಯ ಬಲ್ಲದೆ ಕೂಡಲ ಸಂಗಮ ದೇವ. ಒಂದ್ ಕಡೆ ಇದು ನನಗೆ ಮುಟ್ಟು. ಲೌಕಿಕರ ಕಂಡು ಆಡುವೆ ಹಾಡುವೆ, ತಾರ್ಕಿಕರ ಕಂಡರೆ ಆಡುವೆ ಹಾಡುವೆ, ಸಹಜ ಗುಣ ಮೆನ್ನಲ್ಲಿಲ್ಲವಯ್ಯ, ನಿಜ ಭಕ್ತಿ ಎನಗಿಲ್ಲ ತಂದೆ, ಏಕೋ ಭಾವ ಎನಗೊಳ್ಳದೆ ಏಕೆ ನೀ ಕರುಣಿಸೆ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತುಗಳು ಬರೋ ಸಮಯದಲ್ಲೇ ಬಾಬಾ ಸಾಹೇಬರಿಗೂ ಕೂಡ ಅನ್ವಯ ಆಗಿರ್ತಕ್ಕಂಥ ಒಂದು ತುಂಬಾ ಇಷ್ಟ ಆಗಿದ್ದು, ಜೇನು ನೊಣಗಳು ನನ್ನನ್ನು ಕಚ್ಚಬಹುದು, ನೋವನ್ನು ನೀಡಿದರೂ ಪರವಾಗಿಲ್ಲ, ಆದರೆ ನನ್ನವರಿಗೆ ಸಮಾನತೆಯ ಜೇನುತುಪ್ಪ ದೊರೆತರೆ ಅದೇ ನನಗೆ ಸಾಕು. ನೋಡಿ, ಬಾಬಾ ಸಾಹೇಬರಿಗೆ ಹೋಗತಕ್ಕಂಥ ಮಾತುಗಳು ನಾವು ಸದಾ ನಿರಂತರವಾಗಿ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಹಿಂದೆ ನಾವು ಚೇಸ್ ಮಾಡ್ತೀವಿ. ನಾವು ಯಾವ್ದ್ರಲ್ಲಿ ಸಂತೋಷ ಸಿಗುತ್ತೆ, ದುಡ್ಡಲ್ಲಿ ಸಿಗುತ್ತೆ, ಮನೆಯಲ್ಲಿ ಸಿಗುತ್ತೆ, ಅದ್ರಲ್ಲಿ ಸಿಗುತ್ತೆ, ಇದ್ರಲ್ಲಿ ಸಿಗುತ್ತೆ. ಕೆಲವೊಂದು ಗೆಳೆಯರು ಬಂದಿಲ್ಲ, ಪೊಸಿಷನ್ಸ್ ಅಲ್ಲಿ ಸಿಗುತ್ತೆ, ಆ ಪೊಸಿಷನ್ ಕೂಡ ಸಿಕ್ಕಿದ್ಕೊಳ್ಳಿ ಎಲ್ಲ ಮುಕ್ತಿ ಆಗೋಯ್ತು ನನಗೆ ಅಂತ, ಅದನ್ನ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ತೀವಿ. ಆದ್ರೆ ಮನುಷ್ಯ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ಗಿಂತ ಪರ್ಸ್ಯೂಟ್ ಆಫ್ ಪರ್ಸೀವ್ಡ್ ಹ್ಯಾಪಿನೆಸ್ ಅಂತಿದೆ. ಅದು ಸಿಕ್ಬಿಟ್ರೆ, ಇದು ಸಿಕ್ಬಿಟ್ರೆ, ಹಂಗಾಗ್ಬಿಟ್ರೆ, ಹಿಂಗಾಗ್ಬಿಟ್ರೆ ಅದು ಪರ್ಸೀವ್ಡ್ ಹ್ಯಾಪಿನೆಸ್ ಅಲ್ಲಿ ಇಲ್ಲದೆ ಸಹಜ ಸ್ವಾಭಾವಿಕ ನಮ್ಮ ಇದನ್ನ ತೆಗೆದುಕೊಂಡು ಹೋದಾಗ, ಜೀವನ ತೆಗೆದುಕೊಂಡು ಹೋದಾಗ ನಮ್ಗೆ ಯಾವತ್ತೂ ಶಕ್ತಿ ಬರುತ್ತೆ, ಜೀವನ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಬಾಬಾ ಸಾಹೇಬ್ರ 3-4 ನುಡಿಮತ್ತುಗಳನ್ನೇ ಹೇಳಿ ನನ್ನ ಮಾತು ಮುಗಿಸಿಕ್ಕೆ ಇಷ್ಟಪಡ್ತಾರೆ. ಅಜ್ಞಾನ ಎಂದಿಗೂ ಯಾರಿಗೂ ಸಹಾಯ ಮಾಡಿಲ್ಲ, ಜ್ಞಾಪಕ ಇಟ್ಕೊಂಡ್ಬಿಡ್ಬೇಕು. ಅಜ್ಞಾನ ಎಂದಿಗೂ ಯಾರಿಗೂ ಸಹಾಯ ಮಾಡಿಲ್ಲ. ಯುವಕರು ಜವಾಬ್ದಾರಿಗಳನ್ನು ಕಳಚಿಕೊಂಡಾಗ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾರೆ. ಯುವಕರ ಬಗ್ಗೆ ವಿಶೇಷವಾಗಿದೆ ನಮ್ಮ ಯುವತಿಯರಿಗೆ. ಯುವಕರು ಜವಾಬ್ದಾರಿಗಳನ್ನ ಮೊಬೈಲ್ ಇಟ್ಕೊಂಡು ಕಳ್ಚಿಕೊಂಡಾಗ, ಅಥವಾ ಬರೀ ಅಂಕಪಟ್ಟಿ ಬಂದ್ ಕೂಡಲೇ ನಮ್ಮ ಜೀವನ ಎಲ್ಲ ಸೆಟ್ಲ್ ಆಗೋಯ್ತು ಅಂದ್ಕೊಂಡ್ರೆ, ಜವಾಬ್ದಾರಿಗಳನ್ನು ಯಾವಾಗ ನಾವು ಕೆಲಸ ಮಾಡಕ್ ನಮಗೆ ಬರಲ್ಲ ಅಲ್ಲಿವರೆಗೆ ನಮ್ಮ ಜೀವನದಲ್ಲಿ ನಾವು ಸ್ವತಂತ್ರರಾಗಲ್ಲ. ಡಿಗ್ರಿಯ ಉದ್ದೇಶ ನಾನು ಏನು ಮಾಡಬಲ್ಲೆ ಈ ಪದವಿಯಿಂದ,
ಪದವಿ ತಗೊಂಡೋಗಿ ಜಾತಿ ಹಾಕಿ ಅದಕ್ಕೆ ಹಾಕಿ ಕೂಡ ಆಗಲ್ಲ. ಇದರಿಂದ ನೀನ್ ಏನು ಮಾಡಬಲ್ಲೆ ಅಂತಕ್ಕಂಥದ್ರಿಂದ ನಮ್ಮ ಇದು ಸರಿ ಆಗ್ತದೆ. ಶ್ರಮದ ಜೀವನದಲ್ಲಿಯೇ ಮನುಷ್ಯ ಉತ್ತಮನಾಗಲು ಸಾಧ್ಯ. ಯಾರಾದ್ರೂ ಸೋಮಾರಿ ಊಟ ಮಾಡಿದ್ರೆ ಅವನು ಉತ್ತಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರಮದ ಜೀವನದಲ್ಲಿಯೇ ಮನುಷ್ಯ ಉತ್ತಮನಾಗಲು ಸಾಧ್ಯ. ನಿಮ್ಗೆಲ್ಲ ಗೊತ್ತಿದೆ, ವಿವೇಚನೆಯಿಂದಲೇ ವಿಮೋಚನೆ. ಲಾಸ್ಟ್ ನಮ್ಗೆ ಇನ್ನೂ ಇಷ್ಟ ಆಗಿದ್ದು, ಮನುಷ್ಯರು ತಮ್ಮ ಇತಿಹಾಸವನ್ನು ತಾವೇ ಕಟ್ಟಿಕೊಳ್ಳುತ್ತಾರೆ. ನೀವು ನಿನ್ನೆ ಈ ತರ ಹೇಳಿದ್ರು ನಟರಾಜ್ ಸರ್, ನೀವು ಕ್ಷಣಕ್ಕೆ ಬಂದವರು ಹೋಗುವಾಗ ಬೇರೆ ಆಗಿರ್ತೀರ. ತಮ್ಮ ಕ್ಷಣಕ್ಕೆ ನಮ್ಮನ್ನು ನಾವು ಕಟ್ಕೊಳ್ತಾ ಹೋಗ್ತೇವೆ. ಹಾಗಾಗಿ ನಿಮ್ಮ ಮಾತೆ ದೇವರನ್ನು ಭೌತಿಕವಾಗಿ ಕಟ್ಟುವ ಬದಲು ವ್ಯಕ್ತಿಗಳು ಶಕ್ತಿ, ಪ್ರಜ್ಞೆ, ಸ್ವಾತಂತ್ರ್ಯ, ಸಹಜತೆ, ಸಮಾನತೆ, ಭ್ರಾತೃತ್ವಗಳ ಮೂಲಕ ಕಟ್ಟಿದಾಗ ಆ ಗುಡ್ನೆಸ್ ಇಸ್ ಗಾಡ್ ಅಂತಕ್ಕಂಥದ್ದು ತಮ್ಮ ಕೆಲಸಗಳಲ್ಲಿ ದೊರೆಯುತ್ತೆ ಅಂತಕ್ಕಂಥ ಮಾತುಗಳು ನಮ್ಮ ಆಶಯದಲ್ಲಿದೆ. ನಿಮ್ಮೆಲ್ಲ ಪ್ರೀತಿಗೆ, ಸ್ನೇಹಕ್ಕೆ, ಆತ್ಮೀಯತೆಗೆ ತಾವು ಬಂದು ನಮ್ಮ ಜೊತೆ ಇದ್ದು ಮಾತಾಡಿದ್ದು, ಜೊತೆಗೆ ಮೇಡಮ್ ಅಂದಿದ್ದು, ನೀವು ಸ್ಟೇಜಿಗೆ ಬಂದು ಕೂತ್ಕೊಳ್ದೆ ಆದ್ರೂ ಕೂತಷ್ಟೇ ಖುಷಿ ಕೊಟ್ಟಿದ್ದಂಗೆ, ಸಂತೋಷ ಕೊಟ್ಟಿದ್ದೆ ಅಂತ ಹೇಳ್ತಾ, ಇಷ್ಟು ಮೌನವಾಗಿರ್ತಕ್ಕಂಥ ನನ್ನ ಗೆಳೆಯರು ಬಹಳ ಅಪರೂಪ. IPL ಅಲ್ಲೋ ಇದ್ರಲ್ಲೋ ಏನೋ ಆಗಿದ್ರು, ಇದು IPL ಖುಷಿಗಿಂತ ದೊಡ್ಡ ಖುಷಿ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಆ ಮಂದಹಾಸ ನಿಮ್ಮಲ್ಲಿ ಕಾಣ್ತಾ ಇದೆ. ಮೌನ ಎಂತ ಒಂದು ವಿಜಯದ ಸಂಕೇತ. ನಿಮ್ಮ ಹತ್ರ ಮೌನ ಅವನ ವಿಜಯದ ಸಂಕೇತ ಆಯ್ತು ಇವತ್ತು ನನಗಿದು. ಏನ್ ಸಂತೋಷ, ಸರಿ ಅಲ್ವಾ? ಎಂತ ಮೌನ ನಿಮ್ಮ ಹತ್ರ ಸಂತೋಷ ನಿಮ್ಮನ್ನು ಆವರಿಸ್ಕೊಂಡಿದೆ ಅಂದಾಗ ಇವತ್ತು ನಾವು ಸಂತೋಷ ಪಟ್ಟ ದಿನ ಬಂದಿದೆ ಅಂತಕ್ಕಂಥ ಮಾತುಗಳನ್ನ ಅರ್ಥ. ಅಂಬೇಡ್ಕರ್ ಅಧ್ಯಯನ ಪೀಠದ ಹಾದಿಯಲ್ಲಿಯೇ ಉಳಿದ ಎಲ್ಲ ಪೀಠಗಳು ಕೆಲಸ ಮಾಡ್ಲಿ. ಏನು ನಮ್ಮ ಆಶಯದ ಕಾರ್ಯಕ್ರಮ ಇದೆ, ಅದರಿಂದ ನಮ್ಮ ಬದುಕು ಗಟ್ಟಿ ಆಗ್ಲಿ, ನಮ್ಮಿಂದ ಒಳ್ಳೆಯದನ್ನು ಕೊಡೋಣ, ಒಳ್ಳೆಯದನ್ನೇ ಮಾಡೋಣ ಅಂತಕ್ಕಂಥ ಮಾತುಗಳನ್ನಾಡಿ ಎಲ್ಲರಿಗೂ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಹಾಗೂ ಮಾರ್ಗದರ್ಶನಕ್ಕಾಗಿ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಅಂತಿಮ ಘಟ್ಟ, ಯಶಸ್ವಿ ಕಾರ್ಯಕ್ರಮದ ಕಾರಣೀಕರ್ತರಾದ ಸರ್ವರಿಗೂ ವಂದನಾರ್ಪಣೆ ಸಲ್ಲಿಸಲು ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಮಹೇಶ್ ಕುಮಾರ್ N ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಸಭೆಯ ಅಧ್ಯಕ್ಷತೆ ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನು ಆಡಿದ್ದ ಪ್ರೊಫೆಸರ್ CM ತ್ಯಾಗರಾಜ್ ಸರ್ ಅವರಿಗೆ, ಕುಲಪತಿಗಳು ರಾಣಿಚನ್ನಮ್ಮ ಯೂನಿವರ್ಸಿಟಿ, ರಾಣಿಚನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವರಿಗೆ ಅಂಬೇಡ್ಕರ್ ಅಧ್ಯಯನ ಪೀಠದ ಪರವಾಗಿ ವಂದನೆಗಳು. ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳನ್ನು ಸರಳವಾಗಿ ಎಲ್ಲರಿಗೂ ಮನ ತಟ್ಟುವ ಹಾಗೆ ವಿವರಿಸಿದ ಡಾಕ್ಟರ್ ನಟರಾಜ್ ಬುದಾಳ್ ಅವರಿಗೆ ರಾಣಿಚನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ BR ಅಂಬೇಡ್ಕರ್ ಅಧ್ಯಯನದ ಪೀಠದ ಪರವಾಗಿ ಅವರಿಗೆ ವಂದನೆಗಳು. ಮೇಡಮ್ ಲತಾ ಅವರಿಗೂ ನಮ್ಮ ಅಂಬೇಡ್ಕರ್ ಪೀಠದ ಪರವಾಗಿ ವಂದನೆಗಳು. ಶ್ರೀ ಸಂತೋಷ್ ಕಾಮಗೌಡ ಸೀನಿಯರ್ KS ಕುಲಸಚಿವರು ರಾಣಿಚನ್ನಮ್ಮ ವಿಶ್ವವಿದ್ಯಾಲಯ ಇವರಿಗೂ ಕೂಡ ಅಧ್ಯಯನದ ಪೀಠದ ಪರವಾಗಿ ವಂದನೆಗಳು. ಈ ಸಭೆಗೆ ಆಗಮಿಸಿದ ಎಲ್ಲ ಡೀನ್, ಪ್ರೊಫೆಸರ್ಸ್, ಚೇರ್ಪರ್ಸನ್ಸ್, ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇವರೆಲ್ಲರಿಗೂ ವಂದನೆಗಳು. ಕೊನೆಯದಾಗಿ ಈ ಸಭೆಗೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಅಧ್ಯಯನ ಪೀಠದ ಪರವಾಗಿ ವಂದನೆಗಳು. ಮಗದೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಭಾಷಣ